ಎಲ್ಲ BHF ಕನ್ನಡ ರೇಡಿಯೋ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ನವೀನ್ ಸುನಗ್. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುಹುದಯ್ಯ, ನೀನೊಲಿದರೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪವು ಕೂಡಲ ಸಂಗಮ ದೇವ. ತಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜಗತ್ತಿನ 8ನೆಯ ಅದ್ಭುತ ಬಸವಣ್ಣ. ಶರಣ ತತ್ವ, ಶರಣ ಸಿದ್ಧಾಂತ ಮತ್ತು ಅದರ ಬೇರೆ ಬೇರೆ ಆಯಾಮಗಳನ್ನು ಮತ್ತು ಶರಣರ ಕೊಡುಗೆಯ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ಶರಣ ರಂಜಾನ್ ದರ್ಗಾ. ಲೇಖಕರಾದ ರಂಜಾನ್ ದರ್ಗಾ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಕಾವ್ಯ ಬಂತು ಬೀದಿಗೆ, ಹೊಕ್ಕುಳಲ್ಲಿ ಹೂವಿದೆ, ಬಸವಣ್ಣನವರ ದೇವರು, ಬಸವ ಧರ್ಮ ವಿಶ್ವ ಸಂದೇಶ, ನಡೆನುಡಿ ಸಿದ್ಧಾಂತ, ವಚನ ವಿವೇಕ ಸೇರಿದಂತೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರದ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ, ವಚನ ಚಿಂತಕ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರು ಕರ್ನಾಟಕ ಯೂನಿವರ್ಸಿಟಿಯಿಂದ ಕನ್ನಡದಲ್ಲಿ ಭಾಷಾ ವಿಜ್ಞಾನ ಹಾಗೂ ವ್ಯವಸಾಯ ಮಾರುಕಟ್ಟೆಯಲ್ಲಿ ಮಾಸ್ಟರ್ಸ್ ಡಿಗ್ರಿಯನ್ನು ಪಡೆದಿದ್ದಾರೆ. ಪತ್ರಕರ್ತರಾಗಿ ಪ್ರಜಾವಾಣಿಯ ಗುಲ್ಬರ್ಗಾ ವಿಭಾಗದ ಮುಖ್ಯಸ್ಥರಾಗಿ ಸುಮಾರು 40 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ರಷ್ಯಾ, ನೆದರ್ಲ್ಯಾಂಡ್ಸ್, ಫ್ರಾನ್ಸ್, ಲೆಬನಾನ್ ಈ ಎಲ್ಲ ದೇಶಗಳಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ದರ್ಗಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಕೋವಿಡ್ ಜೊತೆ ಸೆಣಸಾಡಿ ಜಯಿಸ್ಕೊಂಡು ಬಂದಿದ್ದೀರಿ, ಹೇಗಿದ್ದೀರಿ? ಈಗ ಎಲ್ಲ ಆರಾಮಾಗಿದ್ದೀನಿ, ನೋ ಪ್ರಾಬ್ಲಮ್. ಹೌದಾ, ತುಂಬಾ ಖುಷಿ ಆಯ್ತು ನೀವು ಆರಾಮಾಗಿದ್ದೀರಿ ಅಂತ ಕೇಳಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನೀವು ನಮ್ಮ ಮಾತಿಗೆ ಓಗೊಟ್ಟು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ದರ್ಗಾ ಅವರೇ, ಈಗ ನಾವು ಶರಣ ಸಾಹಿತ್ಯ, ಶರಣ ಇತಿಹಾಸ, ಶರಣ ಪರಂಪರೆ, ಶರಣ ತತ್ವ ಇವೆಲ್ಲದನ್ನು ನೋಡ್ತಾ ಹೋದ್ರೆ ನಮಗೆ ರಂಜಾನ್ ದರ್ಗಾ ಒಂದು ಅಥಾರಿಟಿ ಇದ್ರ ಮೇಲೆ. ಇದರ ಬಗ್ಗೆ ಯಾವುದೇ ಒಂದು ನಮಗೆ ಪ್ರಶ್ನೆಗಳಿದ್ರೆ ಅಥವಾ ನಮಗೆ ಏನಾದ್ರೂ ಒಂದು ತಿಳ್ಕೋಬೇಕಾಗಿದ್ರೆ ಅದಕ್ಕೆ ನಾವು ನಿಮ್ಮ ಹತ್ರನೇ ಬರ್ತೀವಿ. ಹಾಗಾಗಿ ದರ್ಗಾ ಅವರೇ, ಸುಮಾರು 1000 ವರ್ಷ ಆಯ್ತು ಶರಣರು ಆಗಿ ಹೋಗಿ. ಆದರೂ ಕೂಡ ಈ 1000 ವರ್ಷದ ನಂತರನು ನಮಗೆ ಶರಣರು ಮತ್ತು ಅವರು ನಿರ್ಮಿಸಿದಂತ ಸಾಹಿತ್ಯ ಯಾಕೆ ಪ್ರಸ್ತುತವಾಗ್ತದೆ ಮತ್ತು ಯಾಕೆ ಮುಖ್ಯವಾಗ್ತದೆ? ಇದು ವರ್ಲ್ಡ್ ಅಲ್ಲಿ ದಿಸ್ ಇಸ್ ದ ಓನ್ಲಿ ರಿಲಿಜನ್, ಐ ಆಮ್ ಟೆಲಿಂಗ್ ದ ಓನ್ಲಿ ರಿಲಿಜನ್ under the sun which is very near to science, very scientific temperament. Other religions are also there, but this is the topmost among all religions of the world. ಇದು ವಿಜ್ಞಾನದ ವೈಜ್ಞಾನಿಕ ಮನೋಭಾವದ ಒಂದು ಧರ್ಮ ಇದೆ. ಆದ್ದರಿಂದ ಇದು ಒಂದು ಸೈನ್ಸ್, ಇದೊಂದು ಸೋಷಿಯಲ್ ಸೈನ್ಸ್, ಇದೊಂದು ಸೈನ್ಸ್ ಆಫ್ ಎಕನಾಮಿಕ್ಸ್ ಅಂಡ್ ಇದೊಂದು ಸೋಷಿಯಲ್ ಸೈಕಾಲಜಿ. ಆಮೇಲೆ ಇದಕ್ಕೆ ಇರುವಂತ ಬೇಸ್ ಇದೆಯಲ್ಲ, ಪೀಪಲ್, ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೇಸ್ ಆಫ್ ದಿಸ್ ರಿಲಿಜನ್ ಅಂಡ್ ದಿಸ್ ಇಸ್ ದ ಓನ್ಲಿ ರಿಲಿಜನ್ ವಿಚ್ ಸ್ಟ್ಯಾಂಡ್ಸ್ ಆನ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಇದಕ್ಕೆ ಯಾವುದೇ ಸ್ವರ್ಗದಿಂದ ಬರೋದಿಲ್ಲ. ಇಲ್ಲಿ ಸ್ವರ್ಗ ಇಲ್ಲ, ನರಕ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಪುನರ್ಜನ್ಮ ಇಲ್ಲ, ಮೋಕ್ಷ ಇಲ್ಲ, ಕರ್ಮ ಸಿದ್ಧಾಂತ ಇಲ್ಲ. ಇಟ್ ಲಿವ್ಸ್ ಆನ್ ಹ್ಯೂಮನ್ ಎಫರ್ಟ್ಸ್ ಅಂಡ್ ಎಕ್ಸ್ಪೀರಿಯನ್ಸ್. ಆದ್ದರಿಂದ ದಿಸ್ ಈಸ್ ಅ ವೆರಿ ವೆರಿ ಸ್ಪೆಷಲ್ ರಿಲಿಜನ್ ಇನ್ ದ ವರ್ಲ್ಡ್. ಆದ್ದರಿಂದ ಅದಕ್ಕೆ ಸೈನ್ಸ್ಗೆ ಹೇಗೆ ಒಂದು ಟೈಮ್ ಬಾಂಡ್ ಇಲ್ವೋ ಹಾಗೆ ಇದಕ್ಕೆ ಯಾವುದು ಟೈಮ್ ಬಾಂಡ್ ಇಲ್ಲ. ಅಫ್ಕೋರ್ಸ್ 21st century is the best century to understand Basava philosophy better than the previous centuries. ಯಾಕಂತೀರಾ 21st century ಯಾಕೆ ಬಸವ ಫಿಲಾಸಫಿ ಅರ್ಥ ಮಾಡ್ಕೊಳ್ಳಕ್ಕೆ ಸರಿಯಾದ ಸಮಯ ಹಿಂದಿನಿಂದ? ಯಾಕೆಂದ್ರೆ this is the first religion which understood the danger of capitalism, danger of imperialism, danger of feudalism. 850 ವರ್ಷಗಳ ಹಿಂದೆ ಇವುಗಳ ಕುರಿತು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯೋಚನೆ ಮಾಡಿದ್ದು, ಚಿಂತನೆ ಮಾಡಿದ್ದು ಪರ್ಫೆಕ್ಟ್ ಆಗಿ ಅದು ಬಸವಣ್ಣ. ಇವನ್ ಇನ್ ಯುರೋಪ್ 13th century ವರೆಗೂ ಕೂಡ ಮರ್ಕಂಟೈಲ್ ಕ್ಯಾಪಿಟಲ್ ಬೆಳೆಯುವವರೆಗೂ ಕೂಡ ಕ್ಯಾಪಿಟಲಿಸಮ್ದು ಸೆನ್ಸ್ ಇದ್ದಿದ್ದಿಲ್ಲ.
But in 12th century, he classifies the society, between haves and have-nots. ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನು ಮಾಡಲಿ ಬಡವನಯ್ಯ. ದಿ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ ಕಾನ್ಸೆಪ್ಟ್ ಅನ್ನ ಬಹಳ ಪರ್ಫೆಕ್ಟ್ ಆಗಿ ಬಸವಣ್ಣವ್ರು ನಮ್ಗೆ ಕೊಡ್ತಾರೆ. ಆಮೇಲೆ ಇದನ್ನ ಬಡತನ ಶ್ರೀಮಂತಿಕೆ ಬಹಳ ಜನ ಹೇಳಿದ್ದಾರೆ. ಬುದ್ಧ, ಜೀಸಸ್, ಪೈಗಂಬರ್ ಹೇಳಿದ್ದಾರೆ, ಇಲ್ಲಂತಲ್ಲ. ಬಟ್ ಅದರ ಹಿಂದಿನ ಸೋಷಿಯಾಲಜಿಯನ್ನ, ಅದರ ಹಿಂದಿನ ಎಕನಾಮಿಕ್ಸ್ ಅನ್ನ, ಅದರ ಹಿಂದಿನ ಸೋಷಿಯಲ್ ಸೈಕಾಲಜಿಯನ್ನ ಬಹಳ ವಿವರವಾಗಿ ಅವರು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ಮಾರ್ಕ್ಸ್ ಒಂದ್ ಕಡೆ ಹೇಳ್ತಾರೆ, ಒಂದೇ ಸಾಲಿನಲ್ಲಿ ಕಮ್ಯುನಿಸಂ ಅನ್ನ ಹೇಳಿ ಅಂತ ಯಾರಾದ್ರೂ ಕೇಳಿದ್ರೆ ಟೋಟಲ್ ಅಬಾಲಿಷನ್ ಆಫ್ ಪ್ರೈವೇಟ್ ಪ್ರಾಪರ್ಟಿ, ಒಂದೇ ಸೆಂಟೆನ್ಸ್ ನಲ್ಲಿ ಕಮ್ಯುನಿಸಂ ಹೇಳೋದು. ದಟ್ ಇಸ್ ವಾಟ್ ಬಸವ ಡಿಡ್ ಇನ್ 12th century. ಆಮೇಲೆ ಹಿ ವಾಸ್ ಅಗೇನ್ಸ್ಟ್ ದಿ ಸರ್ಪ್ಲಸ್ ಆಫ್ ಇಂಡಿವಿಜುವಲ್ಸ್. ಸರ್ಪ್ಲಸ್ ವ್ಯಾಲ್ಯೂನ ಸೋಷಿಯಲೈಸ್ ಮಾಡಿದ ಮೊಟ್ಟ ಮೊದಲ. ಹಿ ವಾಸ್ ಗ್ರೇಟ್ ಎಕನಾಮಿಸ್ಟ್ ಫಸ್ಟ್. ಹಿ ವಾಸ್ ಸೋಷಿಯೋ ಎಕನಾಮಿಸ್ಟ್. ಅದಕ್ಕೆ ಅವರು ಏನ್ ಮಾಡ್ತಾರೆ, ಒಂದು ಸೋಷಿಯಲ್ ಫಂಡ್ ಅನ್ನ, ದಟ್ ಇಸ್ ದ ಫಸ್ಟ್ ಸೋಷಿಯಲ್ ಫಂಡ್ ಇನ್ ದ ವರ್ಲ್ಡ್, ಸೋಷಿಯಲ್ ಫಂಡ್ ಅನ್ನ ಅವರು ಪ್ರಾರಂಭ ಮಾಡ್ತಾರೆ. ಸರ್ಪ್ಲಸ್ ಶುಡ್ ಬಿ ದಿ ಪ್ರಾಪರ್ಟಿ ಆಫ್ ದಿ ಸೊಸೈಟಿ. ಶರಣ ಸಂಕುಲದ ಒಂದು ಪ್ರಾಪರ್ಟಿ ಆಗ್ಬೇಕು ಅಂತ. ಅದಕ್ಕೆ ಅವರು ಆ ಸೋಷಿಯಲ್ ಫಂಡ್ಗೆ ಶಿವನಿಧಿ ಅಂತ ಕರೀತಾರೆ. ಶಿವನಿಧಿ ಏನಪ್ಪಾ ಅಂದ್ರೆ, ನೀವು ಎಷ್ಟೇ ಗಳಿಸ್ಬೋದು, ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಉಪಯೋಗಿಸಿ ಉಳಿದಿದ್ದೇನು ಸರ್ಪ್ಲಸ್ ಇದೆಯಲ್ಲ ಅದನ್ನ ಸೋಷಿಯಲ್ ಫಂಡ್ಗೆ ಕೊಡ್ಬೇಕು. ಯಾರು ಕಷ್ಟದಲ್ಲಿ ಇರ್ತಾರೆ ಅದನ್ನ, ಅಂದ್ರೆ ಸುಮ್ಮನೆ ಶರಣ ಸಂಕುಲ ಮಾಡ್ಲಿಲ್ಲ. ದಟ್ ಈಸ್ ದ ಬೆಸ್ಟ್ ದಿ ಮಾಡೆಲ್ ಆಫ್ ಕಮ್ಯೂನ್ ಲೈಫ್. ಒಂದು ಕಮ್ಯೂನ್ ಲೈಫ್ ಅನ್ನ, ಒಂದು ಸಮೂಹ ಜಗತ್ತನ್ನ, ಸಮಾಜವನ್ನ ಮಡೋಲು ನಿರ್ಮಾಣ ಮಾಡಿದವರು ಬಸವಣ್ಣನವರು. ಶರಣ ಸಂಕುಲ ಅಂದ್ರೆ ಎಲ್ಲಿ ಕುಲಗಳಿಲ್ಲವೋ, ಜಾತಿಗಳಿಲ್ಲವೋ, ವರ್ಣಗಳಿಲ್ಲವೋ, ಎಲ್ಲಿ ವ್ಯತ್ಯಾಸ ಇಲ್ಲವೋ, ಎಲ್ಲಿ ಲಿಂಗಭೇದ ಇಲ್ಲ, ವರ್ಗಭೇದ ಇಲ್ಲ, ವರ್ಣಭೇದ ಇಲ್ಲ, ಜಾತಿ ಭೇದ ಇಲ್ಲ, ಈ ಯಾವ ಭೇದಗಳು ಇಲ್ಲದಕ್ಕೆ ಸಂಕುಲ ಅಂತಾರೆ. ಅಂತ ಶರಣ ಸಂಕುಲ ಅಲ್ಲಿ ಎಲ್ಲರೂ ಅಷ್ಟೇ, ರಾಜನೂ ಅಷ್ಟೇ, ಪ್ರಧಾನಿಯೂ ಅಷ್ಟೇ, ಅಲ್ಲಿ ಸಮಗಾರರು ಅಷ್ಟೇ, ಅಲ್ಲಿ ಅಂಬಿಗರು ಅಷ್ಟೇ, ಅಲ್ಲಿ ಮಡಿವಾಳರು ಅಷ್ಟೇ. ಅಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ದಟ್ ಈಸ್ ಕಾಲ್ಡ್ ಸಂಕುಲ. ಅಂತ ಒಂದು ಪ್ರಯೋಗವನ್ನ ಬಸವಣ್ಣವರು ಮಾಡಿದ್ರು. ದೀಸ್ ಆರ್ ಆಲ್ ದ ಡಿಮಾಂಡ್ಸ್ ಆಫ್ 21st century. 21ನೇ ಶತಮಾನದಲ್ಲಿ ನಾವು ಏನೇನ್ ಬಯಸ್ತಾ ಇದೇವಲ್ಲ, ಆ ಎಲ್ಲಾ ಬಯಕೆಗಳನ್ನ ಹೇಗೆ ಈಡೇರಿಸಬೇಕು ಅನ್ನುವ ಮಾಡೆಲ್ ಶರಣ ಸಂಕುಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ದರ್ಗಾ ಅವರೇ. 21ನೇ ಶತಮಾನದಲ್ಲಿ ನಾವು ಬಯಸೋದು ಎಲ್ಲವನ್ನು 12ನೇ ಶತಮಾನದಲ್ಲಿ ಶರಣರು ನಿರ್ಮಿಸಿ ತೋರಿಸಿದ್ದಾರೆ ಅನ್ನೋದು ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ದರ್ಗಾ ಅವ್ರ ಜೊತೆ ಇನ್ನೂ ಸಂವಾದ ಮುಂದುವರಿಸೋ ಮುಂಚೆ ಈ ಒಂದು ವಚನ ಸಂಗೀತವನ್ನು ನಾವು ಕೇಳೋಣ. ನಾನೇನು
ವೆಲ್ಕಮ್ ಬ್ಯಾಕ್ ಕೇಳಿದ್ರೆ. ಬನ್ನಿ ನಾವು ರಂಜಾನ್ ದರ್ಗಾ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ದರ್ಗಾ ಅವರೇ, ಈಗ ಇಷ್ಟೆಲ್ಲ ನಮ್ಗೆ ಹೇಳಿದ್ರಿ, ಅವರು ಹಾಗೆ ನಿರ್ಮಿಸಿದ್ರು 12ನೇ ಶತಮಾನದಲ್ಲಿ 21ನೇ ಶತಮಾನಕ್ಕೆ ಬೇಕಾದಂತದ್ದೆಲ್ಲ ಅಂತ ಹೇಳಿ. ಆದ್ರೆ 21ನೇ ಶತಮಾನದ ಕಾಲಘಟ್ಟ ಬೇರೆ, 12ನೇ ಶತಮಾನದ ಕಾಲಘಟ್ಟ ಬೇರೆ, ಮತ್ತು 21ನೇ ಶತಮಾನದಲ್ಲಿ ನಾವು ಈಗ ಬದುಕ್ತಾ ಇರೋ ನೀಡು ನೆಸೆಸಿಟಿಗಳು ಆಗಿನಕ್ಕಿಂತ ತುಂಬಾ ಭಿನ್ನವಾಗಿದೆ. ಹಾಗಾದ್ರೆ ಅವರು ಆಗ ಹೇಗೆ ಜನರನ್ನ ತಮ್ಮ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಇದನ್ನೆಲ್ಲ ಅವರಿಗೆ ತಿಳಿಸ್ಕೊಟ್ರು, ಅದನ್ನ ನಾವು ಈ 21ನೇ ಶತಮಾನದ ಜನಕ್ಕೆ ಹೇಗೆ ತಿಳಿಸ್ಬೇಕೀಗ? ನೋಡಿ, ಈಗ ಒಂದು ತಿಳ್ಕೊಳ್ಳಿ, ನಮ್ ಜಗತ್ತಿನಲ್ಲಿ ಪ್ರಾಬ್ಲಮ್ ಏನಿದೆ? ರೇಸಿಸಮ್ ಇದೆ, ಕಾಸ್ಟಿಸಮ್ ಇದೆ, ಕ್ಲಾಸ್ ಕಾನ್ಫ್ಲಿಕ್ಟ್ಸ್ ಇದ್ದಾವೆ. ದೀಸ್ 3 ಆರ್ ದ ಮೇಜರ್ ಪ್ರಾಬ್ಲಮ್ಸ್ ಆಫ್ ದ ವರ್ಲ್ಡ್. ವರ್ಗ ಸಮಸ್ಯೆ ಇದೆ, ವರ್ಣಭೇದ ನೀತಿ ಸಮಸ್ಯೆ ಇದೆ, ಭಾರತದಂತ ದೇಶಗಳಲ್ಲಿ ಜಾತಿ ಭೇದ ಸಮಸ್ಯೆ ಇದೆ, ಆಮೇಲೆ ಲಿಂಗ ಭೇದ ಸಮಸ್ಯೆ ಇದೆ. ಈ ವರ್ಣ ಜಾತಿ ಒಂದು ಸೆಟ್ ಆಗ್ತದೆ, ಆಮೇಲೆ ವರ್ಗ ಒಂದು, ಆಮೇಲೆ ಲಿಂಗ ಭೇದ ಒಂದು. ಇವುಗಳನ್ನ ಡೀಲ್ ಮಾಡಿದ್ದಾರೆ ಬಸವಣ್ಣವರು. ಒಂದೇ ವಚನ, ನೀವು ಒಂದು ವಚನ ತಗೊಂಡ್ರೆ ಇಡೀ ವರ್ಲ್ಡ್ ಪ್ರಾಬ್ಲಮ್ ಅನ್ನ ಅದು ಎಕ್ಸ್ಪೋಸ್ ಮಾಡ್ತದೆ. ಈಗ ಒಂದು ಎಕ್ಸಾಂಪಲ್, ಲಿಂಗವ ಪೂಜಿಸಿ ಫಲವೇನಯ್ಯ. ನೋಡಿ, ಲಿಂಗ ಪೂಜಾ ಫಲವನ್ನು ಕೇಳ್ತಾರೆ. ಇದು ಯಾವುದೇ ಒಂದು ಫಲಾಪೇಕ್ಷೆ ಇರ್ಲಾರ್ದೆ ಕರ್ಮ ಮಾಡಿ ಅಂತ ಬಸವಣ್ಣ ಹೇಳೋದಿಲ್ಲ. ಇವನ್ ಲಿಂಗ ಪೂಜೆಯಲ್ಲಿ ಕೂಡ ಅವರು ಫಲವನ್ನ ಕೇಳ್ತಾರೆ. ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮ ಸುಖವ ಅರಿಯದನ್ನಕ್ಕ. ಅಂದ್ರೆ ಈ ಅರಿಯುವುದೇ ಸಮರತಿ ಸಮಕಳೆ ಸಮ ಸುಖದ ಅರಿವನ್ನ ಪಡೆಯುವುದೇ ಲಿಂಗ ಪೂಜಾ ಫಲ. ನೋಡಿ, ಸಮರತಿ ಅಂದ್ರೆ ಏನು? ದೇರ್ ಶುಡ್ ನಾಟ್ ಬಿ ಜೆಂಡರ್ ಡಿಸ್ಕ್ರಿಮಿನೇಷನ್. ಮತ್ತು ಈ ವಚನಗಳಿಗೆ ಮೊದಲು ನಾವು ಅರ್ಥ ಮಾಡ್ಕೋಬೇಕು, ಇದಕ್ಕೆ ಯಾವಾಗಲೂ 2 ಮೀನಿಂಗ್ಸ್ ಇರ್ತವೆ. ಒಂದು ಲೌಕಿಕ, ಇನ್ನೊಂದು ಆನುಭಾವಿಕ. ಒಂದು ಅನುಭವ ಜಗತ್ತು, ಇನ್ನೊಂದು ಆನುಭಾವಿಕ ಜಗತ್ತಿನಲ್ಲಿ. ಈಗ ನಾನು ಆನುಭಾವಿಕ ಜಗತ್ತಿಂದು ಲಿಂಗಾಂಗ ಸಾಮರಸ್ಯದ್ದು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಹೇಳ್ತಾ ಇರೋದು 21ನೇ ಶತಮಾನದ ಸಮಸ್ಯೆಗಳನ್ನ ಹೆಂಗೆ ಬಗೆಹರಿಸ್ಬೇಕು ಅಂತ. ಈ ನೋಡಿ, ಅವ್ರೇನ್ ಹೇಳ್ತಾರೆ? ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮ ಸುಖವ ಅರಿಯದನ್ನಕ್ಕ. ಸಮರತಿ ಅಂದ್ರೆ ದೇರ್ ಶುಡ್ ನಾಟ್ ಬಿ ಜೆಂಡರ್ ಡಿಸ್ಕ್ರಿಮಿನೇಷನ್. ಸಮಕಳೆ ಅಂದ್ರೆ ದೇರ್ ಶುಡ್ ನಾಟ್ ಬಿ ರೇಸಿಯಲ್ ಡಿಸ್ಕ್ರಿಮಿನೇಷನ್. ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಬ್ರಹ್ಮ ತೇಜಸ್ ಅನ್ನೋದಿಲ್ಲ, ಕ್ಷಾತ್ರ ತೇಜಸ್ ಅನ್ನೋದಿಲ್ಲ, ಇರುವುದೊಂದೇ ಮಾನವ ತೇಜಸ್ಸು. ಒಂದು ಆರಾ ಅನ್ನೋದು, ಪ್ರಭಾವಳಿ ಅನ್ನೋದು ಪ್ರತಿಯೊಂದು ಜೀವಿಗೆ ಇರ್ತದೆ ಅಂತ ಬಸವಣ್ಣವರು ಹೇಳಿದ್ದಾರೆ. ಇವತ್ತು ವಿಜ್ಞಾನ ಅದೇ ಹೇಳ್ತಾ ಇದೆ. ದೇರ್ ಇಸ್ ನೋ ಸ್ಪೆಷಲ್ ಆರಾ ಫಾರ್ ಬ್ರಾಹ್ಮಿನ್, ಕ್ಷತ್ರಿಯ ಅವರೇ ವೈಶ್ಯ, ಆಮೇಲೆ ಶೂದ್ರನೋ ಪಂಡಿಮನೋ ಎಲ್ಲರೂ ಮನುಷ್ಯರು ಒಂದೇ. ಆದ್ದರಿಂದ ಸಮಕಳೆ, ಯಾವುದೇ ಒಂದು ಬೇರೆ ಕಳೆ ಇಲ್ಲ, ಬ್ರಹ್ಮ ಕಳೆ ಇಲ್ಲ, ಕ್ಷಾತ್ರ ಕಳೆ ಇಲ್ಲ, ಮಾನವ ಕಳೆ ಒಂದೇ ಇರುತ್ತೋ. ಇದು ಲಿಂಗ ಪೂಜಾ ಫಲಗಳಲ್ಲಿ 2ನೇದ್ದು. ಒಂದು ಹೆಣ್ಣು ಗಂಡು ಸಮಾನ, 2ನೇದ್ದು ಬ್ರಾಹ್ಮಣನೋ ಕ್ಷತ್ರಿಯನೋ ಶೂದ್ರನೋ ಬಿಳಿಯನೋ ಕರಿಯನೋ ಸಮಾನ, 3ನೇದ್ದು ಸಮ ಸುಖ. ಈ ನೇಚರ್ ಏನಿದೆ, ಇದು ನಿಸರ್ಗ ಧರ್ಮ ಅಂತ ಕರಿತೀನಿ ನಾ ಯಾವಾಗಲೂ. ಈ ಸಮ ಸುಖ ಇದೆಯಲ್ಲ, ಈಗ ಒಂದು ಮಾವಿನ ಹಣ್ಣು, ಒಂದು ರುಚಿಯಾದ ಮಾವಿನ ಹಣ್ಣು ಶ್ರೀಮಂತನಿಗೂ ಅದೇ ರುಚಿ ಕೊಡ್ತದೆ, ಬಡವನಿಗೂ ಅದೇ ರುಚಿ ಕೊಡ್ತದೆ. ನೇಚರ್ ನೆವರ್ ಡಿಸ್ಕ್ರಿಮಿನೇಟ್ಸ್. ಒಂದು ಬೇಸಿಗೆಯಲ್ಲಿ ಒಂದು ಬೇವಿನ ಮರದ ಕೆಳಗೆ ತಂಪು ಇರ್ತದಲ್ಲ, ಆಳು ಮನುಷ್ಯನಿಗೂ ಅದೇ ತಂಪು ಕೊಡ್ತದೆ ಅಲ್ವಾ? ಶ್ರೀಮಂತನಿಗೂ ಅದೇ, ಮಾಲೀಕನಿಗೂ ಅದೇ ಕೊಡುತ್ತೆ. ಬೆಳೆದಿಂಗಳು ಶ್ರೀಮಂತರಿಗೆ ಯಾವುದು ಸ್ಪೆಷಲ್ ಇಲ್ಲ. ನಿಸರ್ಗದಲ್ಲಿ ಯಾವುದು ಶ್ರೀಮಂತರಿಗೆ ಸ್ಪೆಷಲ್ ಇಲ್ಲ. ನಿಸರ್ಗದಲ್ಲಿ ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೆ ಸಮಾನವಾಗಿದೆ. ಇದಕ್ಕೆ ಸಮ ಸುಖ ಅಂತ ಕರೀತಾರೆ. ಇವು 3 ಅರ್ಥ ಮಾಡ್ಕೋಬೇಕು ಅಂತ ಬಸವಣ್ಣ. ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮ ಸುಖವ ಅರಿಯದನ್ನಕ್ಕ. ಇದನ್ನೇ ತಿಳ್ಕೊಳ್ಳದೆ ಇದ್ರೆ ಲಿಂಗ ಪೂಜೆ ಮಾಡ್ಬೇಡ ಅಂತ. ಅಂದ್ರೆ ಲಿಂಗ ಪೂಜೆ ಈಸ್ ಫಾರ್ ದಿ ನಾಲೆಜ್, ಅರಿವಿಗಾಗಿ. ಮತ್ತೆ ಹೇಳ್ತಾರೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿ
ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ. ಇಡೀ ಮಾನವ ಕುಲ ಹೇಗಂದ್ರೆ, ನದಿಯೊಳಗೆ ನದಿ ಕೂಡಿದಾಗ ಈ ಗಂಗಾ ನದಿ, ಯಮುನಾ ನದಿ ಕೂಡ್ತವೆ. ಅವೆಲ್ಲಾನು H2Oನೇ. ಈ ಗಂಗಾ ನದಿ ನೀರು ಬೇರೆ, ಯಮುನಾ ನದಿ ನೀರು ಬೇರೆ ಅಂತ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಸಮುದ್ರ ಸೇರ್ತವೆ. ಸಮುದ್ರ ಸೇರಿಕೊಳ್ಳೇನೆ ಎಲ್ಲವೂ ಸಮುದ್ರದ ನೀರೇ ಆಗ್ತವೆ. ಅಂದ್ರೆ ಇಡೀ ನಾವು ಮನುಷ್ಯರು ನಿಮ್ಮ ಜಾತಿ, ಧರ್ಮ, ದೇಶ, ಭಾಷೆ ಎಲ್ಲವನ್ನು ಮೀರಿ ಒಂದಾಗಬೇಕು ಅಂತ ಮಾನವ ಕುಲದ ಏಕತೆಗೆ ಬಸವಣ್ಣವ್ರು ಹೇಳ್ತಾರೆ. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದ. ಇದು ಯೂನಿವರ್ಸಲ್ ರಿಲಿಜನ್ ಇದೆ, ವಿಶ್ವ ಮಾನವ ತತ್ವ ಇದೆ. ಕರಿಯನೋ, ಬಿಳಿಯನೋ, ಆಮೇಲೆ ಮಂಗೋಲೈಟೋ, ನಿಗ್ರಾಯ್ಟೋ, ಕಕೇಶಿಯನ್ನೋ, ಯಾರಾದ್ರೂ ಇರ್ಲಿ, ದೀಸ್ ಆರ್ ದ ಬೇಸಿಕ್ 3 ರೇಸಸ್ ಇನ್ ದ ವರ್ಲ್ಡ್. ಇವು ಎಲ್ಲವೂ ಕೂಡ ಒಂದೇ ಅಂತ ಹೇಳೋದು 12ನೇ ಶತಮಾನದಲ್ಲಿ. ಹಿ ವಾಸ್ ಗ್ರೇಟ್ ವಿಜನರಿ. ಯಾಕೆ ಬಸವಣ್ಣಿಗೆ ಇಷ್ಟಪಡ್ತೇವಂದ್ರೆ, ಆ ವಿಜನರಿ ಕಾನ್ಸೆಪ್ಟ್ಸ್ ಇದಾವಲ್ಲ, ಇವತ್ತಿಗೂ ಕೂಡ, ಇವತ್ತಲ್ಲ ಇನ್ 1000 ವರ್ಷ ಆದ್ರೂ ಅವು ಹಾಳಾಗೋದಿಲ್ಲ. ಯಾಕೆಂದ್ರೆ ದೇ ಆರ್ ವೆರಿ ನಿಯರ್ ಟು ಸೈಂಟಿಫಿಕ್ ಟೆಂಪರಮೆಂಟ್. There are many scientists who are not having scientific temperament, but Basva was man of great scientific temperaments. ತುಂಬಾ ಧನ್ಯವಾದ ದರ್ಗಾ ಅವರೇ, ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ನಮ್ಗೆಲ್ಲ. ಮಾನವ ಕುಲ ಅದು ಯಾವುದೇ ವರ್ಣ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಅಥವಾ ಯಾವುದೇ ಲಿಂಗ ಆಗಿರ್ಬೋದು, ಅದು ಎಲ್ಲಾ ಒಂದೇ ಅನ್ನೋದನ್ನ ಶರಣರು ಮತ್ತು ಬಸವಣ್ಣನವರು ಬಹಳ ಚೆನ್ನಾಗಿ 12ನೇ ಶತಮಾನದಲ್ಲಿ ತಿಳಿಸಿದ್ದಾರೆ. ಅದನ್ನ ನೀವು ನಮಗೆ ಇಷ್ಟು ಸುಲಭವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಬನ್ನಿ ದರ್ಗಾ ಅವ್ರ ಜೊತೆ ಇನ್ನೂ ಸಂವಾದ ಮುಂದುವರ್ಸೋಣ. ಅದರ ಮುಂಚೆ ಈ ಒಂದು ಹಾಡನ್ನು ಕೇಳೋಣ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ
ಕೇಳಿದ್ರೆ. ದರ್ಗಾ ಅವ್ರೆ, ಈಗ ಇಷ್ಟೊಂದೆಲ್ಲ ನೀವು ಹೇಳಿದ್ರಿ, ಮಾನವ ಕುಲ ಒಂದೇ, ವರ್ಣ ಭೇದ ಇರಬಾರ್ದು, ವರ್ಗ ಭೇದ ಇರಬಾರ್ದು ಅಂತೆಲ್ಲ. ಇದನ್ನ ಹಿಂದೆ ಬುದ್ಧನು ಹೇಳಿದ್ದ, ಮಾನವ ಕುಲ ಒಂದೇ ಅಂತ. ಮತ್ತೆ ನೀವೇ ಹೇಳ್ದಾಗೆ ಜೀಸಸ್ ಹೇಳಿದ್ದ, ನಂತರ ಪೈಗಂಬರ್ ಹೇಳಿದ್ದ. ಇವರೆಲ್ಲರೂ ಇದನ್ನೇ ಹೇಳಿದ್ಮೇಲೆ ಮತ್ತೆ ಶರಣರಿಗೆ ಹೊಸದಾಗಿ ಇದನ್ನ ಹೇಳುದು ಅಥವಾ ಹೊಸದಾಗಿ ಏನನ್ನಾದ್ರೂ ಹೇಳುವ ಅವಶ್ಯಕತೆ ಯಾಕೆ ಬಂತು? ಈಗ ಅಲ್ಲಿ ಏನಾಗಿತ್ತಂದ್ರೆ ಥೇರೀಸ್ ಇದಾವೆ. ಇನ್ನು ಬುದ್ಧ ವೆರಿ ಗ್ರೇಟ್, ವಿದೌಟ್ ಬುದ್ಧ ಐ ಕಾಂಟ್ ಇಮ್ಯಾಜಿನ್ ಬಸವಣ್ಣ. ಅಲ್ಲಿ 2600 ವರ್ಷದಿಂದ ಬುದ್ಧ ಇದ್ದಂತೆ ನಮ್ಗೆ 12ನೇ ಶತಮಾನದಲ್ಲಿ ಬಸವಣ್ಣ ಸಿಗ್ತಾರೆ. ಇದಕ್ಕೆ ಒಂದು ಕಾರಣ ಇದೆ. ಏನು ಅಂದ್ರೆ, ಈ ಸಮಾಜದಲ್ಲಿ ಇರುವಂತ ನೋಡಿ, ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ವಿದೌಟ್ ಕ್ಲಾಸ್ ಕಾನ್ಶಿಯಸ್ನೆಸ್. ಬಸವಣ್ಣನವರು ಒಂದು ವರ್ಗ ಪ್ರಜ್ಞೆಯನ್ನ ಹೇಳ್ತಾರೆ ನಮ್ಗೆ. ಈ ಬಡವ ಮತ್ತು ಶ್ರೀಮಂತನ ಪ್ರಜ್ಞೆ ಇದೆಯಲ್ಲ, ಇದು ಹೆಂಗೆ ಸುಲಿಗೆಗೊಳಗಾಗ್ತದೆ. ಯಾಕಂದ್ರೆ ಈ ಸ್ಟೇಟ್ ಅನ್ನ ಅವರು ಬಹಳ ಚೆನ್ನಾಗಿ, ಬಿಕಾಸ್ ಹಿ ವಾಸ್ ಪ್ರೈಮ್ ಮಿನಿಸ್ಟರ್, ಹಿ ವಾಸ್ ನಾಟ್ ಜಸ್ಟ್ ಧರ್ಮಗುರು, he was a political philosopher. That's what I told so many times. Political philosopher. ಬುದ್ಧ ವಿಮುಖ ಆಗ್ತಾರೆ ರಾಜ್ಯಶಕ್ತಿಯಿಂದ, ಬಸವಣ್ಣ ವಿಮುಖ ಆಗೋದಲ್ಲ. he handles everything. ಅದ್ ಮಾಡ್ತಾನೆ. ಒಂದು ಹೊಸ ಸಮಾಜ, ಒಂದು ಹಳೆ ಸಮಾಜದಲ್ಲೇನೆ ಶರಣ ಸಂಕುಲ ಎಂಬ ಹೊಸ ಸಮಾಜವನ್ನ ಅವರು ಸೃಷ್ಟಿ ಮಾಡ್ತಾರೆ. ಈ ಸಂಘ ಕನ್ಸೆಪ್ಟ್ ಅಲ್ಲಿದೆ. ಈಗ ನೋಡಿ, ಬಹಳ ಬೇಸ್ ಇದೆ. ವಿದೌಟ್ ಬುದ್ಧಿಸಮ್ ಐ ಕಾಂಟ್ ಇಮ್ಯಾಜಿನ್ ಬಸವಣ್ಣ, ಬಟ್ ಬಸವಣ್ಣ ಇಸ್ ಲೇಟೆಸ್ಟ್. ಬುದ್ಧ ಇಸ್ ಗ್ರೇಟ್, ಬಟ್ ಬಸವಣ್ಣ ಇಸ್ ಲೇಟೆಸ್ಟ್. 12ನೇ ಶತಮಾನ ಲೇಟೆಸ್ಟ್. ಈಗ ಅಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಆಮೇಲೆ ಸಂಘಂ ಶರಣಂ ಗಚ್ಚಾಮಿ. ಅದಕ್ಕೆ ತ್ರಿಶರಣ ಧರ್ಮ ಅಂತಾರೆ. ಪಾಲಿಯಲ್ಲಿ ಶರಣ ಅಂದ್ರೆ ಶರಣ, ತ್ರಿಶರಣ ಧರ್ಮ ಅದು. ಇದು ಕೂಡ ತ್ರಿವಿಧ ದಾಸೋಹ, ಗುರು ಲಿಂಗ ಜಂಗಮ. ಬುದ್ಧ ಅಂದ್ರೆ ಗುರು. ನೋಡಿ, ಅಲ್ಲಿ ವ್ಯಕ್ತಿ ಅಲ್ಲ, ಬುದ್ಧ ಇಸ್ ನಾಟ್ ವ್ಯಕ್ತಿ. ಗೌತಮ ಬುದ್ಧ ಅಂದ್ರೆ ಅರಿವು. ಇಲ್ಲಿ ಗುರು, ಅರಿವೇ ಗುರು. ಅಲ್ಲಿ ಧಮ್ಮ, ಇಲ್ಲಿ ಲಿಂಗ ಅಂದ್ರೆ ಧರ್ಮ ತತ್ವ. ಆಮೇಲೆ ಅಲ್ಲಿ ಸಂಘ ಅಂದ್ರೆ ಇಲ್ಲಿ ಜಂಗಮ ಅಂದ್ರೆ ವ್ಯಕ್ತಿ ಅಲ್ಲ, ಜಂಗಮ ಅಂದ್ರೆ ಸಮಾಜ. 8 ಅರ್ಥ ಇದಾವ ಅದಕ್ಕೆ: ಸಮಾಜ, ವಿಶ್ವ, ಚೈತನ್ಯ, ನಿಸರ್ಗ. ಆಮೇಲೆ ಈ ತತ್ವವನ್ನ ಪ್ರಸಾರ ಮಾಡುವವರು, ಇವ್ರಿಗೆ ಜಂಗಮ ಅಂತಾರೆ. ಜಾತಿ ಜಂಗಮರಲ್ಲ, ನೀತಿ ಜಂಗಮರು. ಇವರೆಲ್ಲ ನಡುವೆ ಬಂದವರು. ಅದಕ್ಕೆ ಇವರಿಗೆ 8ನೇ ಅರ್ಥದಲ್ಲಿ ಬರ್ತಾರೆ ಇವರು. ಈ ರೀತಿಯಾದಂತ ಒಂದು ಜಂಗಮ ಅನ್ನೋದು ಸ್ಪಿರಿಟ್ ಅಂತ. ಜಂಗಮ ಅನ್ನೋದು ಎನರ್ಜಿ. ಜಂಗಮಕ್ಕೆ ಅಳಿವಿಲ್ಲ, ಸ್ಥಾವರಕ್ಕೆ ಅಳಿವುಂಟು. ಜಂಗಮ ಇಸ್ ಸ್ಪಿರಿಟ್, ಎನರ್ಜಿ ಆಫ್ ಎವ್ರಿಥಿಂಗ್. ದೇರ್ ಇಸ್ ನೋ ಎನರ್ಜಿ ವಿದೌಟ್ ದೇರ್ ಇಸ್ ನೋ ಮ್ಯಾಟರ್ ವಿದೌಟ್ ಎನರ್ಜಿ. ಪ್ರತಿ ಮ್ಯಾಟರ್ ಅಲ್ಲಿ ಎನರ್ಜಿ ಇದ್ದ ಹಾಗೆ ನಾವು ಅಂಗ ಅಂದ್ರೆ ಬಾಡಿ, ಮ್ಯಾಟರ್. ಲಿಂಗ ಅಂದ್ರೆ ಸ್ಪಿರಿಟ್. ಲಿಂಗಾಂಗ ಸಾಮರಸ್ಯ ಅಂದ್ರೆ ಮ್ಯಾಟರ್ ಅಂಡ್ ಸ್ಪಿರಿಟ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ. ಬಿಕಾಸ್ ದೇ ಆರ್ ಇನ್ಸಪರೇಬಲ್. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಕೂಡಲ ಸಂಗಮ ಅಂದ್ರೆ ಅರ್ಥ ಇದೆ. ಈ ಚೈತನ್ಯ ಮತ್ತು ವಸ್ತುವಿನ ಸಂಗಮದಿಂದ ಜಗತ್ತು ನಡೀತಾ ಇದೆ. ಎಷ್ಟು ದೊಡ್ಡ ಅರ್ಥ ಇದೆ ಅದಕ್ಕೆ. ಇಟ್ ಈಸ್ ವೆರಿ ನಿಯರ್ ಟು ಐನ್ಸ್ಟೈನ್ ಥಿಯರಿ. ಇವನ್ ಮ್ಯಾಟರ್ ಅಂಡ್ ಎನರ್ಜಿ ರಿಲೇಷನ್ ಇದೆಯಲ್ಲ, ಇದನ್ನೇ ಬಸವಣ್ಣವರು ಇದನ್ನ ಏನ್ ಮಾಡಿದ್ರು ಇದನ್ನ ಸಮಾಜಕ್ಕೆ ಅಪ್ಲೈ ಮಾಡ್ಬೇಕಲ್ಲ. ಬಸವಣ್ಣವ್ರು ಏನ್ ಹೇಳಿದ್ರು? ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು. ದಯವೇ ಧರ್ಮದ ಮೂಲ. ಈ ದಯೆ ಮತ್ತು ಒಂದ್ ಕ್ಲಾಸು ಎದಕ್ ನಿಂತಿದೆ? ಎಕ್ಸ್ಪ್ಲೈಟೇಷನ್. ಇನ್ನೊಂದು ಬೇಸ್ಡ್ ಆನ್ ಕಂಪ್ಯಾಷನ್. ಹ್ಯೂಮನ್ ದಯೆ ಅನ್ನೋದು ಯೂನಿವರ್ಸಲ್. ದಿಸ್ ಇಸ್ ಅ ಫಿಲಾಸಫಿಕಲ್ ಟರ್ಮ್ ಇನ್ ಲಿಂಗಾಯತ್ ರಿಲಿಜನ್. ದಯೆ ಅಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ ಬೇಯಿಸೋದು. ನಾಯಿಗೆ ಒಂದು ರೊಟ್ಟಿ ಹಾಕೋದಂತಲ್ಲ. ಸಕಲ ಜೀವಾತ್ಮರಿಗೆ ಲೇಸನೆ ಬೇಯಿಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಸಕಲ ಜೀವಾತ್ಮರಿಗೆ ಬೇಯಿಸ್ತಾರಲ್ಲ ಈ ಶರಣರು, ದೇ ಬಿಲಾಂಗ್ ಟು ದಿ ವರ್ಕಿಂಗ್ ಕ್ಲಾಸ್.
ಅದಕ್ಕೆ ಕಾಯಕ ಜೀವಿಗಳು ಅಂತೇವೆ ನಾವು. ಕಾಯಕ ಜೀವಿಗಳು ಮೋಸ್ಟ್ ಎಕ್ಸ್ಪ್ಲಾಯ್ಟೆಡ್ ಕ್ಲಾಸ್ ಇದ್ರು. ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಬಸವ ಆರ್ಗನೈಸ್ ದ ವರ್ಕಿಂಗ್ ಕ್ಲಾಸ್. ಈಸ್ ದ ಫಾದರ್ ಆಫ್ ವರ್ಕಿಂಗ್ ಕ್ಲಾಸ್ ಮೂವ್ಮೆಂಟ್. ಯುರೋಪ್ನಲ್ಲಿ 19ನೇ ಶತಮಾನದಲ್ಲಿ ಫೆಡ್ರಿಕ್ ಎಂಗೆಲ್ಸ್, ಕಾರ್ಲ್ ಮಾರ್ಕ್ಸ್ ಇವರೆಲ್ಲ ಶುರು ಮಾಡಿದ್ರು. ಇದೊಂದು ಕ್ಲಾಸ್ ಇದೆ, ಎಕ್ಸ್ಪ್ಲಾಯ್ಟೆಡ್ ಕ್ಲಾಸ್ ಇದೆ, ಹ್ಯಾವ್ ನಾಟ್ಸ್ ಕ್ಲಾಸ್, ಪ್ರೊಲೆಟೇರಿಯಟ್, ಸರ್ವಹಾರ, ಎಲ್ಲವನ್ನು ಕಳ್ಕೊಂಡವ್ರ ಕ್ಲಾಸ್ ಅನ್ನ ಜಗತ್ನಲ್ಲಿ ಮೊದಲು ಗುರುತಿಸಿದವರು ಬಸವಣ್ಣವರು. ಈಸ್ ದಿ ಆರ್ಗನೈಸರ್ ಆಫ್ ವರ್ಕಿಂಗ್ ಕ್ಲಾಸ್, ರಿಕಗ್ನೈಸರ್ ಆಫ್ ವರ್ಕಿಂಗ್ ಕ್ಲಾಸ್, ಆರ್ಗನೈಸರ್ ಆಫ್ ವರ್ಕಿಂಗ್ ಕ್ಲಾಸ್. ಅಂಡ್ ಅವ್ರಿಗೆ ಏನ್ ಮಾಡಿದ್ರು, ಫಸ್ಟ್ ನೋಡಿ ನಾಲೆಜ್ ಕೊಟ್ರು, ಜ್ಞಾನ ಕೊಟ್ರು, ಸಂಘಟನೆ ಮಾಡಿದ್ರು, ಹೋರಾಟಕ್ಕೆ ಹಚ್ಚಿದ್ರು. ವಚನ ಚಳವಳಿ ಅಂತ ನಾವು ಕರಿತೇವೆ. ಯಾವಾಗ ಒಂದೇ ನಿಮಿಷ, ಯಾವಾಗ ವಚನಗಳು ಹುಟ್ಟುದು ಅವಾಗ ಇಂಗ್ಲಿಷ್ ಭಾಷೆ ಹುಟ್ಟಿದ್ದಿಲ್ಲ. ದೇರ್ ವಾಸ್ ನೋ ಇಂಗ್ಲಿಷ್ ವಾಸ್ ಎ ಕ್ರಿಯೋಲ್ ಇನ್ 12th century. ಹಡಗು ಕಟ್ಟುವರ 108 ಜನರು ಸೇರಿದ ಭಾಷೆ ಇತ್ತು ಅದು. ಯಾವ ಲಿಟ್ರೇಚರ್ ಇಲ್ಲ ಇಂಗ್ಲಿಷ್ ನಲ್ಲಿ 12ನೇ ಶತಮಾನದಲ್ಲಿ. ನಮ್ಮ ಕಸ ಗುಡಿಸುವ ಸತ್ಯಕ್ಕ ವಚನ ಬರೆಯುವ ಸಂದರ್ಭದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಸಾಲಿನ ಸಾಹಿತ್ಯ ಇದ್ದಿದ್ದಿಲ್ಲ. ಸತ್ಯಕ್ಕ ಕಸ ಗುಡಿಸೋಳು ಫಸ್ಟ್ ವುಮನ್ ರೈಟರ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಅಕ್ಕಮಹಾದೇವಿ, ದಿಸ್ ಈಸ್ ಯಂಗ್, ಅವ್ರ ಮುಂದೆ ಹೆಂಗ್ ಆಗಿದ್ಲು, ಅವಳು ಬಂದ್ಲು. ಎಷ್ಟು ಜನ, 33 ಜನ ವಚನಕಾರ್ತಿಯರು ಸಿಕ್ಕಿದ್ದಾರೆ 12th centuryನಲ್ಲಿ. ಯಾವ ಸೆಂಚುರಿನಲ್ಲಿಯೂ ಯಾವುದೇ ದೇಶದಲ್ಲಿಯೂ ಇಷ್ಟೊಂದು ಜನ ಮಹಿಳೆಯರು ಸಾಹಿತ್ಯ ರಚನೆ ಮಾಡಿಲ್ಲ. ಇಟ್ ಇಸ್ ಓನ್ಲಿ ಇನ್ ಬಸವ ಮೂವ್ಮೆಂಟ್. ವಿ ಆರ್ ಸೀಯಿಂಗ್ 30. ಬಹಳ ಜನ ಇದ್ರು, ನಮ್ಗೆ ಸಿಕ್ಕಿಲ್ಲ. 71 ಜನರದ್ದು ಲಿಸ್ಟ್ ನಲ್ಲಿ ಹೆಸರು ಬರ್ತದೆ, ಬಟ್ 33 ಜನರದ್ದು ವಚನ ಸಿಕ್ಕಿದಾವೆ. ನಾ ಏನ್ ಹೇಳ್ಬೇಕಂತ ಮಾಡಿದ್ದೀನಿ, 1 ನಿಮಿಷದಲ್ಲಿ ನಾನು ಹೇಳ್ತೀನಿ. ಇದನ್ನ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಬಸವ ಮೂವ್ಮೆಂಟ್. ದುಡಿಯುವ ಜನರಿಂದ ಹೊಸ ಜಗತ್ತನ್ನ ನಿರ್ಮಾಣ ಮಾಡಲು ಸಾಧ್ಯ ಅನ್ನೋದನ್ನ ಬಸವಣ್ಣವ್ರು ತೋರಿಸ್ಕೊಟ್ರು. ನಾವೆಲ್ಲ ದುಡಿಯೋ ಜನರ ಮಕ್ಕಳಿದ್ದೇವೆ. ಇಂಗ್ಲೆಂಡ್ಗೆ ನೀವು ಎಲ್ಲ ಹೋಗಿರಿ ಅಂದ್ರೆ ದುಡಿಯೋ ಜನರ ಮಕ್ಕಳಿದ್ದಿದ್ರಿಂದ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಅಲ್ವಾ? ನಿಮ್ಮ ಪೂರ್ವಜರು ಅರ್ಥ ಮಾಡ್ಕೊಳ್ಳಿ. 100 ವರ್ಷ ಹಿಂದೆ ನಿಮ್ಮ ಪೂರ್ವಜರು ಏನಿದ್ರು, 800 ವರ್ಷ ಹಿಂದೆ ಏನಿದ್ರು ಅವರು, ಬಿಕಾಸ್ ಆಫ್ ಬಸವ ಫಿಲಾಸಫಿ ವಿ ಆರ್ ಗೆಟಿಂಗ್ ದಿಸ್ ಚಾನ್ಸ್ ಆಫ್ ಗೆಟಿಂಗ್ ನಾಲೆಜ್, ಚಾನ್ಸ್ ಆಫ್ ಬಿಕಮಿಂಗ್ ಇಂಟೆಲೆಕ್ಚುವಲ್ಸ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ ದರ್ಗಾ ಅವರೇ. ದುಡಿಯುವ ಜನರ ಒಂದು ಸಂಕುಲವನ್ನ ನಿರ್ಮಿಸಿದವರು ಮೊದಲು ಬಸವಣ್ಣವರು. ಅಂದ್ರೆ ದುಡಿಯುವ ಜನರನ್ನ ಸಂಘಟಿಸಿದವರು. ಇದು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ದರ್ಗಾ ಅವ್ರ ಜೊತೆ ಇನ್ನೂ ಮಾತು ಮುಂದುವರ್ಸೋಣ. ಅಲ್ಲಿ ಮುಂಚೆ ಒಂದು ಹಾಡನ್ನ ಕೇಳೋಣ. ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆ ನಯ್ಯ ಜಂಗಮದ ಸೋಹಕ್ಕೆಂದು, ಆರಂಭ ಮಾಡುವೆ.
ನಾನಾವ ಕರ್ಮಗಳ ಮಾಡಿದಡೆಯೂ ನಾನಾವ ಕರ್ಮಗಳ ಮಾಡಿದಡೆಯೂ ನಾನಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ಆ ನಾನು ಬಲ್ಲೆನು ನಾನು ಬಲ್ಲೆನು ನಾನಾವ ಕರ್ಮಗಳ ಮಾಡಿದಡೆಯೂ ಕೂಡಲ ಸಂಗಮ ದೇವಾ ನಾನಾವ ಕರ್ಮಗಳ ಮಾಡಿದಡೆಯೂ ಕೂಡಲ ಸಂಗಮ ದೇವಾ ನಾನಾವ ಕರ್ಮಗಳ ನಾನಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನು. ನಿಮ್ಮ ಸೊಮ್ಮ ನಿಮಗೆ ಸವಿಸುವೆನು ನಿಮ್ಮಾಡೆ ಕೂಡಲ ಸಂಗಮ ದೇವ ಆರಂಭ ಮಾಡುವೆ ಗುರು ಪೂಜೆಗೆಂದು ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು ಪರಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು ಆರಂಭ ಮಾಡುವೆ ಆರಂಭ ಮಾಡುವೆ ಆರಂಭ ಮಾಡುವೆ ಗುರು ಪೂಜೆಗೆಂದು ಆರಂಭ ವೆಲ್ಕಮ್ ಬ್ಯಾಕ್ ಕೇಳಿದ್ರೆ. ದರ್ಗಾ ಅವರೇ, ನಿಮ್ ಜೊತೆ ಮಾತಾಡೋಕೆ ಮತ್ತೆ ನಿಮಗೆ ತಮ್ಮ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇಲ್ಲಿ ನಮ್ ಜೊತೆ ವಿವೇಕ್ ತೋಂಟದಾರ್ಯ ಅವರು ಬಂದಿದ್ದಾರೆ. ವಿವೇಕ್ ತೋಂಟದಾರ್ಯ ಅವರೇ, ನಮಸ್ಕಾರ ದರ್ಗಾ ಅವರೇ. ನಾನೊಬ್ಬ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ತೀನಿ. ಆದ್ರಿಂದ ನಂದು ಎಕನಾಮಿಕ್ಸ್ ಸ್ಟೂಡೆಂಟ್ ಸಹ ಹೌದು. ನಂದೊಂದು ಎಕನಾಮಿಕ್ಸ್ ಕ್ವಶನ್. ಬಸವಣ್ಣನವರು ಅತ್ಯುತ್ತಮವಾದ ಪ್ರಧಾನಮಂತ್ರಿಗಳಾಗಿದ್ರು ಅಂತ ತಾವೀಗ ಉಲ್ಲೇಖಿಸಿದ್ರಿ. ಬಸವಣ್ಣನವರು ಆರ್ಥಿಕ ಮಂತ್ರಿಗಳಾಗಿ ಅಥವಾ ಅವರ ವಚನಗಳಲ್ಲೆಲ್ಲಾದ್ರೂ ಆರ್ಥಿಕವಾಗಿ ಸುಸ್ಥಿರವಾದ ಸಮಾಜವನ್ನ ನಿರಂತರವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಬಸವಣ್ಣವರಾಗ್ಲಿ ಅಥವಾ ಇತರ ಶರಣರಾಗ್ಲಿ ಯಾವ್ದಾರ ಆರ್ಥಿಕ ಮಾದರಿಗಳನ್ನೇನಾದ್ರೂ ಅವರು ವಚನಗಳಲ್ಲಿ ಉಲ್ಲೇಖಿಸಿದಾರಾ? ಎಂಟೈರ್ ಮೂಮೆಂಟ್ ನಲ್ಲೇನೆ ಒಂದು ಆರ್ಥಿಕ ಮಾದರಿ ಇದೆ. ಈಗ ನಮ್ಮ ಎಕನಾಮಿಕ್ಸ್ ಅಲ್ಲಿ ಬೇಸಿಕ್ ಪಾಯಿಂಟ್ಸ್ ಏನಿದಾವೆ? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಇವು ನಾಲ್ಕರ ಮೇಲೆ ಜಗತ್ತಿನ ಎಕನಾಮಿಕ್ಸ್ ನಿಂತಿರ್ತದೆ. ಲ್ಯಾಂಡ್ ಮೀನ್ಸ್ ಹಿಯರ್ ಈಸ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್. ಲೇಬರ್ ಈಸ್ ಹ್ಯೂಮನ್ ರಿಸೋರ್ಸಸ್. ಆಮೇಲೆ ಕ್ಯಾಪಿಟಲ್ ಫಾರ್ಮೇಶನ್. ಆಮೇಲೆ ಇದಕ್ಕೆ ಮ್ಯಾನೇಜ್ಮೆಂಟ್. ಆ ಕಾಲದಲ್ಲಿ ಏನಿತ್ತು ಅಂದ್ರೆ ಎಲ್ಲರೂ ಕೂಡ ಸ್ವತಃ
ಅವ್ರದ್ದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಾಟ್ ವಿ ಕಾಲ್. ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಓನರ್ಸ್ ಅವರೇ ಇರ್ತಾರೆ. ಒಬ್ಬ ಕಟ್ಟಿಗೆ ಕರಿಯವನು ತನ್ನ ಕೊಡ್ಲಿ ತಗೊಂಡ್ಬರ್ತಾನೆ, ಒಬ್ಬ ಕೃಷಿ ಕಾರ್ಮಿಕ ತನ್ನ ಕುಡುಗಲ್ ತಗೊಂಡ್ಬರ್ತಾನೆ ಅಲ್ವಾ. ಅಂದ್ರೆ ಪ್ರೊಡಕ್ಷನ್ ಏನಿದೆಯಲ್ಲ, ಸಿ ಅಪ್ ಟು ಸ್ಲೇವ್ ಸಿಸ್ಟಮ್ ವರೆಗೂ ವರ್ಲ್ಡ್ ಅಲ್ಲಿ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಏನಿದ್ದು ಅವೆಲ್ಲ ದುಡಿಯೋ ಜನರ ಕೈಯಲ್ಲೇ ಇತ್ತು. ಪ್ರತಿಯೊಬ್ಬನು ಸ್ವತಂತ್ರನಾಗಿದ್ದ, ದುಡಿತಾ ಇದ್ದ, ಆದ್ರೆ ಸ್ವತಂತ್ರನಾಗಿದ್ದ. ಇದು ಬಸವಣ್ಣವ್ರು ಏನ್ ಮಾಡಿದ್ರು, ಸಿ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅವರು ಹಿ ವಾಸ್ ಪ್ರೈಮ್ ಮಿನಿಸ್ಟರ್ ಆಫ್ ಓಲ್ಡ್ ಸಿಸ್ಟಮ್ ಅಂಡ್ ಲೀಡರ್ ಆಫ್ ದ ನ್ಯೂ ಸೊಸೈಟಿ. ಚರಣ ಸಂಕುಲ ಸೊಸೈಟಿಯಲ್ಲಿ ಬಂದಿದ್ರು. ಅವಾಗ ಏನ್ ಮಾಡಿದ್ರು ಅವರು, ಹಿ ಸ್ಟಾರ್ಟೆಡ್ ಬಿಲ್ಡಿಂಗ್ ಎ ನ್ಯೂ ಸೊಸೈಟಿ ವಿದಿನ್ ಓಲ್ಡ್ ಸೊಸೈಟಿ. ಅವಾಗ ಏನಾಗ್ಬಿಡ್ತು, ಲಕ್ಷದ ಮೇಲೆ 96,000 ಜನ ಬಂದ್ರು ಇವ್ರ ಜೊತೆ. ಆ ಕಾಲದಲ್ಲಿ ಜಸ್ಟ್ ಇಮ್ಯಾಜಿನ್ 1,96,000. ದೇ ವೇರ್ ಆಲ್ illiterates. ದೇ ಬಿಕೇಮ್ ವೆರಿ ಲರ್ನೆಡ್ ಪೀಪಲ್. ದೇ ಸ್ಟಾರ್ಟೆಡ್ ರೈಟಿಂಗ್. ದೇ ಬಿಕೇಮ್ ಕ್ರಿಯೇಟಿವ್. ಶಿಕ್ಷಣ ಕೊಟ್ರು. ಆಮೇಲೆ ಅವರಿಗೆ ಆರ್ಗನೈಸೇಷನಲ್ ಇದಕ್ಕೆ ತಗೊಂಡ್ಬಂದ್ರು, ಒಂದು ಚಳವಳಿಯನ್ನ ಮಾಡಿದ್ರು. ಇದನ್ನ ಮಾಡ್ತಾಗ ಅವ್ರು ಏನ್ ಮಾಡಿದ್ರು, ಕಾಯಕ ಬಿಕೇಮ್, ಐ ಮೀನ್ ಹ್ಯೂಮನ್ ರಿಸೋರ್ಸಸ್ ಇನ್ ಎಕನಾಮಿಕ್ ಟರ್ಮ್ಸ್. ಐ ಆಮ್ ಟೆಲ್ಲಿಂಗ್, ಹ್ಯೂಮನ್ ರಿಸೋರ್ಸಸ್ ಏನಿತ್ತಲ್ಲ ಅದನ್ನ ಬಹಳ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರು. ಇವತ್ತು ಚೈನಾ ಮಾಡ್ಕೋತಾ ಇದೆ ಅದನ್ನ. ಚೈನಾ ಇವತ್ತು ಮಾಡ್ಕೋತಾ ಇದೆ. ಚೈನಾ ವಿಲ್ ಬಿಕಮ್ ಲೀಡರ್ ಆಫ್ ದ ವರ್ಲ್ಡ್ ಬಿಕಾಸ್ ಆಫ್ ದಿಸ್ ಸೀಕ್ರೆಟ್. ಅವರು ಚೈನಾದಲ್ಲಿ ಏನಪ್ಪಾ, ಲೇಬರ್, ಅವರು ಪ್ರತಿಯೊಬ್ರು ದುಡಿತಾರೆ. ಆ ದುಡಿಮೆಯ ಒಂದು ಇದೆಯಲ್ಲ, ಇದನ್ನ ಅವ್ರು ಇದನ್ನ ಮಾಡಿದ್ರು. ಎಟ್ ದ ಸೇಮ್ ಟೈಮ್ ನ್ಯಾಚುರಲ್ ರಿಸೋರ್ಸ್ ಪರ್ಫೆಕ್ಟ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಹೇಳಿದ್ರು. ಸಿ ಅಗೇನ್ ನೋಡಿ, ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಧರಣಿಯ ಮೇಲೊಂದು ನೋಡಿ, ಈ ಇಡೀ ನಿಸರ್ಗ ಇದೆಯಲ್ಲ, ಧರಣಿಯ ಮೇಲೆ ಹಿರಿದಪ್ಪ ಅಂಗಡಿಯ ನಿಟ್ಟು. ಅಂದ್ರೆ ಗಾಡ್ ಈಸ್ ದ ಬಿಗ್ಗೆಸ್ಟ್ ಶಾಪ್ ಕೀಪರ್ ಅಂತ ಹೇಳಿ, ಧರಣಿಯ ಮೇಲೆ ಹಿರಿದಪ್ಪ ಅಂಗಡಿ ಹರದ ಕುಳಿತಿರ್ದ ನಮ್ಮ ಮಹಾದೇವ ಶೆಟ್ಟಿ. ಹರದ ಅಂದ್ರೆ ವ್ಯಾಪಾರಕ್ಕೆ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕೆ ಹರದ ಕುಳಿತಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿಯವನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ದಟ್ ಈಸ್ ಪರ್ಫೆಕ್ಟ್ ಎಕೋಲಾಜಿಕಲ್ ಬ್ಯಾಲೆನ್ಸ್ ಬಗ್ಗೆ ಹೇಳ್ತಾರೆ. ಕಾಣಿ, ಈ ತಕ್ಕಡಿಗೊಂದು ಕಾಣಿ ಕಟ್ಟಿರ್ತಾರಲ್ಲ ನೋಡಿ, ಎಕೋಲಾಜಿಕಲ್ ಬ್ಯಾಲೆನ್ಸ್ ಬಗ್ಗೆ. ಇವನು ಏನಂದ್ರೆ, ಒಮ್ಮನ ಅಂದ್ರೆ 4 ಸಲಿಗೆ ಅಂದಂಗೆ, ಮತ್ತು ಒಂದು ಮನಸ್ಸಿನಿಂದ ಜಗತ್ತಿನಲ್ಲಿದ್ರೆ ನಿಸರ್ಗ ಹಾಳಾಗೋದಿಲ್ಲ, ನ್ಯಾಚುರಲ್ ರಿಸೋರ್ಸಸ್ ಹಾಗೆ ಉಳಿತವೆ. ಮತ್ತೆ ನಮ್ಗೆ ಎಷ್ಟು ಬೇಕಷ್ಟ. ಬಿಕಾಸ್ ವಾಟ್ ಗಾಂಧೀಜಿ ಟೋಲ್ಡ್, ದಿಸ್ ನೇಚರ್ ಇಟ್ ಕ್ಯಾನ್ ಫುಲ್ಫಿಲ್ ಅವರ್ ನೀಡ್ಸ್, ನಾಟ್ ಅವರ್ ಗ್ರೀಡ್. ಇದನ್ ಬಸವಣ್ಣವ್ರು ಹೇಳಿದ್ದಾರೆ. ಒಮ್ಮನವಾದರೆ ಒಡೆನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಜಾಣ ನೋಡುವ ನಮ್ಮ ಕೂಡಲ. ಪರ್ಫೆಕ್ಟ್ ಎಕೋಲಾಜಿಕಲ್ ಬ್ಯಾಲೆನ್ಸ್ ಇದ್ದಾಗ ಇದು ನ್ಯಾಚುರಲ್ ರಿಸೋರ್ಸಸ್ ಕಾನ್ಸೆಪ್ಟ್. ಅದನ್ನ ವಿ ಶುಡ್ ಮೇಕ್ ಯೂಸ್ ಆಫ್ ದಿಸ್ ನ್ಯಾಚುರಲ್ ರಿಸೋರ್ಸಸ್ ವಿತ್ ಪರ್ಫೆಕ್ಟ್ ಹ್ಯೂಮನ್ ರಿಸೋರ್ಸಸ್. ಇವುಗಳಿಂದ ಮನುಷ್ಯ ಇಂಡಿಪೆಂಡೆಂಟ್ ಆಗ್ತಾನೆ. ಅದಕ್ಕೆ ಕಲ್ಯಾಣದಲ್ಲಿ ಕೊಡುವವರುಂಟು, ಬೇಡುವವರಿಲ್ಲ. ಬೇಡುವವರಿಲ್ಲ ಸಮಾಜ. ಸಿ ವಾಟ್ ಎ ವಂಡರ್ಫುಲ್ ಎಕನಾಮಿಸ್ಟ್ ಹಿ ವಾಸ್. ಜಸ್ಟ್ ಇಮ್ಯಾಜಿನ್, ಕೊಡುವವರಿದ್ರೆ ಎಲ್ಲರೂ, ತಗೊಳ್ಳೋರಿದ್ದಿದ್ದಿಲ್ಲ. ಇನ್ನೊಂದು ವಚನ ಹೇಳ್ತಾರೆ ಅದ್ಭುತವಾದದ್ದು, ಮಾನೆ ರಥ ಕುದುರೆ ಬೇಡುವವರಿಲ್ಲದೆ ಬಡವಾದೆನಯ್ಯ ಅಂತೆ ಬಸವಣ್ಣ. ಅಂದ್ರೆ ಹಿ ವಾಂಟ್ಸ್ ಟು ಗಿವ್ ಟು ಎವ್ರಿಬಡಿ, ನೋ ಬಡಿ ಇಸ್ ದೇರ್ ಟು ಟೇಕ್. ದಿಸ್ ಈಸ್ ದ ಪರ್ಫೆಕ್ಟ್ ಎಕನಾಮಿಕ್ ಸಿಸ್ಟಮ್ ಅನ್ನ ಅವರು ತೊಗೊಂಬರ್ತಾರೆ, ಒಂದು ಹಂತ ಸೊಸೈಟಿ ತೊಗೊಂಬರ್ತಾರೆ. ಆದ್ರಿಂದ ಅವ್ರು ಏನಂದ್ರೆ, ಯಾವ ದೇಶದಲ್ಲಿ ಜಾಗರೂಕತೆಯಿಂದ ನ್ಯಾಚುರಲ್ ರಿಸೋರ್ಸಸ್ ಅನ್ನ, ಹ್ಯೂಮನ್ ರಿಸೋರ್ಸಸ್ ಬಳಸ್ತಾರಲ್ಲ, ಆ ದೇಶಕ್ಕೆ ಬಡತನ ಇರೋದಲ್ಲ. ಆಮೇಲೆ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಏನಿದೆಯಲ್ಲ, ಅದು ವರ್ಕಿಂಗ್ ಕ್ಲಾಸ್ಗೆ ಕೊಡ್ತಾರೆ, ಅವರು ಕಾಯಕ ಜೀವಿಗಳಿಗೆ ಕೊಡ್ತಾರೆ ಆ ಮ್ಯಾನೇಜ್ಮೆಂಟ್ ಅನ್ನ. ಇಲ್ಲಿ ಮ್ಯಾನೇಜರ್ ಒಬ್ರು, ಕ್ಯಾಪಿಟಲ್ ಒಬ್ರ ಕೈಯಾಗ. ಆಮೇಲೆ ಕ್ಯಾಪಿಟಲ್ ಅನ್ನ ಏನ್ ಮಾಡ್ತಾರೆ, ಸೋಷಿಯಲ್ ಫಂಡ್ ರೂಪದಲ್ಲಿ ಇಡ್ತಾರೆ. ಅದಕ್ಕೆ ಮೃಡ ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಅಂದ್ರೆ ನೋಡಿ, ಬಹಳ ಇಂಪಾರ್ಟೆಂಟ್. ಜೀಸಸ್ ವಾಸ್ ಅಗೇನ್ಸ್ಟ್ ದಿಸ್ ಇಂಟ್ರೆಸ್ಟ್.
Paigambar was against interest. Buddha was against interest. Karl Marx was against interest. Interest ಬಡ್ಡಿಯಿಂದ ಬದುಕಬಾರ್ದು, ದುಡಿದ್ ಬದುಕಬೇಕು. ಅಂಡ್ ಬಸವಣ್ಣ ವಾಸ್ ಅಗೇನ್ಸ್ಟ್ ಕಡ ಕೊಡ್ಬಾರ್ದು, ಬಡ್ಡಿನೂ ಕೊಡ್ಬಾರ್ದು. ಯು ಜಸ್ಟ್ ಗಿವ್. ಹೂ ಇಸ್ ನೀಡಿ, ಅವ ಇಟ್ಕೊಳ್ಳೋದಿಲ್ಲ, ನಿಂಗೆ ವಾಪಸ್ ಕೊಡ್ತಾನೆ ಅವನ ಹತ್ರ ಇದ್ರೆ. ಬಂದರೆ ಒಂದು ಲೇಸು, ಬಾರದಿರ್ದಡೆ 2 ಲೇಸು. ಡೋಂಟ್ ಬಾದರ್ ಅಬೌಟ್ ದಟ್. ನೋಡಿ ಎಷ್ಟು ಕಮ್ಯುನಿಸಂ ಅದೇ ಹೇಳ್ತದೆ, ಬುದ್ಧಯಿಸಂ ಅದೇ ಹೇಳ್ತದೆ, ಕ್ರಿಶ್ಚಿಯಾನಿಟಿ ಅದೇ ಹೇಳ್ತದೆ, ಆಮೇಲೆ ಮಮ್ಡನಿಸಂ ಅದೇ ಹೇಳ್ತದೆ, ಲಿಂಗಾಯತಿಸಂ ಅದೇ ಹೇಳ್ತದೆ. ಮನುಷ್ಯ ಇವತ್ ಜಗತ್ತಿನೊಳಗೆ ಏನಾಗಿದೆ, ಶ್ರೀಮಂತ ರಾಷ್ಟ್ರಗಳು ಅಂದ್ರೆ ಬಡ್ಡಿ ಮೇಲೆ ಬದುಕ್ತಾ ಇದ್ದಾವೆ. ದಿಸ್ ಈಸ್ ದಿ ಎಕನಾಮಿಕ್ಸ್ ಆಫ್ ಬಸವಣ್ಣ. ಹಿ ಕ್ರಿಯೇಟೆಡ್ ದಿಸ್ ಟೈಪ್ ಆಫ್ ಸೊಸೈಟಿ. ಅಲ್ಲಿ ಬ್ಯಾಲೆನ್ಸ್ ಇದೆ, ಎಕನಾಮಿಕ್ ಬ್ಯಾಲೆನ್ಸ್, ಸೋಷಿಯಲ್ ಬ್ಯಾಲೆನ್ಸ್, ಥಿಂಕಿಂಗ್, ಇಂಟರಾಕ್ಷನ್, ಹ್ಯೂಮನ್ ರಿಸೋರ್ಸಸ್, ಇಂಟೆಲೆಕ್ಚುಯಲ್, ಲೇಬರ್, ಫಿಸಿಕಲ್ ಅಂಡ್ ಮೆಂಟಲ್ ರಿಸೋರ್ಸಸ್. ಅದಕ್ಕೆ ಅನುಭವ ಮಂಟಪ ಮಾಡ್ತಾರೆ, ಇಂಟರಾಕ್ಷನ್ ಆಗ್ತದೆ. ಎಂತಿಂತವ್ರು ಎಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಬಸವಣ್ಣಗೆ ಪ್ರಶ್ನೆ ಕೇಳೋದಷ್ಟು ಜಗತ್ತಿನಲ್ಲಿ ಯಾವ ಫಿಲಾಸಫರ್ಗೂ ಯಾರು ಪ್ರಶ್ನೆ ಕೇಳಿಲ್ಲ. ಅಂಡ್ ದಿಸ್ ಈಸ್ ದಿ ಬೇಸ್ ಆಫ್ ಬಸವ ಎಕನಾಮಿಕ್ಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ ದರ್ಗಾ ಅವ್ರೆ. ವಿವೇಕ್ ಅವ್ರೆ, ನಿಮಗೆ ಇನ್ನೇ ಏನ್ ಅನಿಸ್ತು ದರ್ಗಾ ಅವ್ರ ಮಾತು ಕೇಳಿ? ಬಹಳ ಸಂತೋಷ ಆಯ್ತು, ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದು ಚಿಕ್ಕ ಫಾಲೋ ಅಪ್ ಕ್ವಶನ್ ನಾನು ಕೇಳ್ಬಹುದಾ? ಯು ಕ್ಯಾನ್ ಆಸ್ಕ್. ಒಂದ್ ನಿಮಿಷ, ಈ ಒಂದು ವಚನ ಸಂಗೀತವನ್ನ ಕೇಳ್ಕೊಂಡ್ ಬರೋಣ, ಆಮೇಲೆ ನಿಮ್ಮ ಪ್ರಶ್ನೆಯನ್ನು ತಗೊಳ್ಳೋಣ. ಬೇಕು? ಖಂಡಿತ. ಥ್ಯಾಂಕ್ ಯು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಓ ಚನ್ನ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಕೇಳಯ್ಯ, ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ
ಸ್ತುತಿ ನಿಂದೆಗಳು ಬಂದಡೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು 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 ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಎಂತಯ್ಯ ವೆಲ್ಕಮ್ ಬ್ಯಾಕ್ ಕೇಳಿದ್ರೆ. ವಿವೇಕ್ ಅವರೇ, ನೀವು ದರ್ಗಾ ಅವ್ರಿಗೆ ಏನೋ ಒಂದು ಚಿಕ್ಕ ಪ್ರಶ್ನೆ ಕೇಳ್ಬೇಕಂತಿದ್ರಿ, ಮುಂದುವರಿಸಿ ನಿಮ್ಮ ಪ್ರಶ್ನೆನ. ಥ್ಯಾಂಕ್ ಯು. ನಾನು ಸುಮಾರು 25 ವರ್ಷದಿಂದ MBA ಮಾಡ್ಬೇಕಾದ್ರೆ ಈ ದೇಶದಲ್ಲಿ ಕಾರ್ಪೊರೇಟ್ ಎಥಿಕ್ಸ್ ಮತ್ತೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಎಥಿಕ್ಸ್ ಮತ್ತೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವೆರಿ ಹಾಟ್ ಟಾಪಿಕ್ಸ್ ಅವಾಗ. ಅದಕ್ಕಿಂತ ಮುಂಚೆ ಬರೀ ಪ್ರಾಫಿಟ್ ಮೋಟಿವ್ ಇರ್ತಾ ಇತ್ತು ಕಾರ್ಪೊರೇಷನ್ಸ್ ಗಳಿಗೆ. ಆದ್ರೆ ಈಗೊಂದು 25-30 ವರ್ಷದಿಂದ ಬಹಳಷ್ಟು ಮ್ಯಾನೇಜ್ಮೆಂಟ್ ಚಿಂತಕರು ಏನೋ ಈ ಟರ್ಮಿನಾಲಜೀಸ್ ನ ಫ್ಲೋಟ್ ಮಾಡಿ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಶುರು ಮಾಡಿದ್ರು. ಹಾಗೆ ನಾನು ಕೆಲವೊಂದು ವಚನಗಳಲ್ಲಿ ಇದರದ ಅರ್ಥ ಬರೋ ಹಾಗೆ ಕಾಯಕ ಮತ್ತೆ ದಾಸೋಹದ ಉಲ್ಲೇಖ ಸಾಕಷ್ಟು ಕಡೆ ಬರುತ್ತೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? See, this is actually this philosophy and this Basava philosophy stands on basic 3 points. One is proper production, second is proper utility, and third one is proper social distribution. ಜಗತ್ತಿನ ಎಕನಾಮಿಕ್ ಪ್ರಾಬ್ಲಮ್ಸ್ ಏನಿದಾವಲ್ಲ ಇವೆಲ್ಲವೂ ಸಾಲ್ವ್ ಆಗೋದು ಸೋಷಿಯಲ್ ಕಾಂಟ್ರಡಿಕ್ಷನ್ ಸಾಲ್ವ್ ಆಗ್ಲಿಕ್ಕೆ ಈ 3 ಪಾಯಿಂಟ್ಸ್ ಅನ್ನು ಹೇಳ್ತಾರೆ. ಇದಕ್ಕೇನೆ ತ್ರಿವಿಧ ದಾಸೋಹ ನೋಡಿ, ಒಂದೇ ಶಬ್ದ ಅದು ಎಕನಾಮಿಕ್ಸ್ ಅಲ್ಲಿ ಒಂದು ಅರ್ಥ ಕೊಡ್ತದೆ, ಫಿಲಾಸಫಿಯಲ್ಲಿ ಒಂದು ಅರ್ಥ ಕೊಡ್ತದೆ, ರಿಲಿಜನ್ ನಲ್ಲಿ ಒಂದು ಅರ್ಥ ಕೊಡ್ತದೆ. ಬಿಕಾಸ್ ವಿ ಕಾಲ್ ಇಟ್ ಹೋಮೋಫೋನಸ್ ಫಾರ್ಮ್ಸ್. ಒನ್ ವರ್ಡ್ ಗಿವ್ಸ್ ಸೋ ಮೆನಿ ಮೀನಿಂಗ್ಸ್. ಈಗ ಫಾರ್ ಎಕ್ಸಾಂಪಲ್, ಹರಿ ಅಂದ್ರೆ ದೇವರಾಗ್ತಾನೆ, ಹರಿ ಅಂದ್ರೆ ನೀರ್ ಹರಿಯೋದು, ಹರಿ ಅಂದ್ರೆ ಬಟ್ಟೆ ಹರಿಯೋದು. ದಿಸ್ ಇಸ್ ಕಾಲ್ಡ್ ಹೋಮೋಫೋನಸ್ ಫಾರ್ಮ್. ಒಂದೇ ಶಬ್ದ ಬೇರೆ ಬೇರೆ ಅರ್ಥ. ಬಟ್ ಇಲ್ಲಿ ಹಂಗಿಲ್ಲ, ಒಂದೇ ಶಬ್ದ ವಿತ್ ಡೈಮೆನ್ಷನ್ಸ್. ಈಗ ನೋಡಿ, ಕಾಯಕ ಪ್ರಸಾದ ದಾಸೋಹ, ಇದಕ್ಕೇನೆ ನಾವು ಏನ್ ಮಾಡ್ತೇವೆ, ಗುರು ಲಿಂಗ ಜಂಗಮ. ಕಾಯಕ ಅಂದ್ರೆ ನಾಲೆಜ್ ಎಲ್ಲಿ ಬರ್ತದಂದ್ರೆ ನಾವು ಕ್ರಿಯಾಶೀಲ ಆದಾಗ ಬರ್ತದೆ ಅಂತ. ಗುರುವಿಗೂ ಜ್ಞಾನಕ್ಕೂ ಲಿಂಗ ಇದೆಯಲ್ಲ, ಅದು ಎಲ್ಲಿ ಬರ್ತದೆ, ಒಂದು ಇದು ಪ್ರಸಾದ ಪ್ರಜ್ಞೆ ಬಂದಾಗ. ಪ್ರಸಾದ ಪ್ರಜ್ಞೆ ಅಂದ್ರೆ ಎವ್ರಿಥಿಂಗ್ ಈಸ್ ಗಿಫ್ಟ್ ಆಫ್ ನೇಚರ್ ಆರ್ ಗಾಡ್, ವಿ ಹ್ಯಾವ್ ನೋ ರೈಟ್ ಟು ಡಿಸ್ಟ್ರಾಯ್ ಇಟ್ ಅನ್ನೋ ಪ್ರಜ್ಞೆ ಬಂದಾಗ ವಿ ಕ್ಯಾನ್ ಯುಟಿಲೈಸ್ ಬಟ್ ವಿ ಕಾಂಟ್ ಡಿಸ್ಟ್ರಾಯ್. ಒಂದು ಗ್ಲಾಸ್ ನೀರ್ ಕೊಡಿದ್ರೆ ಯುಟಿಲಿಟಿ, ನೀವು ಅರ್ಧ ಗ್ಲಾಸ್ ಕೊಡೋದು ಚೆಲ್ಲದ್ರೆ ದಟ್ ಈಸ್ ಡಿಸ್ಟ್ರಕ್ಷನ್. ಅದಕ್ಕೆ ಪ್ರಸಾದ ಪ್ರಜ್ಞೆ, ಸೂರ್ಯ ಪ್ರಸಾದ ಬಸವಣ್ಣ, ಸೂರ್ಯ ಪ್ರಸಾದ, ಚಂದ್ರ ಪ್ರಸಾದ, ಪೃಥ್ವಿ ಪ್ರಸಾದ, ಸಮುದ್ರ ಪ್ರಸಾದ, ಗಿಡ ಮರಗಳು ಪ್ರಸಾದ, ನಿಸರ್ಗ ಪ್ರಸಾದ. ಪ್ರಸಾದ ಅಂದ್ರೆ ಬರೇ ತಿನ್ನೋದಲ್ಲ, ಒಂದು ಇದರಲ್ಲಿ ಗುಡಿಯಲ್ಲಿ ಕೊಡೋದಲ್ಲ, ಅದು ಅವರ ಪ್ರಸಾದ ಈಸ್ ಎನಿಥಿಂಗ್ ಆನ್ ವಿಚ್ ವಿ ಆರ್ ಲಿವಿಂಗ್. ಎಲ್ಲವೂ ಪ್ರಸಾದ. ನಾವು ಸೂರ್ಯ ಇಲ್ಲದೆ ಸತ್ತೋಗ್ಬಿಡ್ತೇವೆ, ಪ್ರಸಾದ. ಚಂದ್ರ, ಬೆಳದಿಂಗಳು ಪ್ರಸಾದ. ಅಷ್ಟೇ ಅಲ್ಲ, ಪ್ರಸಾದ ಕಾಯ, ದಿಸ್ ಇಸ್ ಆಲ್ಸೋ ಗಿಫ್ಟ್ ಆಫ್ ದ ಗಾಡ್. ಪ್ರಸಾದ ಕಾಯವ ಕೆಡಿಸಲಾಗದು. ವಿ ಹ್ಯಾವ್ ನೋ ರೈಟ್ ಟು
ಟು ಕಮಿಟ್ ಸುಸೈಡ್, ವಿ ಹ್ಯಾವ್ ನೋ ರೈಟ್ ಟು ಡ್ರಿಂಕ್ ಆರ್ ಸ್ಮೋಕ್. ಯಾಕಂದ್ರೆ ಶರೀರಕ್ಕೆ ಹಾನಿ ಆಗುವಂತದ್ದನ್ನ ಏನು ಮಾಡಬಾರದು, ಹಾನಿ ಆಗುವ ಹಾಗೆ ಮಾಡಬಾರದು. ದಿಸ್ ಇಸ್ ಕಾಲ್ಡ್ ಪ್ರಸಾದ ಕಾಯ. ಪ್ರಸಾದ ಕಾಯವ ಕೆಡಿಸಲಾಗದು. ದಿಸ್ ಇಸ್ ಕಾಲ್ಡ್ ಪ್ರಾಪರ್ ಯುಟಿಲಿಟಿ. ನಮ್ದು ಕಾಯಕ ಉದ್ದಂಡ ವೃತ್ತಿ, ಕಾಯಕ ಅಲ್ಲ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ನಾನು ಒಂದು ಸಾರಾಯಿ ಫ್ಯಾಕ್ಟರಿ ಮಾಡ್ತೀನಿ ಅಂದ್ರೆ ಕಾಯಕ ಅಲ್ಲ. ನಾನು ತಂಬಾಕದ ಬೆಳೆ ತೆಗಿತೀನಿ ಅಂದ್ರೆ ಕಾಯಕ ಅಲ್ಲ. ತಂಬಾಕದ ಬೆಳೆಯಿಂದ ಔಷಧಿ ತಯಾರು ಮಾಡಿದ್ರೆ ಅದು ಕಾಯಕ. ತಂಬಾಕದ ಬೆಳೆಯಿಂದ ತಂಬಾಕಿನ ಸಿಗರೇಟ್ ಮಾಡಿದ್ರೆ ಅಲ್ಲ. ಉದ್ದಂಡ ವೃತ್ತಿ ಕಾಯಕವಲ್ಲ. ನಾವು ಮಾಡುವ ಕಾಯಕ ನಿಸರ್ಗಕ್ಕೆ ಪರವಾಗಿರ್ಬೇಕು, ಸಮಾಜಕ್ಕೆ ಪರವಾಗಿರ್ಬೇಕು, ಆಮೇಲೆ ಬದುಕಿಗೆ ಪರವಾಗಿರ್ಬೇಕು. ದಿಸ್ ಈಸ್ ಕಾಲ್ಡ್ ಕಾಯಕ. ಎರಡನೇದು ಪ್ರಸಾದ ಮೀನ್ಸ್ ಎಲ್ಲವನ್ನು ಪ್ರಸಾದದ ಹಾಗೆ ಉಪಯೋಗ ಮಾಡೋದು. ನೀವೊಂದು ಪ್ರಸಾದ ಕೊಟ್ರೆ ತಲೆ ಮೇಲೆ ಇಟ್ಕೋತೀರ, ಎಲ್ಲ ಕುಡಿದು ಕೈಗೆ ಹತ್ತಿದ್ದು ಕೆಳಗೆ ಚೆಲ್ಬಾರ್ದು ಅಂತ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ನೀವು ಅದನ್ನ ಕಾಳಜಿ ಮಾಡ್ತೀರಿ. ಹಾಗೇನೆ ಇಡೀ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಬಗ್ಗೆ ಕಾಳಜಿ ಮಾಡ್ಬೇಕು. ಅವಾಗ ಸರ್ಪ್ಲಸ್ ಕ್ರಿಯೇಟ್ ಆಗ್ತದೆ. ಅವಾಗ ಏನಾಗ್ತದೆ, ಅದು ದಾಸಃ ಅಹಂ. ಅಗ್ದಿ ಇದು ನಾನು ಸಮಾಜವೆಂಬ ದೇವರು. ಇಲ್ಲಿ ಎಷ್ಟು ಮಜಾ ಇದೆ ಅಂದ್ರೆ ಇಷ್ಟಲಿಂಗ ಜಂಗಮಲಿಂಗ ಅಂತ ಬರ್ತದೆ. ಇಷ್ಟಲಿಂಗ ನೀವು ಪೂಜೆ ಮಾಡ್ತೀರಾ, ಜಂಗಮಲಿಂಗ ಅಂದ್ರೆ ಇಡೀ ಸಮಾಜವೆಂಬ ದೇವರು. ಇನ್ನು ಜಂಗಮವೇ ಲಿಂಗವೆಂದು ನಂಬಿದೆ ಅಂತ ಬಸವಣ್ಣವ್ರು ಹೇಳಿ. ಜಂಗಮ ಅಂದ್ರೆ ಸಮಾಜ, ಜಂಗಮ ಅಂದ್ರೆ ನಿಸರ್ಗ, ಜಂಗಮ ಅಂದ್ರೆ ಇನ್ಫಿನಿಟ್. ಆದ್ದರಿಂದ ಇನ್ನು ಜಂಗಮವೇ ಲಿಂಗವೆಂದು ನಂಬಿದೆ. ನಾವ್ ಏನ್ ಕಣ್ಣಿಗೆ ಕಾಣಿಸಲ್ಲ ಅದೇ ನನ್ ದೇವರು ಅಂತ, ಅದ್ರ ಸೇವೆ ಮಾಡೋದೇ ನನ್ ಕೆಲಸ ಅಂತ ಹೇಳ್ತಾರೆ ಬಸವಣ್ಣವರು. ಅವಾಗ ಏನಾಗ್ತದೆ, ದಟ್ ಈಸ್ ಕಾಲ್ಡ್ ದಾಸೋಹ. ದಾಸಃ ಅಹಂ. ನಾನು ದಾಸನಾಗಿ, ದಾನಿಯಾಗಿ ಅಲ್ಲ, ಅಹಂಕಾರ ಇದೆ. ದಾಸನಾಗಿ ನಾನು ನಿನ್ನ, ಎಲ್ಲರೂ ಶಿವ ಸ್ವರೂಪಿಗಳು, ಪ್ರತಿಯೊಬ್ರು ಶಿವ. ನಾನು ನಿನ್ನ ಸೇವೆಯನ್ನ ಮಾಡ್ತೇನೆ, ನೀನ್ ಕೊಟ್ಟಿದ್ದನ್ನ ನಿನ್ ಕೊಡ್ತಾ ಇದ್ದೀನಿ ಅಂತ. ಇದು ದಿಸ್ ಇಸ್ ಕಾಲ್ಡ್ ದಾಸೋಹಂ ಭಾವ. ದಟ್ ಇಸ್ ವಾಟ್ ಇನ್ ಎಕನಾಮಿಕ್ಸ್ ನಲ್ಲಿ ಏನಾಗ್ತದೆ, ಪ್ರಾಪರ್ ಪ್ರೊಡಕ್ಷನ್. ಇಫ್ ಯು ಕ್ರಿಯೇಟ್ ಬಾಂಬ್, ಇಟ್ ಈಸ್ ನಾಟ್ ಪ್ರಾಪರ್ ಪ್ರೊಡಕ್ಷನ್. ಇಫ್ ಯು ಕ್ರಿಯೇಟ್ ನ್ಯೂಕ್ಲಿಯರ್ ಎನರ್ಜಿ, ದಟ್ ಈಸ್ ಪ್ರಾಪರ್ ಪ್ರೊಡಕ್ಷನ್. ಡಿಸ್ಟ್ರಕ್ಷನ್ ಯಾವುದು ಕೂಡ ಪ್ರಾಪರ್ ಪ್ರೊಡಕ್ಷನ್ ಅಲ್ಲ. ಪ್ರಾಪರ್ ಪ್ರೊಡಕ್ಷನ್, ಪ್ರಾಪರ್ ಯುಟಿಲಿಟಿ. Proper utility, you'll get surplus. That is social, proper social distribution. This is the economics, basic 3 points of the economics. ಇನ್ನು ತಾವ್ ಹೇಳಿದ್ದು ಯಾಕೆ 30 ವರ್ಷದಲ್ಲಿ ಬಂತು ಅಂದ್ರೆ, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಸಿಕ್ಕಾಪಟ್ಟೆ ಜಗತ್ತಿನಲ್ಲಿ ಪಾವರ್ಟಿ ಬೆಳೀತು, ಅನ್ಸರ್ಟನಿಟಿ ಬೆಳೀತು. ಆಮೇಲೆ ಜನರು ದಂಗೆ ಹೇಳುವಂತ ವಾತಾವರಣ ಸೃಷ್ಟಿ ಆಯ್ತು. ಆಮೇಲೆ ಇದು ಏನದಲ್ಲ, ವರ್ಕಿಂಗ್ ಕ್ಲಾಸ್ ಅನ್ನ ಪ್ಲೀಸ್ ಮಾಡ್ಲಿಕ್ಕೆ ಅನೇಕ ಪ್ರೋಗ್ರಾಮ್ಸ್ ಇರ್ತವೆ. I come across many countries I visited. I have seen even in Paris ಅಲ್ಲಿ ನಾನು ನೋಡಿದೆ, ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತಾರೆ. ಅಮೆರಿಕದಲ್ಲಿ ನೋಡಿದೆ ಕೊಡ್ತಾರೆ. ಯಾಕಂತಂದ್ರೆ ಒಂದು ಸಲ ಜನರು ಬುಗಿಲಿದ್ರಂದ್ರೆ ಯು ಕಾಂಟ್ ಸ್ಟಾಪ್. ಹಿಸ್ಟ್ರಿ ಪ್ರೂವ್ಡ್ ಅಸ್. ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ನಿಮ್ದು ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಚೇಂಜ್ ಆಗ್ತಾ ಹೋಗ್ತದೆ. ಹ್ಯೂಮನ್ ಕಾನ್ಸೆಪ್ಟ್ಸ್ ಡೆವಲಪ್ ಆಗ್ತವೆ. ಯಾಕೆ ಇದನ್ ಮಾಡೋದು, ಯಾಕೆ ಟ್ರಸ್ಟ್ ಮಾಡ್ತಾರೆ. ಈಗ ರಾಕ್ ಫೆಲ್ಲರ್ ಯಾಕೆ ಮಾಡಿದ್ರು, ಟಾಟಾ ಯಾಕೆ ಮಾಡ್ತಾರೆ, ಇವರೆಲ್ಲ ಅಂದ್ರೆ ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ದಟ್ ಈಸ್ ಕಾಲ್ಡ್ ಹಿಸ್ಟಾರಿಕಲ್ ಮೆಟೀರಿಯಲಿಸಮ್. ಒಂದು ಐತಿಹಾಸಿಕ ವಸ್ತುಸ್ಥಿತಿಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಇಂಥವು ಫಿಲಾಂಥ್ರೋಪಿಕಲ್ ಪಾಯಿಂಟ್ಸ್ ನಮಗೆ ಬರ್ತವೆ. ಅದು ಮುಂದೆ ಮ್ಯಾನೇಜ್ಮೆಂಟ್ ನಲ್ಲಿ ಡೆವಲಪ್ ಆಗ್ತದೆ. ಇಟ್ ಈಸ್ ನಾಟ್ ಬ್ಯಾಡ್, ಇಟ್ ಈಸ್ ಗುಡ್. ಅದೊಂಥರ ಸಸ್ಟೈನಬಲ್ ಸೊಸೈಟಿಗೆ ಅನಿವಾರ್ಯವಾಗಿ ಬೇಕಾಗ್ತದೆ. ಅಂಡ್ ದಟ್ ಈಸ್ ನೀಡ್ ಆಫ್ ದ ಟೈಮ್, ದಟ್ ಈಸ್ ನೀಡ್ ಆಫ್ ದಿ ಪ್ರೆಸೆಂಟ್ ಕಂಡೀಷನ್. ಅದಕ್ಕೆ ದೇರ್ ವಿಲ್ ಬಿ ಲಾಟ್ ಆಫ್ ಚೇಂಜಸ್ ಇನ್ ಮ್ಯಾನೇಜ್ಮೆಂಟ್. ದಟ್ಸ್ ವೈ ಬಸವಣ್ಣವರು ಹೇಳ್ತಾರೆ, ಇಷ್ಟೆಲ್ಲ ಮಾಡಿದ್ರಲ್ಲ, ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ರು, ಅವ್ರೇನ್ ಹೇಳಿದ್ರು, ಕಳ್ಳ ನಾಣ್ಯ ಸಲುಗೆಗೆ ಸಲ್ಲದು. ಆಮೇಲೆ ನೀವು ಸುಂಕವ ತೆರದೆ ವಿರಹಿತ ಹೋಗಬಾರದು. ಸಿಸ್ಟಮ್ ಉಳಿಬೇಕಲ್ಲ. ಇವರಿಗೆ ಕಾಯಕ ಜೀವಿಗಳಿಗೆ ಅದನ್ನೇ ಹೇಳ್ತಾರೆ, ಯು ನೀಡ್ ನಾಟ್ ಡಿಪೆಂಡ್ ಅಪಾನ್ ದೆಮ್, ಬಟ್ ಯು ಡೂ ಯುವರ್ ಡ್ಯೂಟೀಸ್. ಹೀಗೆ ಬಸವಣ್ಣವರು, ಅದಕ್ಕೆ ಗ್ರೇಟ್ ವಿಜನರಿ ಅನ್ನೋದು. ಕುಂಬತನ ಎಲ್ಲಿ ನಿಮಗೆ ಕಾಣೋದಿಲ್ಲ, ಎಲ್ಲವನ್ನು ಬಹಳ ವಂಡರ್ಫುಲ್ ಆಗಿ ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಆಮೇಲೆ ರಾಜನ ಇದು ಬೆಳೆದ್ ಬಿಡ್ತದಲ್ಲ, ಎಲ್ಲರೂ ದುಡಿತಾರೆ, ಎಲ್ಲರೂ ಪ್ರೊಡಕ್ಷನ್ ಇದು ಮಾಡ್ತಾರೆ. ಇಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಂಟರ್ಸ್ ಇನ್ ದ ವರ್ಲ್ಡ್. ಇವನ್ ಬಸವ ವಾಸ್ ಪ್ರೈಮ್ ಮಿನಿಸ್ಟರ್ ಆಫ್ ಕಲ್ಯಾಣ ಒಂದು ಬಿಗ್ಗೆಸ್ಟ್ ಮಾರ್ಕೆಟ್ ಸೆಂಟರ್ ಆಗಿರ್ತದೆ. ಹಿಂಗ್ ಎಕ್ಸ್ಪೋರ್ಟ್ ಮಾಡ್ತಾರೆ,
ಇದೆಲ್ಲ ಇದೆ, ಅದು ಬಹಳ ದೊಡ್ಡ ಕಥೆ ಇದೆ. ಅಂದ್ರೆ ಹಿ ವಾಸ್ ಎ ಗ್ರೇಟ್ ಮ್ಯಾನೇಜರ್. ಅವ್ರದ್ದು ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅಮೇಜಿಂಗ್ ಮ್ಯಾನೇಜ್ಮೆಂಟ್. ವಿ ಹ್ಯಾವ್ ಸಪರೇಟ್ ಡಿಸ್ಕಷನ್ ಅಬೌಟ್ ದಟ್ ಇನ್ ಫ್ಯೂಚರ್, ಹಿಸ್ ಮ್ಯಾನೇಜ್ಮೆಂಟ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅವರೇ. ಬಸವಣ್ಣ ಒಬ್ಬ ಎಕನಾಮಿಸ್ಟ್, ಒಬ್ಬ ಸೋಶಿಯೋ ಪೊಲಿಟಿಕಲ್ ಲೀಡರ್, ಒಬ್ಬ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಅಂತೆಲ್ಲ, ಹೌದು, ಎಕ್ಸ್ಪರ್ಟ್. ಎಷ್ಟೊಂದು ಒಬ್ಬ, ನೀವು ಸಾಕಷ್ಟು ಸಲ ಹೇಳಿದಿರಿ ಬಸವಣ್ಣ ಅಂದ್ರೆ ಜಗತ್ತಿನ 8ನೇ ಅದ್ಭುತ ಅಂತ ಹೇಳಿ. ಹೌದು. ಈಗ ದರ್ಗಾ ಅವ್ರ ಜೊತೆ ಇನ್ನೂ ನಾವು ಸಂವಾದ ಮುಂದುವರ್ಸೋಣ. ಅದಕ್ಕೆ ಮುಂಚೆ ಒಂದು ಹಾಡನ್ನು ಕೇಳೋಣ. ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, 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 ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ, ಅಕ್ಕ ಕೇಳುವ 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 ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ. ಅಕ್ಕಿ ಅದಕ್ಕೆ ತೆಂಗಿನಕಾಯಿ, ಅಕ್ಕಿ ಅದಕ್ಕೆ ತೆಂಗಿನಕಾಯಿ, ಕಂಡೆ ನೋವ ಕಂಡೆ ನೋವ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಭಿಕ್ಷಕ್ಕೆ ಬಂದುದು ಕಂಡೇನವ ಕಂಡೇನವ ಕಂಡೇನವ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು, ಭಿಕ್ಷಕ್ಕೆ ಬಂದುದು ಕಂಡೇನವ ಕಂಡೇನವ ಕಂಡೇನವ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ. ಮಿಕ್ಕಿ ಮೀರಿ ಹೋವನ, 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 ಬೆಂಬತ್ತಿ ಕೈ ಹಿಡಿದೆನು, ಮಿಕ್ಕಿ ಮೀರಿ ಹೋವನ, ಬೆಂಬತ್ತಿ ಕೈ ಹಿಡಿದೆನು, ಚೆನ್ನ ಮಲ್ಲಿಕಾರ್ಜುನನ, ಚೆನ್ನ ಮಲ್ಲಿಕಾರ್ಜುನನ, ಕಂಡು ಕಂಡೆರೆದೆನವ್ವ, ಅಕ್ಕ ಕೇಳುವ ನಾನೊಂದ ಕನಸು ಕಂಡೆ, ನಾನೊಂದ ಕನಸು. ವೆಲ್ಕಮ್ ಬ್ಯಾಕ್ ಕೇಳಿದ್ರೆ. ದರ್ಗಾ ಅವರೇ, ನಾನು ಪ್ರಶ್ನೆ ಕೇಳೋದ್ಕಿಂತ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ನಿಮ್ ಜೊತೆ ಸಂವಾದಕ್ಕೆ, ಅವ್ರ ಜೊತೆ ಹೆಚ್ಚು ಮಾತಾಡೋಣ. ಆಮೇಲೆ ನಾವು ಸಮಯ ಉಳಿದ್ರೆ ನಾನು ಪ್ರಶ್ನೆ ತಗೊಳ್ಳೋಣ. ನಮ್ ಜೊತೆ ಇವತ್ತು ಪ್ರೊಫೆಸರ್ ಗಣೇಶ್ ಅವರಿದ್ದಾರೆ. ಪ್ರೊಫೆಸರ್ ಗಣೇಶ್ ಅವರೇ, ದರ್ಗಾ ಅವ್ರಿಗೆ ನಿಮ್ದು ಏನ್ ಪ್ರಶ್ನೆ ಇದೆ ಕೇಳಿ. ಸರ್ ನಮಸ್ಕಾರ. ಸರ್, ಕಾಯಕ ಮತ್ತು ದಾಸೋಹವನ್ನ ಸಾಮಾನ್ಯವಾಗಿ ನೀವು ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ನೆಲೆಗಟ್ಟಿನಲ್ಲಿ ವಿಮರ್ಶೆ ಮಾಡ್ತೀರಾ. ಅದು ಆ ರೀತಿನಲ್ಲಿ ನೋಡೋದನ್ನ ಕಲಿಸಿದವರು ತಾವು ಮೊದಲನೇವರು ಅಂತ ಅನಿಸ್ತದೆ. ಅದೇ ರೀತಿನಲ್ಲಿ ಬೇರೆ ಬೇರೆ ಕೌಶಲ್ಯದವರು ಒಂದೇ ಕಡೆಗೆ ನೆಲೆ ನಿಂತುಬಿಟ್ಟು ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ರಲ್ಲ. ಸೊ ಅಂದ್ರೆ ಬೇರೆ ಬೇರೆ ಸ್ಕಿಲ್ ಗಳೆಲ್ಲ ಅದರಲ್ಲಿ ಒಂದ್ ಕಡೆಗೆ ಬಂತು. ಒಂದ್ ಕಡೆಗೆ ಬೇರೆ ಬೇರೆ ಸ್ಕಿಲ್ಸ್, ಹಗ್ಗ ಮಾಡೋರು ಇರ್ಬೋದು, ಚಪ್ಪಲಿ ಮಾಡೋರು ಇರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಮಾಡುವಂತ ಎಲ್ಲಾ ಸ್ಕಿಲ್ಡ್ ಪರ್ಸನ್ಸ್ ಎಲ್ಲ ಒಂದ್ ಕಡೆಗೆ ಬಂದ್ರಲ್ಲ. ಸೊ ಈ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೂ ಕೂಡ ಅಲ್ಲಿ ಪ್ರಯತ್ನಗಳಾಗಿರಬಹುದು. ಸೊ ಇದನ್ನ ಒಂದು ರೀತಿಯ ಎಂಜಿನಿಯರಿಂಗ್ ಸೈನ್ಸ್ ಮತ್ತು ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಅನುಭವ ಮಂಟಪವನ್ನ, ಕಾಯಕ ದಾಸೋಹ ಚಳವಳಿನ ನೋಡಬಹುದಾ ಅಂತ ಒಂದು ಪ್ರಶ್ನೆ ಸರ್. ಈಗ ಒಂದು ಅನುಭವ ಮಂಟಪ ಇದೆಯಲ್ಲ, ಈ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಸೇರ್ತಾ ಇದ್ರು. ಅವ್ರು ಬರ್ಕೊಂಡ್ ಬಂದಿದ್ದನ್ನ ಅಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾ ಇದ್ರು. ಒಂದು ವಚನವನ್ನ, ಇಸ್ ವೆರಿ ಇಂಟ್ರೆಸ್ಟಿಂಗ್. ನಾನು
ಅನುಭವ ಮಂಟಪದಲ್ಲಿ ನನ್ನ ಅನುಭವದ ಮೂಲಕ ಒಂದು ವಚನ ತಗೊಂಡ್ ಹೋದ್ರೆ 770 ಜನರು ಅದರದ್ದು ಚೆಕ್ ಮಾಡ್ತಾ ಇದ್ರು. 770. ಅದರಲ್ಲಿ 7 ಜನ ಗಣಾಧೀಶರಿದ್ರು. ಉಳಿದವರು ಎಲ್ಲ ಅಮರ ಗಣಗಳು ಅಂತ ಕರೀತಾರೆ. ಲೈಕ್ ಪಾರ್ಲಿಮೆಂಟ್. ಅಲ್ಲಿ ಅಲ್ಲಂ ಪ್ರಭು ತರ ಸ್ಪೀಕರ್ ಇದ್ರು. ಆಮೇಲೆ ಬಸವಣ್ಣವ್ರಿದ್ರು. ಇಲ್ಲಿ ಏನಾಗ್ತದೆ ಅಂದ್ರೆ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ ಅನುಭವ ಈಸ್ ಅ ಫಿಲಾಸಫಿ ಆಫ್ ಲಿಂಗಾಯಸ್. ಇಟ್ ಈಸ್ ಯುನೀಕ್ ಇನ್ ದ ವರ್ಲ್ಡ್. ಏನ್ ಹೇಳ್ತಾರೆ ಬಸವಣ್ಣವ್ರು ಅಂದ್ರೆ, ಜಗತ್ತಿನಲ್ಲಿ ಅನೇಕ ದರ್ಶನಗಳಿದಾವೆ, ಫಿಲಾಸಫೀಸ್, ಆದ್ರೆ ದಿಸ್ ಈಸ್ ಯುನೀಕ್ ಅಮಂಗ್ ದಮ್. ಕಾರಣ ಏನು ಅಂದ್ರೆ, ದೇರ್ ಈಸ್ ನೋ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ವಿದೌಟ್ ಫಿಸಿಕಲ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಬಸವಣ್ಣ. ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಇರ್ಲಾರ್ದೇನೆ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಅನುಭವ ಇಲ್ಲದೆ ಅನುಭಾವ ಇಲ್ಲ. ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಮೀನ್ಸ್ ಅನುಭಾವ. ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅನುಭವ, ನಮ್ಗೆ ಅನುಭವ ಆಗ್ತದೆ. ಅದಕ್ಕೇನೆ ವಿ ಕಾಲ್ ಇಟ್ ಅನುಭವ ಮಂಟಪ. ಇಟ್ ಇಸ್ ನಾಟ್ ಅನುಭಾವ ಮಂಟಪ. ಅನುಭವ ಮಂಟಪದಲ್ಲಿ ಅನುಭಾವದ ಸೃಷ್ಟಿ ಆಗ್ತದೆ. ಆಮೇಲೆ ಈ ಅನುಭವ ಏನಿದೆಯಲ್ಲ, ತಾವು ಹೇಳಿದ ಪಾಯಿಂಟ್ ಬಹಳ ಚೆನ್ನಾಗಿದೆ. ಈ ಅನುಭವ ಏನಿದೆಯಲ್ಲ, ಪ್ರತಿಯೊಬ್ಬರ ಅನುಭವ ಬೇರೆ ಇದೆ. ಒಬ್ಬನು ಒಂದು ದೋಣಿಯನ್ನ ಓಡಿಸ್ತಾನೆ, ಇನ್ನೊಬ್ಬ ಬಟ್ಟೆ ಹೊಲಿತಾನೆ, ಬಟ್ಟೆ ಒಗಿತಾನೆ, ಕೃಷಿ ಕಾರ್ಮಿಕ ಇದ್ದಾನೆ, ಆಮೇಲೆ ರೈತ ಇದ್ದಾನೆ, ಕಂಬಾರ ಇದ್ದಾನೆ, ಕಮ್ಮಾರ ಇದ್ದಾನೆ, ಇದು ಕುಂಬಾರ ಇದ್ದಾನೆ, ಕಂಬಾರ ಇದ್ದಾನೆ. ಎಷ್ಟನ್ನು ಮನೆ ಕಾಯಕ ಜೀವಿಗಳಿದಾರಲ್ಲ, ಅವರ ಅನುಭವಗಳು ಬೇರೆ ಬೇರೆ ಇದ್ದಾವೆ. ಆಮೇಲೆ ಅವರು ತಮ್ಮ ಅನುಭವದ ಮೂಲಕ ಅನುಭವ ಸೃಷ್ಟಿ ಮಾಡ್ತಾರೆ. ಅನುಭವ ಬೇರೆ ಬೇರೆ, ಅನುಭವ ಒಂದೇ. ಅರ್ಥ ಆಯ್ತಲ್ಲ? ಅನುಭವಗಳು, ಒಬ್ಬ ಕಮ್ಮಾರನ ಅನುಭವ ಬೇರೆ ಇದೆ, ಒಬ್ಬ ಕುಂಬಾರನ ಅನುಭವ ಬೇರೆ ಇದೆ. ಆದ್ರೆ ಅನುಭವ ಇದೆಯಲ್ಲ, ಆ ಕಾಯಕದ ಮೂಲಕ ಬರುವಂತ ಅನುಭವ ಇದೆಯಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಒಂದು ಕನ್ನಡಿ ಕಾಯಕದ ರೇಮಮ್ಮ ಅಂತ ಬರ್ತಾಳೆ. ಕನ್ನಡಿ ಕಾಯಕ ಅಂದ್ರೆ ಹಿಂದಿನ ಕಾಲದಲ್ಲಿ ಇವೆಲ್ಲ ಬೆಲ್ಜಿಯಂ ಗ್ಲಾಸ್ ಇದ್ದಿದ್ದಿಲ್ಲ. ಅವಾಗ ಈ ಕಂಚನ್ನ ತಿಕ್ಕಿ ಅದು ಗ್ಲಾಸ್ ಮಾಡ್ತಾ ಇದ್ರು. ಅದು ಬರೀ ಶ್ರೀಮಂತರ ಮನೆಯಲ್ಲಿ ಇರ್ತಾ ಇತ್ತು. ಬಡವರ ಮನೆ ಹೆಣ್ಮಕ್ಳಿಗೆ, ಕೃಷಿ ಕಾರ್ಮಿಕರು, ಕಾಯಕಜೀವಿ ಹೆಣ್ಮಕ್ಳಿಗೆ ಮುಖ ನೋಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅವ್ರು ಸುಮ್ನೆ ಏನೋ ನೀರ್ನಲ್ಲಿ ಮುಖ ನೋಡ್ತಿದ್ರು ಅಷ್ಟೇನೆ. ಈ ಕನ್ನಡಿ ಕಾಯಕದವಳು ಏನ್ ಮಾಡ್ತಾ ಇದ್ಲು, ಆ ಕನ್ನಡಿ ಅಂತದೊಂದು ತೊಂದು ಅದೊಂದು ಕಾಯಕ. ಮನೆಗ್ ಬಂದು ಅವಳು ಬಂದಾಗ ಮುಖ ನೋಡ್ತಾ ಇದ್ರು. ಮುಖ ನೋಡಿ ಆಮೇಲೆ ಅವಳಿಗೆ ಒಂದ್ ಬಗ್ಸೆ ಜೋಳನೋ ಅಕ್ಕಿನೋ ಕೊಡ್ತಾ ಇದ್ರು. ಅವಾಗ ಅವಳೊಂದು ವಚನ ಬರೀತಾಳೆ, ಒಂದೇ ವಚನ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವಳು ಹೇಳ್ತಾಳೆ, ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ ಅಂತೇಳಿ. ಇದು ನೋಡಿ, ಆ ಫಿಲಾಸಫಿ ಎಲ್ಲಿವರೆಗೆ ಹೋಯ್ತಂದ್ರೆ, ಕೈಯಲ್ಲಿ ಕನ್ನಡಿ, ಬಸವಣ್ಣ ಕೊಟ್ಟ ಒಂದು ಕನ್ನಡಿ ಇದೆ, ಅದು ಇಷ್ಟಲಿಂಗ. ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ. ನಾನು ಕೊಡುವ ಕನ್ನಡಿಯಲ್ಲಿ ನಿನ್ನ ಮುಖ ಕಾಣ್ತದೆ, ಬಸವಣ್ಣ ಕೊಟ್ಟ ಕನ್ನಡಿಯಲ್ಲಿ ನೀನೇ ಕಾಣ್ತೀಯ ಅಂತ, ನಿನ್ನನ್ನು ನೀನು ಅರ್ಥಕೊಳ್ತೀಯ ಅಂತ ತಿಳಿಸಿದ. ನೋಡಿ, ದಟ್ ಈಸ್ ಆ ಅನುಭವ ಇದೆಯಲ್ಲ, ಆ ಅನುಭವದ ಎತ್ತರ ಇದಾವಲ್ಲ, ಎಲ್ಲ ಕಾಯಕ ಜೀವಿಗಳು ತಮ್ಮ ಕಾಯಕದ ಪರಿಕರಗಳ ಮೂಲಕ ಒಂದೇ ಅನುಭವವನ್ನ ಕೊಡ್ತಾರೆ. ಹೇಗೆ ಮಕರಂದ, ನೆಕ್ಟರ್, ಎಷ್ಟು ಹೂಗಳ ಮಕರಂದ ಇರ್ತದೆ, ಆದ್ರೆ ಜೇನುತುಪ್ಪ ಒಂದೇ ಆಗಿರ್ತದೆ. ಹಾಗೆ ಅನೇಕ ಕಾಯಕ ಜೀವಿಗಳ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಮುಂದೆ ಏನಾಗ್ತದೆ, ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದಾಗ್ಬಿಡ್ತದೆ. ಆದ್ದರಿಂದ ತಾವು ಹೇಳೋದ ಹಾಗೆ ಎಕ್ಸ್ಪರ್ಟೈಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಒಂದು ಮೈಥಾಲಜಿ ಇದೆ. ಈ ಮೈಥಾಲಜಿನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ಅಂದ್ರೆ, ಈ ಕುಂಬಾರ ಗುಂಡೆಯನ್ನವರು ನೋಡಿ, ಈ ನೀವು ಕುಂಬಾರ ಯಾವುದೇ ತೊಳಿ, ಕುಂಬಾರ ಅವನು ಒಂದು ಮಡಿಕೆ ಮಾಡದ್ಮೇಲೆ ಅದನ್ನ ಬಡದು ನೋಡ್ತಾನೆ, ಅಂದ್ರೆ ಅದು ಸರಿಯಾಗಿದೋ ಇಲ್ವೋ. ಅದು ಒಂದ್ ವೇಳೆ ಅದು ಗ್ರೇಡ್ ಲೋ ಇದ್ರೆ ಬಿಸಾಕ್ ಬಿಡ್ತಾನೆ ಅದನ್ನ, ಯಾಕಂದ್ರೆ ಒಡೆದು ಹೋಗ್ಬಿಡ್ತದೆ ಅದು. ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಅದನ್ನ ಚೆಕ್ ಮಾಡ್ತಾ ಇರ್ತಾನೆ.
ಆ ಚೆಕ್ ಮಾಡೋದ್ರಿಂದ ಒಂದು ಮ್ಯೂಸಿಕಲ್ ಇದು ಹೊರಡ್ತಾ ಇರ್ತದೆ. ಆಮೇಲೆ ಅವನು ಕೈಲಾಸದಲ್ಲಿ ಶಿವ ಆ ಇದಕ್ಕೆ ನಾಟ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅನ್ನೋದು ಒಂದು ಮಿತ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ತಾವು ಹೇಳಿದ ಹಾಗೆ, ಇಟ್ಸ್ ವೆರಿ ಬ್ಯೂಟಿಫುಲ್ ಕ್ವಶನ್ ಯು ಆಸ್ಕ್ ಮೀ. ತಾವು ಹೇಳಿದ ಹಾಗೆ ಪ್ರತಿಯೊಬ್ಬ ಕಾಯಕ ಜೀವಿ ತನ್ನ ಉತ್ಪಾದನೆಯನ್ನ ಅತ್ಯುತ್ತಮಗೊಳಿಸುವ ಕಡೆ ಏಕಾಗ್ರತೆಯನ್ನು ತರ್ತಾನೆ. ಆದ್ದರಿಂದಲೇ ಕಾಯಕದಲ್ಲಿ ನಿರತರಾದಡೆ ಗುರುದರ್ಶನವಾದಡು ಮರೆಯಬೇಕು, ಜಂಗಮದ ಹಂಗು ಹರಿಯಬೇಕು, ಸಾಕ್ಷಾತ್ ಅಮರೇಶ್ವರ ಲಿಂಗವಾದಡು ಕಾಯಕದೊಳಗು. ಇಟ್ ಮೀನ್ಸ್ ಕಾನ್ಸಂಟ್ರೇಷನ್. ನಾವು ನಮ್ಮ ಕಾಯಕದಲ್ಲಿ ವಿ ಶುಡ್ ನಾಟ್ ಬಿ ಏಲಿಯನ್ ಟು ಅವರ್ ಓನ್ ವರ್ಕ್. ನಾವು ನಮ್ಮ ಕೆಲಸದಲ್ಲಿ ಪರಿಕೇರಾದೇವಂದ್ರೆ ವಿಲ್ ನೆವರ್ ಪ್ರೊಡ್ಯೂಸ್ ದ ಬೆಸ್ಟ್ ಥಿಂಗ್. ದಿಸ್ ಈಸ್ ದ ಗ್ರೇಟೆಸ್ಟ್ ಲೆಸನ್ ಫ್ರಾಮ್ ಬಸವ ಫಿಲಾಸಫಿ. ಇದು ಪೂಜೆಕ್ಕಿಂತಲೂ ದೊಡ್ಡದು. ಸಾಕ್ಷಾತ್ ಅಮರೇಶ್ವರ ಲಿಂಗವಾದಡು ಕಾಯಕದೊಳಗು. ಆ ಕಾಯಕದಲ್ಲಿ ನಿಮ್ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಇದ್ದಾಗ ಆ ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ನಿಮ್ಮ ಕಾಯಕದ ಮೂಲಕನೇ ನೀವು ಈ ಫಿಲಾಸಫಿಯನ್ನು ಅರ್ಥ ಮಾಡ್ಕೋತೀರಾ. ಪ್ರತಿಯೊಬ್ಬರು ಬೇರೆ ಬೇರೆ ಕಾಯಕ ಇದೆ, ಬಟ್ ಎಲ್ಲ ಕಾಯಕಗಳ ಅನುಭವ ಸಾಗರವನ್ನ ಸೇರ್ತದೆ. ಆ ಅನುಭವದಲ್ಲಿ ದಟ್ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲರೂ ಒಂದಾಗ್ಬಿಡ್ತದೆ. ಇಟ್ಸ್ ಸೋ ಬ್ಯೂಟಿಫುಲ್. ಇಲ್ಲಿ ಇಂಡಿವಿಜುವಲಿಟಿ ಮೇಂಟೈನ್ ಆಗ್ತದೆ, ಆಮೇಲೆ ಸೋಷಿಯಲ್ ಪರ್ಸನಾಲಿಟಿ ಡೆವಲಪ್ ಆಗ್ತದೆ. ದಿಸ್ ಈಸ್ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ಹ್ಯೂಮನ್ ಕೈಂಡ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೆ ದರ್ಗಾ ಅವರೇ. ಅನುಭವದಿಂದ ಅನುಭವ. ಒಂದು ಈಗ ಒಂದು ವಚನ ಸಂಗೀತವನ್ನ ಕೇಳೋಣ ಗಣೇಶ್ ಅವರೇ, ಮತ್ತೆ ನಿಮ್ಮ ಪ್ರಶ್ನೆಯನ್ನು ತಗೊಳ್ಳೋಣ.
ಕಾಯಗುಣ ಬೇಡೆಂಬುದು ವೈರಾಗ್ಯ ಬೇಡೆಂಬುದು ಕಾಯಗುಣ ಬೇಡೆಂಬುದು ವೈರಾಗ್ಯ ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ ಬಯಸಿ ಬಂದುದು ಅಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗಭೋಗ ಬಯಸದೆ ಬಂದುದು ಲಿಂಗಭೋಗ ಈವು ಭಯವನತಿಗಳೆದು ಈವು ಭಯವನತಿಗಳೆದು ಭೋಗಿಸಬಲ್ಲಡೆ ಭೋಗಿಸಬಲ್ಲಡೆ ಕೂಡಲ ಚೆನ್ನ ಸಂಗ ನಿಮ್ಮ ಕೂಡಲ ಚೆನ್ನ ಸಂಗ ನಿಮ್ಮ ಶರಣನೆಂಬೆ 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 ಬಯಸಿ ಬಂದುದು ಅಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗಭೋಗ ಬಯಸದೆ ಬಂದುದು ಲಿಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗಭೋಗ. ವೆಲ್ಕಮ್ ಬ್ಯಾಕ್ ಕೇಳಿದ್ರೆ. ಗಣೇಶ್ ಅವರೇ, ನೀವು ದರ್ಗಾ ಅವ್ರಿಗೆ ಇನ್ನೂ ಏನೋ ಮಾತಾಡ್ಸ್ಬೇಕು ಅಂತ ಇದ್ರಿ, ಮುಂದುವರಿಸಿ. ಸರ್ ನಮಸ್ಕಾರ. ಇನ್ನೊಂದು ನಮಸ್ತೆ. ಪ್ರಶ್ನೆ ಇದೆ. ಹಾ. ಈಗ ಇದ್ರ ಜೊತೆಗೇನೆ ಇದ್ರ ಬಗ್ಗೆ ಇನ್ನೊಂದು ಹೇಳೋದಾದ್ರೆ, ಈ ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ಗಳಿಗೆ ಈ ಏನು ಈಗ ಕಾಯಕ ಮತ್ತು ದಾಸೋಹವನ್ನ ನಾವು ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಕೊಳ್ಳೋದಾದ್ರೆ, ಡಿಸ್ಟ್ರಿಬ್ಯೂಷನ್ ಅಂದ್ರೆ ಅಗೇನ್ ಇಟ್ ಬಿಕಮ್ಸ್ ಎ ಮ್ಯಾನೇಜ್ಮೆಂಟ್ ಪಾರ್ಟ್. ಪ್ರೊಡಕ್ಷನ್ Yes. ಅಂದ್ರೆ ಅಗೇನ್ ಇಟ್ ಬಿಕಮ್ಸ್ ದ ಎಂಜಿನಿಯರಿಂಗ್ ಪಾರ್ಟ್. ಅಂದ್ರೆ ಎಂಜಿನಿಯರಿಂಗ್ ಅಲ್ಲಿ ಎಂಜಿನಿಯರಿಂಗ್ ಬರ್ತದೆ, ಎಂಜಿನಿಯರಿಂಗ್ ಡಿಸೈನ್ ಬರ್ತದೆ, ರಿಸರ್ಚ್ ಬರ್ತದೆ. ಸೊ ಇದೆಲ್ಲದರಲ್ಲೂ ಮೇಜರ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬೇಕಾಗಿರ್ತದೆ. ಸೊ ಈಗ ಒಬ್ಬ ಚಪ್ಪಲಿ ಮಾರೋನಿಗೂ ಕೂಡ ತುಂಬಾ ಚೆನ್ನಾಗಿ ಚಪ್ಪಲಿ ಮಾರೋನು ಅಗೇನ್ ಅಡಿದಾಸ್ ಕಂಪ್ನಿ ತೆಗಿತಾನೆ. ಸೊ ಅದೇ ತರನಲ್ಲಿ ಪ್ರತಿಯೊಂದು ಕಾಯಕದಲ್ಲೂ ಒಂದು ಎಕ್ಸಲೆನ್ಸ್ ಅನ್ನ ಅವರು ಬಿಲ್ಡ್ ಮಾಡಿದ್ರು. ಆ ಒಂದು ಮಾಡೆಲ್ ನಮಗೀಗ ಕಾಂಟೆಂಪರರಿನಲ್ಲಿ ಅನುಕೂಲ ಆಗ್ತದೆ ಅಂತ ನನ್ನೊಂದು ಭಾವನೆ ಸರ್. ಖಂಡಿತವಾಗಿಯೂ. ಈಗ ನೋಡಿ, ನೀವು ನನ್ಗೆ ಬಹಳ ಆಶ್ಚರ್ಯ ಅನ್ಸಿದ್ದಂದ್ರೆ, ಇವರು ನಮ್ಮ ಹರಳೇನವರು ಮತ್ತು ಅವರ ಪತ್ನಿ ಕಲ್ಯಾಣಮ್ಮನವರು ಏನು ಚಮ್ಮಾವಿಗೆಗಳನ್ನ ಅಂದ್ರೆ ಚಮ್ಮಾವಿಗೆಗಳನ್ನ ಏನು ಬಸವಣ್ಣವರಿಗೆ ಮಾಡಿ ಕೊಡ್ತಾರಲ್ಲ, ಬಸವಣ್ಣವ್ರು ಏನ್ ಮಾಡ್ತಾರೆ, ಅದನ್ನ ತಲೆ ಮೇಲೆ ಇಟ್ಕೋತಾರೆ. ಇದು ಶಿವನಿಗೆ ಸಲ್ತಕ್ಕದ್ದು, ಶಿವನ ಪಾದುಕೆ, ಶಿವನ ಇದು ಚಮ್ಮಾವಿಗೆಯು ನಾನು ಹಾಕೊಳ್ಳೋದಿಲ್ಲ ಅಂತ ಹೇಳ್ತಾರಲ್ಲ. ಅವು ಇವತ್ತಿಗೂ ಕೂಡ ನೀವು ಯಾವಾಗಾದ್ರೂ ಇಂಡಿಯಾಕ್ ಬಂದ್ರೆ ನೀವು ಬಿಜನಹಳ್ಳಿಗೆ ಹೋಗ್ಬೇಕು. ಆ ಪಾದರಕ್ಷೆಗಳು ಅಲ್ಲಿ ಇದಾವೆ. ತುಂಬಾ ಇವರೆಲ್ಲ ನೀರ್ ಹಾಕಿ, ನಮ್ಗೆ ಗೊತ್ತಲ್ಲ, ನಮ್ ಜನ ನೀರ್ ಹಾಕಿ ಕುಂಕುಮ ಹಚ್ಚಿ ವಿಭೂತಿ ಹಚ್ಚಿ ಅದನ್ನೆಲ್ಲ ಹಾಳು ಮಾಡಿದ್ದಾರೆ ಮೇಲಿಂದು. ಬಟ್ ಸ್ಟಿಲ್ ಸೋ ವಂಡರ್ಫುಲ್. ಆಮೇಲೆ ಅದು ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಅವರು ತೊಡೆಯ ಚರ್ಮವನ್ನ ₹1 ಆಗಲ್ಲ ಸಾಂಕೇತಿಕವಾಗಿ, ಅವ್ರ ಗಂಡ ಹೆಂಡತಿದು ಒಂದೊಂದು ತೊಡೆಯ ಚರ್ಮ ₹1 ಆಗಲು ಚರ್ಮವನ್ನ ಆ ಹಿಂದಿನ ಅಟ್ಟೆಯಲ್ಲಿ ಇಟ್ಟಿದ್ದಾರೆ. ಅದನ್ನು ಕೂಡ ನಾನು ನೋಡಿದ್ದೇನೆ. ಬಟ್ ವರ್ಕ್ಮನ್ಶಿಪ್ ಇದೆಯಲ್ಲ, ಅಮೇಜಿಂಗ್. ಆ ಸ್ಲಿಪ್ ಆಗ್ಬಾರ್ದು ಅಂತ ಹೇಳಿಸಿಂದ ನಾ ಎಲ್ಲಿಯೂ ನೋಡಿಲ್ಲ ಇವತ್ತಿನವರೆಗೂ. ಈಗಿನ ಕಾಲಿನಲ್ಲಿ ಅದಕ್ಕೆ ಬೇರೆ ಬೇರೆ ಮೆಟೀರಿಯಲ್ ಬಂದಿದೆ. ಇವತ್ತಿನ ಅಂದ ಸ್ಕಿಲ್ ಅಂತ ನೀವು ಹೇಳಿದ್ರಲ್ಲ, ಅದು ಕಾಲ್ ಜಾರ್ಬಾರ್ದು ಅಂತ ಹೇಳಿಸಿಂದ ಆ ಚರ್ಮದ ಇದನ್ನ ಹೀಗೆ ಕ್ರಾಸ್ ಮೇಲೆ ಹಾಕಿ ಹಾಕಿ ಅದು ಸ್ಲಿಪ್ ಆಗ್ಲಾರ್ದಂಗೆ ಅವರು ಅದನ್ನ ಮಾಡಿದ್ದಿದೆ ಆ ಚಪ್ಪಲಿಗಳನ್ನ.
ಸೊ ಅಮೇಜಿಂಗ್ ಐ ಟೆಲ್ ಯು. ತಾವ್ ಹೇಳದ ಹಾಗೆ ವಿತೌಟ್ ಸ್ಕಿಲ್ ನೋಡಿ, ವಿತೌಟ್ ಅದೇ ಗ್ರೇಡಿಂಗು, ವಿತೌಟ್ ಸ್ಕಿಲ್ ನಾವು ಯಾವುದೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಕಿಲ್ ಅನ್ನ ಈಗ ನೋಡಿ, ಒಬ್ಬೊಬ್ರು ಒಂದೊಂದು ಸ್ಕಿಲ್, ಈಗ ಕೊಲ್ಲಾಪುರ ಚಪ್ಲಿ ಅಂತ ಹೇಳ್ತೇವೆ, ಧಾರವಾಡ ಪೇಡ ಅಂತ ಹೇಳ್ತೇವೆ, ಬೆಳಗಾವಿ ಕುಂದ ಅಂತ ಹೇಳ್ತೇವೆ. ಹಿಂಗೆ ಅಲ್ಲಿ ನಮ್ದು ಅಮೀನ್ಗಢ ಕರದಂಟ ಅಂತ ಹೇಳ್ತೇವೆ. ಸ್ಕಿಲ್ ಡೆವಲಪ್ಮೆಂಟ್ ಅದೇ ವಸ್ತು ಇರ್ತಾವೆ ಎಲ್ಲ ಕಡೆ, ಅದೇ ವಸ್ತು ಇರ್ತದೆ, ಆದ್ರೆ ಸ್ಕಿಲ್ ಡೆವಲಪ್ ಆಗಿರೋದಿಲ್ಲ. ಇದೇ ನಮ್ಮ ಜನರ ಉದಾಹರಣೆ ನಿಮ್ಗೆ ಕೊಡ್ತಾ ಇದ್ದೇನೆ. ನಮ್ಮ ಬಿಜಾಪುರದ ರೊಟ್ಟಿ ಅದ್ರ ಟೇಸ್ಟೇ ಬೇರೆ ಇರ್ತದೆ. ಅಂದ್ರೆ ಆ ಸ್ಕಿಲ್ ಡೆವಲಪ್ ಆಗಿರ್ತದಲ್ಲ. ಎಷ್ಟೋ ಹೆಣ್ಮಕ್ಳು ಏನ್ರಿ ಅವ್ರು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ನೀವೇ ಹೇಳ್ತಾ ಇರ್ತೀರಲ್ಲ. ಸ್ಕಿಲ್ ಬರೇ ವಸ್ತು ಅಲ್ಲ, ಸ್ಕಿಲ್ ಪ್ಲಸ್ ಮೆಟೀರಿಯಲ್. ರಿಸೋರ್ಸಸ್ ಇದಾವೆ, ಬಟ್ ಸ್ಕಿಲ್ ಬೇಕಲ್ಲ. ಆ ಸ್ಕಿಲ್ ಅನ್ನ ನಾವು ನೋಡ್ತಾ ಇರ್ತೇವೆ. ಒಂದೊಂದು ದೇಶಕ್ಕೆ ಸ್ಕಿಲ್ ಇರ್ತದೆ, ಒಂದೊಂದು ಪ್ರತಿ ಕಾಯಕ ಜೀವಿದ ಸ್ಕಿಲ್ ಇರ್ತದೆ. ಇಟ್ಸ್ ಆಲ್ ಅಮೇಜಿಂಗ್. ನಿಮ್ಗೆ ಇನ್ನೂ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಪೀಟರ್ ಅಂತ ಇದ್ದ. ಅವನು ಈ ಕೋಡೇಜ್ ಇದ್ರಲ್ಲಿ ಪೀಟರ್ ಸ್ಕಾಟ್ ಅಂತ ನೀವು ಕೇಳಿರ್ಬೋದು, ಒಂದು ವಿಸ್ಕಿ ಇದೆ. ಅವನು ಏನ್ ಮಾಡ್ತಾ ಇದ್ದಂದ್ರೆ ಅದ್ರದ್ದು ಗ್ರೇಡ್ ಅನ್ನು ಹೇಗ್ ಮಾಡ್ತಿದ್ದ ಅಂದ್ರೆ ಬಾಯಿನಲ್ಲಿ ಹಾಕೊಂಡು ಮತ್ತೆ ಹೊಗಳಿ ಅದ್ರ ಗ್ರೇಡ್ ಅನ್ನು ಹೇಳ್ತಾ ಇದ್ದ. ಅದಕ್ಕೆ ಅದರಿಂದ ತುಂಬಾ ಶ್ರೀಮಂತ ಕೊಟ್ಟೇದೀಶ ಅದ ಅವನು, ಯಾರು ಕೊಡೆ. ಅದಕ್ಕೆ ಒಬ್ಬ ಆಳ್ ಮನುಷ್ಯ, ಅವನ ಹೆಸರಲ್ಲೇ ಪೀಟರ್ ಸ್ಕಾಟ್ ಅಂತ, ತನ್ನ ಹೆಸರು ಇರ್ಲಿಲ್ಲ. ಅವನ್ ಆಳಿನ ಅಂದ್ರೆ ಅವನಿಂದ ಅವನ್ ಲಾಭ, ಸ್ಕಿಲ್ ಅಂತ ಹೇಳಿದ್ರಲ್ಲ. ಈಗ ಇಲ್ಲಿ ನಿಪ್ಪಾಣಿಯಲ್ಲಿ ಒಬ್ಬ ಇದ್ದ. ನಾನು ಐ ಡಿಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಲ್ಸೋ. ನಾನು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನಲ್ಲಿ MA ಓದ್ತವಾಗ ಇವೆಲ್ಲ ನನ್ಗೆ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾಗಿತ್ತು. ನಿಪ್ಪಾಣಿಯಲ್ಲಿ ಒಬ್ಬ ಹಮಾಲಿ ಮಾಡೋ ಮನುಷ್ಯ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ಈ ಗ್ರೇಟ್ ಮಾಡ್ತಾ ಇದ್ದ ತಂಬಾಕಿಂದು. ಆ ತಂಬಾಕು ತಗೊಂಡು ಹೀಗ್ ತಿಕ್ಕಿ ಸುಮ್ಮನೆ ಹಿಂಗ್ ವಾಸನೆ ನೋಡಿ ಅದ್ರ ಗಡಿ ಹೇಳ್ತಾ ಇದ್ದ. ಆಮೇಲೆ ಇವ್ರು ಇದಾರಲ್ಲ, ಇಂಡಿಯನ್ ಟೊಬ್ಯಾಕೋ ITC ಕಂಪನಿಯವರು, ಅವನು ಒಬ್ಬ ಹಮಾಲ್ ಬರೇ ಒಂದು ಕುಂಬಳ ಚಾಟಿ ಮೇಲೆ ಒಂದು ಅರ್ಧ ಇದರಲ್ಲಿ ಇರ್ತಿದ್ದ. ಅವನು ಇಂಡಿಯಾ ಎಲ್ಲ ಸುತ್ತಾ ಇದ್ದ ಪ್ಲೇನ್ ನಲ್ಲಿ. ಐ ಆಮ್ ಟೆಲಿಂಗ್ ಯು ಸಮ್ 50 years ago. ಅವನು ಎಲ್ಲ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಅವ್ನು ಬರೇ ಸುಮ್ನೆ ಹೀಗೆ ಅದನ್ನ ಲ್ಯಾಬ್ ಟೆಸ್ಟ್ ಮಾಡೋದು, ಅದು ಸಿಕ್ಕಾಪಟ್ಟೆ ಲಾಂಗ್ ಪ್ರೊಸೆಸ್ ಇತ್ತು. ಬಟ್ ಹಿ ವಾಸ್ ಸೋ ಸ್ಕಿಲ್ಡ್ ಇನ್ ದಟ್. ಈಗ ಬರೇ ವಾಸನೆಯಿಂದ ಅದ್ರ ಗ್ರೇಡ್ ಹೇಳ್ತಾ ಇದ್ದ ಅವನು. ಆಮೇಲೆ ಅವನನ್ನ ಆ ಕಂಪ್ನಿಯವರು, ಮಲ್ಟಿನ್ಯಾಷನಲ್ ಕಂಪ್ನಿಯವರು ತಗೊಂತಿರುಗ್ತಾ ಇದ್ರು. ದಟ್ಸ್ ವೈ ವಿದೌಟ್ ಸ್ಕಿಲ್ ವಿಲ್ ನೆವರ್ ಕಮ್ ಅಪ್ ಇನ್ ದ ಲೈಫ್. You may work anywhere, but that skill is very important. That's what I learned from Baswa philosophy. ಥ್ಯಾಂಕ್ ಯು ಸರ್. ನವೀನ್ ಸರ್, ಒಂದು ಕೊನೆ ಪ್ರಶ್ನೆ ಕೇಳ್ಬೋದಾ? ಕೇಳಿ. ಸರ್, ಬಿಜ್ನಳ್ಳಿ ಬಗ್ಗೆ ತಾವು ಒಂದು ಇದನ್ನ ಹೇಳಿದ್ರಿ. ಕಲ್ಯಾಣಮ್ಮ ಮತ್ತು ಹಳೇನವರ ಚಪ್ಪಲಿ ಅಲ್ಲಿ ಬಿಜ್ನಳ್ಳಿನಲ್ಲಿ ಇದೆ, ಗುಲ್ಬರ್ಗ ಹತ್ತಿರದಲ್ಲಿ, ಸೇಡಂ ರೋಡ್ ಅಲ್ಲಿ. ಸಾಮಾನ್ಯವಾಗಿ ನಾನು ಅದ್ರ ಬಗ್ಗೆ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿದ್ದೇನೆ. ಅದ್ರ ಬಗ್ಗೆ ತಮ್ಮ ಒಂದು ಗಮನವನ್ನ ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ನಾವು ಈ ಐತಿಹಾಸಿಕವಾದಂತಹ ಯಾವುದೇ ವಸ್ತುಗಳ ಬಗ್ಗೆ ಏನಾದ್ರೂ ಹೇಳಿದ್ರೆ ಜನಗಳು ಇನ್ನೂ ಕೂಡ ನಂಬೋ ಸ್ಥಿತಿನಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಆ ಬಗ್ಗೆ ಒಂದು ತಮ್ಮ ಗಮನವನ್ನು ಸೆಳೆಯೋದಾದ್ರೆ, ಆ ಕಾರ್ಬನ್ ಡೇಟಿಂಗ್ ಮತ್ತು DNA ಟೆಕ್ನಾಲಜಿಯನ್ನ ಬಳಸ್ಬಿಟ್ಟು ಒಂದು ತುಂಬಾ ಚೆನ್ನಾಗಿರತಕ್ಕಂತಹ ಯೂನಿವರ್ಸಿಟಿನಲ್ಲಿ ಅದರ ಡೇಟಿಂಗ್ ಅಂದ್ರೆ ಎಷ್ಟು ದಿವಸಗಳದ್ದು, 900 ವರ್ಷಗಳಾಗಿದೆಯೋ ಇಲ್ವೋ, ಅಥವಾ ಇದು ಮನುಷ್ಯರ ಚರ್ಮ ಹೌದು ಅಲ್ವೋ, ಅದನ್ನೆಲ್ಲವನ್ನು ಕೂಡ ನಾವೀಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈಗ ಬಯೋಟೆಕ್ನಾಲಜಿ, ಜೀನ್ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಸೊ ಈ ನೆಲೆಗಟ್ಟಿನಲ್ಲಿ ಅದು ಒಂದು ಒಳ್ಳೆ ಸಂಶೋಧನೆ ಆಗ್ಬೋದು ಅಂತ ಅನಿಸ್ತದೆ ಸರ್. ತಮ್ಮ ಅಭಿಪ್ರಾಯ ಸರ್? ಖಂಡಿತ. we use carbon 14 method for many things. ಅದು ಹೆಚ್ಚು ಕಾಲಕ್ಕೆ ಹೆಚ್ಚು ಸಮೀಪದಲ್ಲಿ ಒಯ್ತದೆ ಅಲ್ವಾ? ಕಾರ್ಬನ್ 14 ಮೆಥಡ್ ಅನ್ನ ವಿ ಕ್ಯಾನ್ ಮೇಕ್ ಯೂಸ್ ಅಪ್. ಬಟ್ ಅದು ಸ್ಕಿನ್ ನೋಡಿದಾರೆ ಅವರು, ಅದು ಹ್ಯೂಮನ್ ಸ್ಕಿನ್ ಅನ್ನೋದು ಗೊತ್ತಾಗಿದೆ. ಎಂಟೈರ್ ಚಪ್ಪಲಿ ಹ್ಯೂಮನ್ ಸ್ಕಿನ್ ಅಲ್ಲ, ಹೇಳದ್ನಲ್ಲ, ತೊಡೆಯದ ಸ್ಕಿನ್ ₹1 ಆಗಲ್ಲ. ಅದು ಹ್ಯೂಮನ್ ಸ್ಕಿನ್ ಅನ್ನೋದು ಗೊತ್ತಾಗಿದೆ. ಇದು ನಮ್ಗೆ ಲಾಜಿಕಲ್ ಆಗಿ ಪ್ರೂವ್ ಆಗ್ತದೆ ಆ ಕಾಲದ್ದು ಒಂದು ದೇಶದಿಂದ, ಯಾಕಂದ್ರೆ ಅದರ ಇತಿಹಾಸ ಹಾಗೆ ಇದೆ. ಮತ್ತೆ ಎರಡನೇದು, ದ ವರ್ಕ್ಮನ್ಶಿಪ್ ಇಸ್ ಯೂನಿಕ್. ಅದನ್ನ ಈಗಿನ ಯಾವ ಸಮಗಾರರು ಅದನ್ನ ಮಾಡಿಲ್ಲ ಆ ತರದ್ದು.
ಹೇಳಿದ್ನಲ್ಲ ಕೆಲವೊಂದು ಫೀಚರ್ಸ್ ಎಲ್ಲ ಅದರಲ್ಲಿ ದೇ ಆರ್ ವೆರಿ ಅಮೇಜಿಂಗ್ ಫೀಚರ್ಸ್. ನನ್ನ ಹತ್ರ ಇದ್ರೆ ಬೇಕಾದ್ರೆ ನಿಮ್ಗೆ ನಾನು ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಅವೆಲ್ಲ ನಾನು ತೆಗೆದಿಟ್ಟಿದೆ, ಎಲ್ಲ ತೆಗೆದಿದ್ದು ಹುಡುಕ್ತೀನಿ. ಅವತ್ತು ಸುಮಾರು 10 ವರ್ಷದ ಹಿಂದೆ ಎಲ್ಲ ಮಾಡಿದ್ದೆ ನಾನು ಅದನ್ನ. ಐ ರೋಟ್ ಅಬೌಟ್ ದಟ್ ಲಾಂಗ್ ಎಗೋ. ಅದಕ್ಕೆ ಅದರಲ್ಲಿ ಸಂಶಯದ ಪ್ರಶ್ನೆನೇ ಇಲ್ಲ, ಅದು ಸಂಶಯ ಪ್ರಶ್ನೆ ಇಲ್ಲ. ಬಟ್ ಸೈಂಟಿಫಿಕ್ಲಿ ವಿ ಕ್ಯಾನ್ ಚೆಕ್ ವಾಟ್ ಇಸ್ ದೇರ್. ಯು ಆರ್ ರೈಟ್, ವಿ ಶುಡ್ ಚೆಕ್ ದಟ್. ಅದು ಯಾಕಂದ್ರೆ ಅದನ್ನ ಹೆಂಗೆ ಇಲ್ಲಿವರೆಗೆ ಉಳಿಸ್ಕೊಂಡ್ ಬಂದಿದ್ದಾರೆ ಇದ್ರದ್ದು ಅವೆಲ್ಲ ನೋಡಿದ್ರೆ, ಆಮೇಲೆ ಅದನ್ನ ಪೂಜೆ ಮಾಡಿ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ, ಮೇಲಿಂದೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ನೀರ್ ಹಾಕಿ ಇದನ್ ಮಾಡಿ ಆಮೇಲೆ ವಿಭೂತಿ ಹಚ್ಚಿ ಏನೇನೋ ಮಾಡಿ ಹಾಳು ಮಾಡಿದ್ದಾರೆ. ಇವತ್ತಿಗೂ ಕೂಡ ಅಷ್ಟು ಹಾಳಾದ್ರೂ ಕೂಡ ಅದ್ರದ್ದು ಕ್ವಾಲಿಟಿ ಇದೆಯಲ್ಲ, ಸೊ ಅಮೇಜಿಂಗ್. ಆಮೇಲೆ ಹಾಗೆ ನಮ್ಮ ಹತ್ರ ಈಗ ಯಾವ್ದು ಉಳಿದಿಲ್ಲ. 17ನೇ ಶತಮಾನದ್ದು ಯಾವ ವಸ್ತುನೂ ಉಳಿದಿಲ್ಲ ಎಕ್ಸೆಪ್ಟ್ ದಿ ಚಪ್ಪಲ್ಸ್. ಈ ಚಮ್ಮಾವಿಗೆ ಅಂತೀವ್ ನಾವು, ಈ ಚರ್ಮದ ಆವಿಗೆ ಅಂದ್ರೆ ಪಾದರಕ್ಷೆಗಳು. ಮತ್ತೆ ಬಸವಣ್ಣವ್ರು ಟಚ್ ಮಾಡಿದಂಥದ್ದು ಒಂದು ಅಲ್ಲಿ ಕೂಡಲ ಸಂಗಮದ ಲಿಂಗ ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಇದು ಒಂದೇ 2 ಇರೋದು ಈಗ ನಮಗೆ ಸಿಗೋದು. ತುಂಬಾ ಧನ್ಯವಾದ ದರ್ಗಾ ಅವರೇ. ಬಹಳ ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ನಮ್ಗೆ. ಎಷ್ಟೋ ನಮಗೆ ವಿಷಯಗಳು ಗೊತ್ತಿರ್ಲಿಲ್ಲ, ಆದ್ರೂ ಗೊತ್ತಿದ್ರು ಕೂಡ ಇಷ್ಟೊಂದು ಆಳವಾಗಿ ನಾವು ಯಾವಾಗ್ಲೂ ಇದ್ರ ಬಗ್ಗೆ ವಿಚಾರ ಮಾಡಿದ್ದಿಲ್ಲ. ಇದು ತಮ್ಮಿಂದಾಗಿ ನಮಗೆಲ್ಲ ತಿಳ್ಕೊಂಡಂಗಾಯ್ತು. ತುಂಬಾ ಧನ್ಯವಾದಗಳು. ದರ್ಗಾ ಅವ್ರ ಜೊತೆ ಇನ್ನೂ ಸಂವಾದ ಮುಂದುವರ್ಸೋಣ. ಅದ್ರ ಮುಂಚೆ ಈ ಒಂದು ವಚನ ಸಂಗೀತವನ್ನು ಕೇಳೋಣ. ವೆಲ್ಕಮ್ ಬ್ಯಾಕ್ ಕೇಳಿದ್ರೆ. ದರ್ಗಾ ಅವರೇ, ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕಂದ್ರೆ, ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಶರಣರು ಇದನ್ನ ಮಾಡಿದ್ರು, ಹೀಗೆ ಮಾಡಿದ್ರು ಅಂತೆಲ್ಲ ಹೇಳ್ಕೊಟ್ರಿ. ಆದ್ರೆ ಇದೆಲ್ಲವನ್ನು ಅವರು ಎಷ್ಟು ಒಂದು ಸಲೀಸಾದ ಭಾಷೆಯಲ್ಲಿ ಸಾಹಿತ್ಯವನ್ನ ರಚಿಸಿದ್ರು. ಇದ್ರ ಬಗ್ಗೆ ಒಂಚೂರು ನಾವು ಮಾತಾಡ್ಲೇಬೇಕಾಗಿದೆ. ಈ ಸಲೀಸಾದ ಭಾಷೆಯ ಸಾಹಿತ್ಯ ಇದ್ರೂ ಕೂಡ ನಮಗೆ ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ?
ಈ ವಚನದಲ್ಲಿ ಏನು ಬರೆದಿದೆ ಅನ್ನೋದನ್ನ ನಮಗೆ ಯಾಕೆ ತಿಳಿಯುವುದಿಲ್ಲ? ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಒಬ್ರು ಸಾಮಾನ್ಯನಾಗಿ? ಈಗ ಏನಾಗ್ತದೆ ಅಂದ್ರೆ ಇದಕ್ಕೆ ಇವರು ತುಂಬಾ ನೋಡಿ 12ನೇ ಶತಮಾನದಲ್ಲಿ ಇಟ್ ವಾಸ್ ಎ ಫೈಟ್ ಅಗೇನ್ಸ್ಟ್ ಸ್ಟೇಟ್ ಪವರ್. ವಿ ಶುಡ್ ನಾಟ್ ಫಾರ್ಗೆಟ್ ದಿಸ್. ಅವರಲ್ಲಿ ಪ್ರಧಾನಿ ಆಗಿದ್ರು ಕೂಡ ಸ್ಟೇಟ್ ಪವರ್ ಅನ್ನ ಎದುರು ಹಾಕೊಂಡು ಅಲ್ಲೇ ಇದ್ರು. ಅವರು ಪ್ರಧಾನಿಯಾಗಿದ್ರು ಕೂಡ ಹೇಳದ್ನಲ್ಲ, ಹಳೆ ಸಿಸ್ಟಮ್ದು ಪ್ರಧಾನಿ, ಹೊಸ ಸಿಸ್ಟಮ್ದು ಲೀಡರು. ಇದು 2 ಕುದುರೆ ಮೇಲೆ ಸವಾರಿ ಮಾಡೋದು ಅಂತಾರಲ್ಲ, ದಟ್ ಈಸ್ ಎ ಯುನೀಕ್ ಎಕ್ಸಾಂಪಲ್ ಇನ್ ದ ವರ್ಲ್ಡ್. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಸಿಗಲ್ಲ ಈ ತರದ್ದು. ಆ ಸಂದರ್ಭದಲ್ಲಿ ಅವರಿಗೆ ಸಮ್ ಕೋಡ್ ವರ್ಡ್ಸ್ ಅನ್ನ ಯೂಸ್ ಮಾಡ್ಬೇಕಾಗಿತ್ತು, ಮತ್ತೆ ಹಳೆ ಶಬ್ದಗಳಿಗೆ ಹೊಸ ಅರ್ಥ ಕೊಡ್ಬೇಕಾಗಿತ್ತು. ಅದೇ ಶೈವ ಅಂತಾರೆ, ಭವಿಶೈವ ಅಂತ ಕರೀತಾರೆ ಅವರಿಗೆ. ಅದೇ ಶಿವ ಅಂತಾರೆ. ಇಲ್ಲಿ ಶಿವನೇ ಬೇರೆ, ಅಗಮ್ಯ, ಗೋಚರ, ಅಪ್ರತಿಮ, ಅಪ್ರಮಾಣ. ದಟ್ ಈಸ್ ದ ಡೆಫಿನಿಷನ್ ಆಫ್ ಶಿವ ಹಿಯರ್. ಅಗಮ್ಯ, ಯು ಕಾಂಟ್ ರೀಚ್. ಅಗೋಚರ, ಯು ಕಾಂಟ್ ಸಿ. ಅಪ್ರತಿಮ, ಯು ಕಾಂಟ್ ಕಂಪೇರ್. ಅಪ್ರಮಾಣ, ಯು ಕಾಂಟ್ ಮೆಜರ್. ಅಂದ್ರೆ ಶಿವನಿಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಯಾವುದೇ ಸ್ವರೂಪ ಇಲ್ಲ, ಏನೂ ಇಲ್ಲ. ಮತ್ತೆ ಸೇಮ್ ಓಲ್ಡ್ ವರ್ಡ್ ವಿತ್ ನ್ಯೂ ಮೀನಿಂಗ್ಸ್, ನ್ಯೂ ಕಾನ್ಸೆಪ್ಟ್ಸ್ ಅನ್ನ ಕೊಡ್ತಾರೆ. 2ನೇದಾಗಿ ಏನ್ ಮಾಡ್ತಾರೆ, ಮಾತಾಡೋ ಮುಂದೆ ನೋಡಿ ಅವ್ರಿಗೆ ಅದಕ್ಕೆ ಹೇಳುದು, ಇವರೆಂದೂ ಕಲಿಲಾರದ ಇವೆಲ್ಲ ಕಾಯಕ ಜೀವಿಗಳಿಗೆ ಶಿಕ್ಷಣ ಇದ್ದಿದ್ದಿಲ್ಲ. ಇದು ಕೇವಲ ಒಂದು ತಲೆಮಾರಿನ ಹೋರಾಟ ಇದೆ. ಇದು ಒಂದೇ ತಲೆಮಾರು ಅಂದ್ರೆ ನಾವು 33 ವರ್ಷ ಅಂತೇವೆ. 33 ಇಯರ್ಸ್ ಅಲ್ಲಿ ಅದು ಹೇಗೆ ಕಲಿಸಿರ್ಬೇಕು, ಅದು ಹೇಗೆ ಇವರಿಗೆ ಅಕ್ಷರ ಜ್ಞಾನ, ಐಡಿಯಾಸ್, ಫಿಲಾಸಫಿ. ನೋಡಿ, ಲಿಟ್ರೇಚರ್, ಫಿಲಾಸಫಿ ಅಂಡ್ ರಿಲಿಜನ್. ಒಂದು ವಚನಕ್ಕೆ 3 ಡೈಮೆನ್ಷನ್ಸ್ ಇದಾವೆ. ಒಂದು ಫಿಲಾಸಫಿಕಲ್ ಡೈಮೆನ್ಷನ್ ಇದೆ, ಇನ್ನೊಂದು ರಿಲಿಜಿಯಸ್ ಅಂದ್ರೆ ರಿಲಿಜಿಯಾಸಿಟಿ ಡೈಮೆನ್ಷನ್ ಇದೆ. ಇದು ಎಷ್ಟು ರೆವಲ್ಯೂಷನರಿ ಡೈಮೆನ್ಷನ್ ಇದೆ, ಲಿಟ್ರರಿ ಡೈಮೆನ್ಷನ್ ಇದೆ. ಎಷ್ಟೊಂದು ಡೈಮೆನ್ಷನ್ಸ್ ಇದಾವೆ ಇದಕ್ಕೆ. ಸೋಷಿಯಲ್ ಡೈಮೆನ್ಷನ್ ಇದೆ. ಹೀಗೆ ಮೇಜರ್ 3 ಡೈಮೆನ್ಷನ್ಸ್ ಇದಾವೆ, ಫಿಲಾಸಫಿಕಲ್, ರಿಲಿಜಿಯಸ್ ಅಂಡ್ ಲಿಟ್ರರಿ. ಆಮೇಲೆ ಯೂತ್ ಮಧ್ಯೆ ಏನಿದೆ, ಸೋಷಿಯಲ್, ಎಕನಾಮಿಕ್, ಇವೆಲ್ಲ ಬರ್ತವೆ. ಆದ್ರಿಂದ ಅವರು ಒಂದು ಸೀಕ್ರೆಟ್ ಅನ್ನ ಅದರಲ್ಲಿ ನೋಡಿ ಅವ್ರಿಗೆ ಹೆಂಗ್ ಕಲಿಸಿದ್ದಾರೆ, ಅದು ಆಶ್ಚರ್ಯ. ಇದೆಲ್ಲವನ್ನು ಕೂಡ ಕ್ಯಾರಿ ಮಾಡೋದು. ಅದಕ್ಕೆ ನಾನು ಹೇಳೋದು, ಲಿಟ್ರೇಚರ್ ಅನ್ನೋದು ಇರ್ತದಲ್ಲ, ಅದಕ್ಕೆ ತನ್ನದೇ ಆದಂತ ಕೋಡ್ ವರ್ಡ್ಸ್ ಅನ್ನ ನಿರ್ಮಾಣ ಮಾಡ್ಕೋತದೆ. ಆ ಕೋಡ್ ವರ್ಡ್ಸ್ ಅನ್ನ ಅದು ಮಾಡ್ಕೊಳ್ಳೋದಿದ್ರೆ ಅದು ಖಾತೆ ಕೀರ್ತಿ ಸಾಹಿತ್ಯ ಆಗ್ತದೆ. ಈಗ ನೀವು ಪತ್ರಿಕೆಯಲ್ಲಿ ಓದೋದು ಲಿಟ್ರರಿ ಸಾಹಿತ್ಯ ಅಲ್ಲ, ಲಿಟ್ರೇಚರ್ನೇ ಬೇರೆ ಇರ್ತದೆ. ಅದಕ್ಕೆ ಸೂಕ್ಷ್ಮತೆಗಳು ಇರ್ತವೆ, ಅದು ನೇರ ಇರೋದಲ್ಲ, ಡಿಕ್ಷನರಿ ಮೀನಿಂಗ್ ಇರೋದಲ್ಲ. ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನೋಡಿ, ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ ಏನಂದ್ರೆ, ಬೆಟ್ಟ ಬಲ್ಲಿತ್ತೆಂದಡೆ, ಬೆಟ್ಟ ಬಲ್ಲಿತ್ತೆಂದಡೆ ಉಳಿಯ ಮೊನೆಯಲ್ಲಿ ಬಡತನವಿದ್ದರೆ ಒಡೆಯದೆ. ಬೆಟ್ಟ ಬಲ್ಲಿತ್ತು ಅಂದ್ರೆ ಒಂದು ಸ್ಟ್ರಾಂಗ್ ಕಲ್ಲಿನ ಬೆಟ್ಟ, ಶ್ರವಣ ಬೆಳಗೊಳ ಬೆಟ್ಟ ಇದೆಯಲ್ಲ, ನೆನ್ಪು ಮಾಡ್ಕೊಳ್ಳಿ. ಅಂದ್ರೆ ಬಿಜ್ಜಳನ ಈ ಸ್ಟೇಟ್ ಪವರ್ ಇದೆಯಲ್ಲ, ಸ್ಟೇಟ್ ಪವರ್ ಅಂದ್ರೆ ಕಲ್ಲಿನ ಬೆಟ್ಟ ಇದ್ದ ಹಾಗೆ. ಆಮೇಲೆ ಇದನ್ನ ಹೆಂಗೆ ವೆಂದ ಉಳಿಯ ಮನೆಯಲ್ಲಿ ಬಡತನ, ಬಡತನ ಮೀನ್ಸ್ ಶಾರ್ಪ್ನೆಸ್. ಉಳಿಯ ಮನೆ ಎಷ್ಟು ಇರ್ತದೆ, ಎಷ್ಟು ಶಾರ್ಪ್ ಇರ್ತದೆ, ಎಷ್ಟು ಇದು ಇರ್ತದೆ. ಈಗ ಲಕ್ಷಾಂತರ ಉಳಿಗಳು, ಈ ಎಲ್ಲ ಬಡವರು ಕಾಯಕ ಎಲ್ಲ ಲಕ್ಷಾಂತರ ಉಳಿಗಳಿಂದ ಬೆಟ್ಟ ಹೊಡೆದ್ರೆ ಅದು ಏನಾಗ್ತದೆ? ಉಳಿಯ ಮನೆಯಲ್ಲಿ ಬಡತನವಿದ್ದರೆ, ಬಡತನ ಅಂದ್ರೆ ಶಾರ್ಪ್ನೆಸ್, ಇಟ್ ಇಸ್ ನಾಟ್ ಜಸ್ಟ್ ಪಾವರ್ಟಿ ಇನ್ ವಚನ. ಉಳಿಯ ಮನೆಯಲ್ಲಿ ಬಡತನ ಅಂದ್ರೆ ಅದು ಶಾರ್ಪ್ ಆಗಿದ್ರೆ ಇದು ಒಡಿದಲ್ಲೇನು ನೋಡಿ. ದ ಕಾಂಟ್ರಾಸ್ಟ್, ದ ಡೈಲೆಕ್ಟಿಸ್ ಯು ಅಂಡರ್ಸ್ಟ್ಯಾಂಡ್. ಉಳಿಯ ಮನೆ ಎಷ್ಟು ಶಾರ್ಪ್, ಎಷ್ಟು ಇಷ್ಟೇ ಇರ್ತದೆ, ಅದು ಬೆಟ್ಟವನ್ನು ಒಡೆದು ಹಾಕ್ತದೆ. ವೆನ್ ದ ವರ್ಕರ್ಸ್ ವಿಲ್ ಯುನೈಟ್, ವೆನ್ ದ ಮಾಸಸ್ ವಿಲ್ ಯುನೈಟ್, when the poor people unite, they can replace the system, they can abolish this misery. ಯಾವ ಬಿಜ್ಜಳನ್ನ ಇದನ್ನು ಒಡೆದು ಹಾಕಿಬಿಡ್ತಾರೆ. ಕಂಡೀಷನ್ ಏನು? ದಟ್ ಈಸ್ ದಿ ಯುನೈಟ್. ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟ್ ಅಂತ ಕಾರ್ಲ್ ಮಾರ್ಕ್ಸ್ ಹೇಳಿದ್ದಾನೆ.
ಬಟ್ ನಮ್ಮ ನಮ್ಮ 5 ಅಕ್ಕಿ ಲಕ್ಕಮ್ಮ ಹೇಳ್ತಾಳೆ, 5 ಅಕ್ಕಿಯನ್ನು ತಗೊಂಡು ಬದುಕುವಂತ ಲಕ್ಕಮ್ಮ, ವಾಟ್ ಮಾಸ್ ಟೋಲ್ಡ್ ಇನ್ ಯುರೋಪ್ ಇನ್ 19th century ಒನ್ ವಚನಕಾರ್ತಿ ಟೆಲ್ಸ್ ಇನ್ 12th century. ಬೆಟ್ಟ ಬಲ್ಲಿತ್ತೆಂದಡೆ, ಸ್ಟ್ರಾಂಗ್ ಆಗಿದೆ ಅಂದ್ರೆ ಉಳಿಯ ಮನೆಯಲ್ಲಿ ಬಡತನವಿದ್ದರೆ ಒಡೆಯದೆ. ಇವುಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ಸ್, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ರೆವಲ್ಯೂಷನ್, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಸೋಷಿಯಲ್ ಕಂಡೀಷನ್, ಎಕ್ಸ್ಪ್ಲಾಯ್ಟೇಷನ್. ಇವೆಲ್ಲ ಅರ್ಥ ಆಗದೇನೆ ವಚನಗಳು ಅರ್ಥ ಆಗೋದಿಲ್ಲ. ಸ್ವಾಮಿಗಳಿಗೆ ಯಾಕೆ ಅರ್ಥ ಆಗ್ಲಿಲ್ಲ ಇದೇ ಕಾರಣ. ಸಾರಿ ಟು ಸೇ ದಿಸ್. ಲಿಂಗಾಯತರಿಗೆ ಅರ್ಥ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅವ್ರು ಯಾವಗಳ ಡೈಮೆನ್ಷನ್ಸ್ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸುಮ್ನೆ ಹಾಡ್ತಾರೆ, ಸುಮ್ನೆ ಏನೋ ಒಂದು ಮಂತ್ರ ಹೇಳ್ತಾರೆ, ಮಂತ್ರ ತರ ವಚನ ಹೋಗ್ಬಿಡ್ತಾರೆ. ಇದು ದಿಸ್ ಕ್ಯಾನ್ ಸೇವ್, ವಚನಾಸ್ ಕ್ಯಾನ್ ಸೇವ್ ದ ವರ್ಲ್ಡ್. ದಿಸ್ ಇನ್ ದ 21st century weapons to destroy all uneven conditions. But we must try to understand the essence of vachanas. ಚೆನ್ನಾಗಿ ಹೇಳಿದ್ರಿ ದರ್ಗಾ ಅವ್ರೆ. ನೀವು ಸಾಕಷ್ಟು ಸಲ ನಮ್ಗೆಲ್ಲ ವಚನದ ಬೇರೆ ಬೇರೆ ಡೈಮೆನ್ಷನ್ ಗಳನ್ನ ತುಂಬಾ ಸರಳವಾಗಿ ತಿಳಿಸಿದ್ದೀರಿ. ಇವತ್ತು ಕೂಡ ಅಷ್ಟೇ ಚೆನ್ನಾಗಿ ತಿಳಿಸಿದ್ದೀರಿ. ನೀವ್ ಹೇಳ್ದಂಗೆ ನಾವು ಜಗತ್ತನ್ನು ಅರ್ಥ ಮಾಡಿಕೊಳ್ಳದೆ ವಚನ ಸಾಹಿತ್ಯವನ್ನು ಓದಿದ್ರೆ ನಮಗೆ ವಚನ ಸಾಹಿತ್ಯ ತಿಳಿಯುವುದಿಲ್ಲ. ಜಗತ್ತನ್ನ ಸುತ್ತಮುತ್ತಲಿನ ನಮ್ಮ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ವಚನ ಸಾಹಿತ್ಯವನ್ನು ನಾವು ಓದ್ಬೇಕು. ಆಗ ಅದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿದಿರಿ. ಮತ್ತೆ ವಚನ ಸಾಹಿತ್ಯಕ್ಕೆ ಈ ಬೇರೆ ಬೇರೆ ಡೈಮೆನ್ಷನ್ ಗಳಿದೆ ಅಂತ ಮೊದಲು ತಿಳಿಸ್ಕೊಟ್ಟವ್ರೆ ನೀವು. ಹಾಗಾಗಿ ನಿಮಗೆ ಇನ್ನೊಮ್ಮೆ ತುಂಬಾ ಧನ್ಯವಾದಗಳು. ದರ್ಗಾ ಅವರ ಜೊತೆ ಸಂವಾದ ಮುಂದುವರ್ಸೋಣ. ಈ ಒಂದು ಹಾಡನ್ನು ಕೇಳೋಣ ಈಗ. ಕುಲಾಚಾರ ಕೊಂಬುದು ಕೊಡುವುದು ಕುಲಾಚಾರ ಎಂಬ ಅನಾಚಾರಿಯ ಮಾತ ಕೇಳಲಾಗದು. ಕುಂಬುದು ಉಡುವುದು ಶಿವಾಚಾರ, ಕುಂಬುದು ಉಡುವುದು ಶಿವಾಚಾರ. ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ, ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ, ಶಿವಭಕ್ತರ ಒಂದೇ ಎಂದು, ಶಿವಭಕ್ತರ ಒಂದೇ ಎಂದು ಕೊಟ್ಟುಕೊಂಬುದು ಸದಾಚಾರ, ಕೊಟ್ಟುಕೊಂಬುದು ಉಳಿದುದಲ್ಲ ಅನಾಚಾರ. ಉಂಬುದು ಉಡುವುದು ಶಿವಾಚಾರ, ಉಂಬುದು ಉಡುವುದು ಶಿವಾಚಾರ. ಅದೆಂತೆಂದಡೆ ಸ್ಫಟಿಕದ ಕೊಡದಲ್ಲಿ ಕಾಳಿಕೆಯ ನರಸುವ ಹಾಗೆ, ಸಿಹಿಯೊಳಗೆ ಕಹಿಯ ನರಸುವ ಹಾಗೆ, ರಜಸೂತಕ ಕುಲಸೂತಕ ಜನನ ಸೂತಕ ಪ್ರೇತ ಸೂತಕ ಉಚ್ಛಿಷ್ಟ ಸೂತಕ ಎಂದಡೆ ಆತಂಗೆ
ಪ್ರಸಾದವಿಲ್ಲ ಇಂದೀ ಪಂಚಸೂತಕವ ಕಳೆದಲ್ಲದೆ ಭಕ್ತನಾಗ ಇಂತಹ ಭಕ್ತರಲ್ಲಿ ಒಟ್ಟುಕೊಂಬುದು ಸದಾಚಾರ ಕೂಡಲ ಚನ್ನ ಸಂಗಮದೇವಾ ಕೂಡಲ ಚನ್ನ ಸಂಗಮದೇವಾ ಕೂಡಲ ಚನ್ನ ಸಂಗಮದೇವಾ ಉಂಬುದು ಉಡುಬುದು ಶಿವಾಚಾರ ಉಂಬುದು ಉಡುಬುದು ಶಿವಾಚಾರ ಕೊಂಬುದು ಕೊಡುವುದು ಕುಲಾಚಾರ ಕೊಂಬುದು ಕೊಡುವುದು ಕುಲಾಚಾರ ಎಂಬ ಅನಾಚಾರಿಯ ಮಾತ ಕೇಳಲಾಗದು ಉಂಬುದು ಉಡುವುದು ಶಿವಾಚಾರ ಉಂಬುದು ಉಡುವುದು ಉಂಬುದು ಉಡುವುದು ಉಂಬುದು ಉಡುವುದು ಶಿವಾಚಾರ. ವೆಲ್ಕಮ್ ಬ್ಯಾಕ್ ಕೇಳಿದ್ರೆ. ದರ್ಗಾ ಅವರೇ, ನಮ್ ಜೊತೆ ಇನ್ನೊಬ್ರು ನಿಮ್ಮನ್ನ ಮಾತಾಡ್ಸೋಕೆ ಕಾಯ್ತಾ ಇದ್ದಾರೆ. ಪ್ರಭುಶಂಕರ್ ಅವರೇ, ಪ್ರಭು ಮ್ಯೂಟ್ ಇದ್ದೀರಿ? ಸಾರಿ, ನಮಸ್ಕಾರ ದರ್ಗಾ ಅವ್ರೆ. ನಂದು ಪ್ರಶ್ನೆ ಏನು ಅಂದ್ರೆ, ಇವತ್ತಿನ ದಿವಸ ಎಲ್ಲರೂ ನಾವು ಪರಿಸರದ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸ್ತೀವಿ. ಕ್ಲೈಮೇಟ್ ಚೇಂಜ್ ಅಂತ ಏನಿದೆ ಅಲ್ಲ, ಅದು ನಮ್ಮನ್ನೆಲ್ಲ ಬಹಳ ಎಫೆಕ್ಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವು ರಿಸೋರ್ಸ್ ಎಕ್ಸ್ಪ್ಲಾಯ್ಟೇಷನ್ ಈ ಪ್ರಪಂಚದಲ್ಲಿ ಜಾಸ್ತಿ ಆಗ್ತಿದೆ. ಏನು ಅಂತಂದ್ರೆ, ನಾವು ಇವಾಗ ಆಯಿಲ್ ಇದೆ, ಮತ್ತೆ ಕೋಲ್ ಇರ್ಬೋದು, ಅವೆಲ್ಲ ಎಂಡ್ ಆಗ್ತಿದೆ ಅಂತ ನಾವು ಇದನ್ನ ಮಾಡ್ತಿದೀವಿ. ಏನೋ ಪ್ಲಾನ್, ಅದನ್ನ ಎಂಡ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಿದೀವಿ. ಇದ್ರ ಬಗ್ಗೆ ನೀವು ಅವತ್ತಿನ 12ನೇ ಶತಮಾನದಲ್ಲಿ ಬಸವಣ್ಣನವರು ಇದ್ರ ಬಗ್ಗೆ ಏನಾದ್ರು ನಾವ್ ಹೇಗ್ ಬದುಕ್ಬೇಕು, ಪರಿಸರ ಜೊತೆಗೆ ಹೊಂದ್ಕೊಂಡು ಹೇಗ್ ಬದುಕ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದಾರಾ? ಖಂಡಿತ ಹೇಳಿದ್ದಾರೆ. ನೋಡಿ, ಈಗ ನಿಮ್ದು ಈಗ ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಕಾಯಿನ್ ಆಯ್ತು 20th ಸೆಂಚುರಿನಲ್ಲಿ. ದಟ್ಸ್ ಕಾಲ್ಡ್ ವೆಬ್ ಆಫ್ ಲೈಫ್ ಅಂತ ಹೇಳಿ. ವೆಬ್ ಆಫ್ ಲೈಫ್ ಆರ್ ಲೈಫ್ ವೆಬ್ ಅಂತ ಹೇಳ್ತಾರಲ್ಲ. ಬಟ್ ಬಸವ ವಾಸ್ ದ ಫಸ್ಟ್ ಪರ್ಸನ್ ಹೂ ಕಾಯಿನ್ಡ್ ದಿಸ್ ಕೈಂಡ್ ಆಫ್ ವರ್ಡ್ ಇನ್ ಕನ್ನಡ. ಅದಕ್ಕೆ ಅವರು ಜೀವಜಾಲ ಅಂತ ಕರೆದಿದ್ದಾರೆ. ಜೀವಜಾಲ, ವೆಬ್ ಆಫ್ ಲೈಫ್. ಅವ್ರೇನ್ ಹೇಳ್ತಾರೆ, ಜೀವಜಾಲದಲ್ಲಿದೆ ಚರಾಚರವೆಲ್ಲ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಯುನಿಕ್ ಸೆಂಟೆನ್ಸ್, ಅಮೇಜಿಂಗ್ ಸೆಂಟೆನ್ಸ್. ಜೀವಜಾಲದಲ್ಲಿದೆ ಚರಾಚರವೆಲ್ಲ. ಚರ ಅಂದ್ರೆ ಮೂವೇಬಲ್, ಅಚರ ಅಂದ್ರೆ ಇಮ್ಮೂವೇಬಲ್. ಇವೆರಡು ಪ್ರಾಪರ್ಟೀಸ್ ಏನಿದಾವೆ ನಿಸರ್ಗದಲ್ಲಿ, ಅವು ಜೀವಜಾಲದಲ್ಲೇನೆ ಇದಾವೆ. ಬರೇ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಇಲ್ಲ. ಕಲ್ಲು, ಮಣ್ಣು ಕೂಡ ಜೀವಜಾಲದಲ್ಲಿದೆ. ನೀವು ಹೇಳುವಂತ ನ್ಯಾಚುರಲ್ ರಿಸೋರ್ಸಸ್ ಕೂಡ ಜೀವಜಾಲದಲ್ಲಿದ್ದಾವೆ. ಇಫ್ ವಿ ಡಿಸ್ಟರ್ಬ್ ಅಂಡ್ ಡಿಸ್ಟ್ರಾಯ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ದೇ ಆರ್ ಮೂವೇಬಲ್ ಆರ್ ರಿಮೂವೇಬಲ್. ಅವುಗಳನ್ನ ಯುಟಿಲೈಸ್ ಮಾಡೋದು ಬೇರೆ, ಡಿಸ್ಟ್ರಾಯ್ ಮಾಡೋದು ಬೇರೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದು ಗ್ಲಾಸ್ ನೀರ್ ಕುಡಿಯೋದು ಯುಟಿಲಿಟಿ, ಒಂದ್ ಗ್ಲಾಸ್ ನೀರ್ ಚೆಲ್ಲೋದು ಡಿಸ್ಟ್ರಕ್ಷನ್ ಆಫ್ ಹ್ಯೂಮನ್ ನ್ಯಾಚುರಲ್ ರಿಸೋರ್ಸಸ್. ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ ಅದ್ರ ವ್ಯಾಲ್ಯೂ ಎಲ್ಲ. ಹಾಗೇನೆ ನಾವು ಏನ್ ಕನ್ಸ್ಯೂಮ್ ಮಾಡ್ತಾ ಇದ್ದೇವಲ್ಲ, ದಿಸ್ ಕನ್ಸ್ಯೂಮರಿಸಮ್, ಕೊಳ್ಳು ಬಾಕ ಸಂಸ್ಕೃತಿ, ಎಲ್ಲಾನು ಕೊಳ್ಳೋದು. ಅದಕ್ಕೇನೆ ನಮ್ ಶರಣರು ಯಾವುದನ್ನು ಮನುಷ್ಯನಿಗೆ ಎಷ್ಟು ಅವಶ್ಯ ಇದೆ, ನಮ್ಮ ನೀಡನ್ನ ಫುಲ್ಫಿಲ್ ಮಾಡೋ ಹಾಗೆ ಮಾತ್ರ ನಿಸರ್ಗದ ಮೇಲೆ ಅವಲಂಬಿತರಾಗಬೇಕು ಅಂತ. ಯಾಕಂದ್ರೆ ಜೀವಜಾಲದಲ್ಲಿದೆ ಚರಾಚರವೆಲ್ಲ. ಒಂದಿಂದ್ರಿಯ ಮೊದಲಾಗಿ 5 ಇಂದ್ರಿಯ, ಅಂದ್ರೆ ಅಮೀಬಾದಿಂದ ಮನುಷ್ಯನವರೆಗೆ ಇವೆಲ್ಲವೂ ಅದರಾಗ ಬರ್ತದೆ. ಅಷ್ಟೇ ಅಲ್ಲ, ಚರ ಮತ್ತು ಅಚರ. ಆದ್ದರಿಂದ ನಾವು ಹಿಮಾಲಯವನ್ನ ಇವತ್ತು
ಸಂಪೂರ್ಣ ತೆಗೆದೋಗಿದ್ರೆ ಭಾರತ ಉಳಿಯುವುದಿಲ್ಲ. ಒಂದು ಎಕಾಲಜಿಕಲ್ ಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ಇಲ್ದಿದ್ರೆ ನಾವೆಲ್ಲ -ಡಿಗ್ರಿನಲ್ಲೇ ಸತ್ ಹೋಗ್ಬಿಡ್ತೇವೆ ಈ ಕಡೆಯವರೆಲ್ಲ. ಅಂದ್ರೆ ನಮ್ದು ಯಾವ್ದನ್ನೇ ಬಳಕೆ ಮಾಡಿದ್ರು ಈ ಜಗತ್ತಿನಲ್ಲಿ, ಬಟ್ ಕ್ಯಾಪಿಟಲಿಸಂ ಏನ್ ಮಾಡ್ತದೆ, ಅದ್ರ ಲಾಭ ನೋಡ್ತದೆ, ಪ್ರಾಫಿಟ್ ನೋಡ್ತದೆ, ಏನಿದ್ದು ಕಡ್ದು ಹಾಕ್ಬಿಡ್ತದೆ, ತಿಂದು ಹಾಕ್ಬಿಡ್ತದೆ. ಅವಾಗ ಏನಾಗ್ಬಿಡ್ತದೆ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತದೆ. ಇವತ್ತು ಕೊರೋನಾ ಬಂದಿದೆಯಲ್ಲ, ದಿಸ್ ಕೊರೋನಾ ಇಸ್ ದ ವರ್ಲ್ಡ್ ದ ಕರ್ಸ್ ಆನ್ ದ ವರ್ಲ್ಡ್. ಯಾಕೆ ಅಂತಂದ್ರೆ ಶರಣರು ಹೇಳ್ತಾರೆ, ನೀವು ನಿಸರ್ಗದ ಜೊತೆ ನಿಮ್ದು ಆತ್ಮ ಸಂಬಂಧವನ್ನು ಇಟ್ಕೊಳ್ಳದೆ ಇದ್ದಾಗ ಈ ತರದ್ದು, ಅದಕ್ಕೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು ಅಂತ ಹೇಳ್ತಾರೆ ಬಸವಣ್ಣವರು. ಈಗ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು, ನೀರಕ್ಕೆ ನಿಲ್ಲಿಸ್ಬಿಡ್ತೇವೆ. ಬಟ್ ಇಡೀ ಜಗತ್ತಿಗೆ ಬೆಂಕಿ ಹತ್ತಿದ್ರೆ ದರೆ ಹತ್ತಿ ಉರಿತಾ ಇದೆ. ಈಗ ದಿಸ್ ಆಲ್ ಸಿಂಬಲಿಕ್ ಆಗಿ ಎಲ್ಲವನ್ನು ಹೇಳಿದ್ದಾರೆ. ಯಾಕಂದ್ರೆ ನಾವು ಇವತ್ತು ಈ ಪೃಥ್ವಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ಬಿಟ್ಟಿದ್ದೇವೆ. ಒಲೆಗೆ ಬೆಂಕಿ ಹಚ್ಚಿರಿ, ನೋ ಪ್ರಾಬ್ಲಮ್. ನೀವು ಜಗತ್ತಿಗೆ ಬೆಂಕಿ ಹಚ್ಚಿರಿ ಹೆಂಗೆ ಅನ್ನೋದನ್ನ ಅಷ್ಟು ಸೂಕ್ಷ್ಮವಾಗಿ ನಮ್ಗೆ ಬಸವಣ್ಣವ್ರು ತಿಳಿಸ್ಕೊಟ್ಟಿದ್ದಾರೆ. ನಾವು ರಿಸೋರ್ಸಸ್ ಅನ್ನ ಮಿಸ್ಮ್ಯಾನೇಜ್ ಮಾಡ್ತಾ ಇದ್ದೇವೆ. ವಿ ಆರ್ ಮಿಸ್ಮ್ಯಾನೇಜಿಂಗ್ ನ್ಯಾಚುರಲ್ ರಿಸೋರ್ಸಸ್. ಅದಕ್ಕೆ ನಾವು ಇವತ್ತು ಸಫರ್ ಆಗ್ತಾ ಇದ್ದೇವೆ. ಪೊಲ್ಯೂಷನ್, ಎಲ್ಲ ಪೊಲ್ಯೂಷನ್, ಸಮುದ್ರ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸ್ಪೇಸ್ ಅಲ್ಲಿ ಕೂಡ ಪೊಲ್ಯೂಷನ್ ಮಾಡಿ ಬಂದಿದ್ದೇವೆ. ಹಿಮಾಲಯ ಪೊಲ್ಯೂಷನ್, ನೀರು ಪೊಲ್ಯೂಷನ್, ಗಾಳಿ ಪೊಲ್ಯೂಷನ್. See how we are irresponsible. Only man is irresponsible, not the animals. Animals never destroy. ಅವಕ್ ಹಸಿವಾದಾಗ ಒಂದು ಪ್ರಾಣಿಯನ್ ತಿಂದು ಇನ್ನೊಂದು ಪ್ರಾಣಿಯನ್ ಮುಟ್ಟೋದೇ ಇಲ್ಲ. ಅವು ಚಿಗರೆನ್ ತಿಂದ್ಮೇಲೆ ಆ ಹುಲಿ ಪಕ್ಕದಲ್ಲೇ ಚಿಗರಿಗಳು ಓಡಾಡ್ತಿರ್ತವೆ. ಅವಾಗ ಗೊತ್ತು ಇದು ತಿಂದ್ಮೇಲೆ ನಮ್ಗೆ ಮುಟ್ಟುದಿಲ್ಲ ಅಂತ ಹೇಳ್ಸಿಂದ. ಚಿಗರೆ ಒಂದು ಜೀವಾಗಿ ಕಾಣ್ತದೆ ಹುಲಿಗೆ. ಹುಲಿ ಹಿಂಸರ ಪ್ರಾಣಿ ಅಲ್ಲ, ಮನುಷ್ಯ ಹಿಂಸರ ಪ್ರಾಣಿ. ಯಾಕಂದ್ರೆ ಅದು ಹಸಿವಾದಾಗ ಮಾತ್ರ ಅದಕ್ಕೆ ಆಹಾರವಾಗಿ ಕಾಣ್ತದೆ ಚಿಗರೆ. ಹಸಿವು ಮುಗಿದ್ಮೇಲೆ ಅದು ಪ್ರಾಣಿಯಾಗಿ ಜೀವಾಗಿ ಕಾಣ್ತದ ಅದಕ್ಕೆ. ಆದ್ದರಿಂದಲೇ ಯಾವ ಸಿಂಹ, ಚಿರತೆ ಯಾವುದೇ ದೇಶದಿರ್ಲಿ, ಅವು ಎಂದೂ ಕೂಡ ಅವು ಮನುಷ್ಯಂದು ಸಂಗ್ರಹ ಬುದ್ಧಿ ಇದೆಯಲ್ಲ, ಈ ಸಂಗ್ರಹ ಬುದ್ಧಿಯಿಂದನೇ ನೋಡಿ ಜಗತ್ತಿನಲ್ಲಿ ಯಾವ ಪ್ರಾಣಿನೂ ಸಂಗ್ರಹ ಮಾಡೋದಲ್ಲ. ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಸಂಗ್ರಹ ಮಾಡಿದ ಯಾವ್ದಾದ್ರು ಪ್ರಾಣಿ ಇದೆಯಾ? ಯಾವ ಪ್ರಾಣಿನೂ ಇಲ್ಲ. ಓನ್ಲಿ ಮ್ಯಾನ್. ದ್ಯಾಟ್ಸ್ ವೈ ಅವಂದು ಪಾಪ ಅವನ್ಗೆ ವಿಚಿತ್ರ. ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮರಿ ಮೊಮ್ಮಕ್ಕಳಿಗೆ ಇದೇ ನಮ್ ಕೆಲಸ ಮಾಡೋದು. ಹಿಂದಿತ್ತು, ನಮ್ಮ ಅಜ್ಜನಿಗೊಂದು ಆನೆ ಇತ್ತು, ನಾವೆಲ್ಲ ಹೇಳ್ತಾ ಇರ್ತೇವಲ್ಲ. ಸೇ ದಿಸ್ ಈಸ್ ವೆರಿ ಬ್ಯಾಡ್. ಈಚ್ ಅಕಾರ್ಡಿಂಗ್ ಟು ಹೀಸ್ ಆರ್ ಹರ್ ಕೆಪಾಸಿಟಿ. That is the basic theory of nature. That's why I'm telling Basava religion is religion of nature. If you don't respect nature, the nature will destroy us. ಯಾಕಂದ್ರೆ ಅದಕ್ಕೆ ಈ ವೈರಸ್ ಇದೆಯಲ್ಲ, ಅದು ಇನ್ವಿಸಿಬಲ್ ಸೋಲ್ಜರ್ಸ್ ಆಫ್ ನೇಚರ್. ಈಗ ನೋಡಿ, ಪ್ರಾಣಿಗಳು ಆರಾಮಿದಾವೆ, ನಿಸರ್ಗ ಆರಾಮಿದೆ, ಓಜೋನ್ ಬೆಲ್ಟ್ ನಲ್ಲಿ ಹೋಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ, ಗಂಗಾ ನದಿ ನೀರು ಸ್ವಚ್ಛ ಆಗ್ತಾ ಇದೆ, ಯಮುನಾ ನದಿ ನೀರು ಸ್ವಚ್ಛ ಆಗ್ತಾ ಇದೆ. ಓನ್ಲಿ ಮ್ಯಾನ್ ಈಸ್ ಅಂಡರ್ ಟ್ರಬಲ್, ನಾಟ್ ದ ಅನಿಮಲ್ಸ್, ನಾಟ್ ದ ಬರ್ಡ್ಸ್, ನಾಟ್ ದ ನೇಚರ್. ಅಂದ್ರೆ ವಿ ಆರ್ ದಿ ಕ್ರಿಮಿನಲ್ಸ್ ಇನ್ ರಿಯಲ್ ಸೆನ್ಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ ದರ್ಗಾ ಅವರೇ. ದರೆ ಹತ್ತಿ ಉರಿದೊಡೆ ನಿಲ್ಲಲಾಗದು ಅಂತ ಬಹಳ ಚೆನ್ನಾಗಿ ವಿವರಿಸಿದ್ರಿ. ಇವತ್ತಿನ ಎಲ್ಲಾ ನಾವು ಏನೇನು ಸವಾಲುಗಳನ್ನ ಎದುರಿಸ್ತಾ ಇದ್ದೇವೆ, ಇದಕ್ಕೆಲ್ಲ ನೇಚರ್ ಅಲ್ಲ ಕಾರಣ, ಮನುಷ್ಯ ಕಾರಣ. ಇದನ್ನೇ ನಮ್ಮ ಶರಣರು ತುಂಬಾ ಹಿಂದೆ ಶರಣ ಸಾಹಿತ್ಯದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ದರ್ಗಾ ಅವ್ರ ಜೊತೆ ಸಂವಾದ ಮುಂದುವರ್ಸೋಣ. ಅಲ್ಲಿವರೆಗೂ ಇನ್ನೊಂದು ಹಾಡನ್ನು ಕೇಳೋಣ ಬನ್ನಿ. ಎತ್ತಿದೆ ವಿರುದ ಜಗವೆಲ್ಲರಿಯೇ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಎತ್ತಿದೆ ಬಿರುದ ಜಗವೆಲ್ಲರಿಯೇ, ಎತ್ತಿದೆ ಬಿರುದ ಜಗವೆಲ್ಲರಿಯೇ. ಮಹಾದೇವ 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 ಮಹಾದೇವ. ಇನ್ನು ಮೇಲೆ ಶಬ್ದವಿಲ್ಲ, ಇನ್ನು ಮೇಲೆ ಶಬ್ದವಿಲ್ಲ. ಸ್ವಾಮಿ
जग के कैक देवा देवा पशुपति जग के कैक देवा पशुपति जग के कैक देवा 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 पशुपति जग के कैक देवा पशुपति जग के ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಸ್ವರ್ಗ ಮರ್ತ್ಯ ಸ್ವರ್ಗ ಮರ್ತ್ಯ महादेव 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 सारे मपद मपद मगरे पमरे सा महादेव 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 महादेवा देवा ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಪಾತಾಳದೊಳಗೆ ಒಬ್ಬನೇ ದೇವ 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 ಒಬ್ಬನೇ ದೇವ क्या बात है देव 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 ಒಬ್ಬನೇ ದೇವ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಎತ್ತಿದೆ ಬಿರುದ ಜಗವೆಲ್ಲರಿಗೆ ಮಹಾದೇವ ದೇವ 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 ಮಹಾದೇವ ದೇವ ಇನ್ನು ಮೇಲೆ ಶಬ್ದವಿಲ್ಲ ಇನ್ನು ಮೇಲೆ ಶಬ್ದವಿಲ್ಲ ಸ್ವಾಮಿ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಶಾಶ್ವತ ನೀನು ಶಾಶ್ವತ ನೀನು ಶಾಶ್ವತ ಸ್ವಾಮಿ ನೀನು ವೆಲ್ಕಮ್ ಬ್ಯಾಕ್ ಕೇಳಿದ್ರೆ ದರ್ಗಾ ಅವರೇ, ನಾವೀಗ ಕೊನೆ ಪ್ರಶ್ನೆಯನ್ನ ತಗೊಳ್ಳೋಣ ನಮ್ಮ ಡಾಕ್ಟರ್ ಪ್ರಭುರಾಜ್ ಗಿಣಿಮ ಅವರಿಂದ. ಪ್ರಭುರಾಜ್ ಅವರೇ, ನಿಮ್ಮ ಪ್ರಶ್ನೆ ದರ್ಗಾ ಅವ್ರಿಗೆ. ನಮಸ್ಕಾರ ದರ್ಗಾ ಅವರಿಗೆ. ನಮಸ್ಕಾರ.
ನಾನು ಇವರು ಬರೆದಂತ ಒಂದು ಪುಸ್ತಕ ಓದ್ತಾ ಇದ್ದೆ. ಯಾರು ವಿದ್ವಾನ್ ಡಾಕ್ಟರ್ ಶ್ರೀ ಇಮ್ಮಡಿ ಶಿವಬಸವ ಸ್ವಾಮಿಗಳು ಅಂತ ಹೇಳಿ, ಅವರು ವಚನಗಳಲ್ಲಿ ಸಂಸ್ಕೃತ ಉಕ್ತಿಗಳು ಅಂತ ಹೇಳಿ ಬರ್ದಾರ. ನೀವು ನೋಡಿರ್ಬೋದು. ಅದಕ್ಕೆ ನನಗೊಂದು ನಾನು ಸಂಸ್ಕೃತ ಕಲಿತಾ ಇದ್ದೇನೆ. ನಾನು ನನಗೆ ಬಂದ ಸಂಶಯ ಏನಂದ್ರ, ಇವು ಅಲ್ಲಮ್ಮ ಪ್ರಭುಗಳಾಗ್ಲಿ, ಬಸವೇಶ್ವರ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಅವ್ರ ವಚನಗಳಲ್ಲಿ ಅವುಗಳಂಥವೇ ಆದ ಒಂದು ಸಂಸ್ಕೃತ ಪದ್ಯಗಳು ಇದ್ದಾವೆ, ಶ್ಲೋಕಗಳು ಇದ್ದಾವೆ. ನನಗೆ ಇರೋದು ಸಂಶಯ ಏನಂದ್ರ, ಇದ್ದದ್ದ ಸಂಸ್ಕೃತ ಪದಗಳನ್ನೇ ಇವರು ವಚನಗಳಾಗಿ ಪರಿವರ್ತಿಸಿದ್ರು, ಜನಸಾಮಾನ್ಯರಿಗೆ ತಿಳಿಯುವ ಹಾಗೆ ಅವುಗಳನ್ನು ಪರಿವರ್ತಿಸಿದ್ರು, ಅಥವಾ ಆಗಿನ ತಿಳುವಳಿಕೆ ಈಗಿನ ತಿಳುವಳಿಕೆ ಹೊಂದಿಕೊಳ್ಳುವಂತೆ ಬರೆದ್ರು, ಅದು ಒಂದು ನನಗ ತಿಳಿತಾ ಇಲ್ಲ. ಈಗ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ವೇದಕ್ಕೆ ವರೆಯ ಕಟ್ಟುವೆ, ಅಲ್ಲಿ ಪ್ಯಾಕ್ ವೇದಾಜ್ ಅಂತ. ವರೆ ಕಟ್ಟುದಂದ್ರೆ ಈ ಖಡ್ಗವನ್ನ ಖಡ್ಗ ಕೋಶದಲ್ಲಿ ಇಡ್ತೇವಲ್ಲ, ಅದಕ್ಕೆ ವರೆ ಕಟ್ಟುದಂತಾರೆ. ಆಮೇಲೆ ಪ್ಯಾಕ್ ಮಾಡೋದು, ಅದನ್ನೆಲ್ಲ ಗಂಟು ಕಟ್ಟಿ ಇಡೋದು, ವೇದಕ್ಕೆ ವರೆಯ ಕಟ್ಟುವೆ. ಆಗಮದ ಮೂಗ ಕೊಯ್ಯುವೆ ಅಂತ ಹೇಳ್ತಾರೆ. ಅದು ದೊಡ್ಡ ವಚನ ಇದೆ, ಅದೆಲ್ಲ ಇಲ್ಲಿ ಹೇಳಿಕ್ ಟೈಮ್ ಇಲ್ಲ. ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರ ನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ಎಲ್ಲ ಬರ್ತದೆ ಅದರಲ್ಲಿ. ಈ ಎರಡಂತ ತೊಳಿ, ಆಗಮದ ಮೂಗ ಕೊಯ್ಯು 28 ಶೈವಾಗಮಗಳನ್ನ ನಾನು ರಿಜೆಕ್ಟ್ ಮಾಡ್ತೀನಿ ಅಂದಂಗೆ, ಆಗಮದ ಮೂಗ ಕೊಯ್ಯುವೆ. ಆಮೇಲೆ ವೇದಕ್ಕೆ ವರೆಯ ಕಟ್ಟಿವೆ, ವೇದ ಆಗಮಗಳು ಇವು ದೀಸ್ ಆರ್ ದ 2 ಮೇಜರ್ ರಿಸೋರ್ಸಸ್ ಫ್ರಮ್ ಶೈವ ಕಲ್ಚರ್ ಅಂಡ್ ಫ್ರಮ್ ಬ್ರಾಹ್ಮಣಿಕ್ ಕಲ್ಚರ್, ದ ವೈದಿಕ ಕಲ್ಚರ್. ಈ ವೇದಿಕ್ ಕಲ್ಚರ್ ಅಂಡ್ ಶೈವ ಕಲ್ಚರ್ ಅನ್ನ ನಾನು ಡಿನೈ ಮಾಡ್ತೀನಿ ಅಂತ. ಯಾವ ಶರಣರು ಇವುಗಳನ್ನ ಡಿನೈ ಮಾಡಿದ್ರು, ಡಿನೈ ಮಾಡಿದ ಬಹಳಷ್ಟು ವಚನಗಳಿದಾವೆ. ಪ್ರತಿಯೊಬ್ಬ ವಚನಕಾರನಲ್ಲಿಯೂ ಅವು ಸಿಗ್ತವೆ. ಅವರು ಇನ್ ತೊಳಿಕ್ ಆಗೋದಿಲ್ಲ. ಬಟ್ ಇವ್ರೇನ್ ಮಾಡಿ, ಅವರು ತುಂಬಾ ವೆರಿ ಗ್ರೇಟ್ ಮ್ಯಾನ್, ಇಮ್ಮಡಿ ಶಿವಬಸವ ಸ್ವಾಮಿ. ಅವ್ರು ಮೊನ್ನೆ ತೀರ್ಕೊಂಡ್ರು, ಈ ಡೈಡ್ ಅಪ್ ಬಿಕಾಸ್ ಆಫ್ ಪಾರ್ಕಿನ್ಸನ್ ಡಿಸೀಸ್. ವೆರಿ ಗ್ರೇಟ್ ಮ್ಯಾನ್. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ, 12th century and 15th century, these 2 are major centuries for Lingais. 12th century ನಲ್ಲಿ ಯಾವುದು ಅತ್ಯಂತ ಪ್ರಭಾವಶಾಲಿಯಾಗಿತ್ತಲ್ಲ, ಅದು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂಡ್ ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿತ್ತು. 15th century ಬರೋದ್ರೊಳಗಾಗಿ ಪ್ರೌಢದೇವರಾಯನ ಕಾಲದಲ್ಲಿ ಅದು ಮೆಟಾಫಿಸಿಕಲ್ ಎಕ್ಸ್ಪೀರಿಯನ್ಸ್ ಗೆ ಕನ್ವರ್ಟ್ ಆಯ್ತು ಅಷ್ಟಕ್ಕೇನೆ. ಯಾಕಂದ್ರೆ ಇದು ಬಹಳ ರೆವಲ್ಯೂಷನರಿ ಇತ್ತಲ್ಲ. ದೇ ವೇರ್ ಬುಚರ್ಡ್ 12th century. ಕಲ್ಯಾಣ ಕ್ರಾಂತಿ ಎಲ್ಲ, ಇಟ್ ಈಸ್ ಕಲ್ಯಾಣ ಜನೋಸೈಡ್, ಕಲ್ಯಾಣ ಹತ್ಯಾಕಾಂಡ. ಅದು ಒಂದು ಹೊಸ ಜನಾಂಗವನ್ನ ಕೊಂದ್ಬಿಡ್ತಾರೆ, ಅವ್ರದ್ದು ಲಿಟ್ರೇಚರ್ ಸುಟ್ಬಿಡ್ತಾರೆ. ವಾಟ್ ವಿ ಗಾಟ್ ಹಾರ್ಡ್ಲಿ 5% ಆಫ್ ವಚನ ಲಿಟ್ರೇಚರ್. They burned, they destroyed. We have got only 14,000 ಅಷ್ಟು ನಮ್ಗೆ ವಚನಗಳು ಸಿಕ್ಕಿದಾವೆ. ಅದಕ್ಕೆ ಜಾಸ್ತಿ ಇಲ್ಲ, ಎಲ್ಲ ಹಾಳು ಮಾಡ್ಬಿಟ್ರು. ಮತ್ತೆ ದೇ ಮರ್ಡರ್ಡ್, ದೇ ಬುಚರ್ಡ್ ಶರಣಾಸ್. ಆಮೇಲೆ ಒಂದು ಹೊಸ ವ್ಯವಸ್ಥೆಯನ್ನ ದೇ ಡಿಸ್ಟ್ರಾಯ್ಡ್ ಇಟ್. ದೇ ಡಿಸ್ಟ್ರಾಯ್ಡ್ ದ ನ್ಯೂ ಸಿಸ್ಟಮ್. ದಟ್ಸ್ ವೈ ನ್ಯೂ ಮ್ಯಾನ್, ಶರಣ ಮೀನ್ಸ್ ನ್ಯೂ ಮ್ಯಾನ್. ಒಬ್ಬ ಹೊಸ ಮನುಷ್ಯನ ವ್ಯವಸ್ಥೆಯನ್ನ ತೆಗೆದು ಹಾಕಿದ್ರು. 15th century ಏನ್ ಮಾಡಿದ್ರು ಅಂದ್ರೆ, ಇದರದ್ದು ಸೋಷಿಯಲ್ ಕಾನ್ಸೆಪ್ಟ್ ಅನ್ನ, ಎಕನಾಮಿಕ್ ಕಾನ್ಸೆಪ್ಟ್ ಅನ್ನ ಎಲ್ಲ ತೆಗೆದೋಗ್ಬಿಟ್ಟು ಫಿಲಾಸಫಿಕಲ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮತ್ತೆ ಏನ್ ಮಾಡಿದ್ರು ಅಂದ್ರೆ, ಇದು ಯಾಕಂದ್ರೆ ಜನರು ಇದನ್ನ ಬಹಳ ಮೆಚ್ಕೊಂಡಿದ್ರು. 300 ವರ್ಷ ಲಿಂಗಾಯತ್ ಸಫರ್ಡ್ ಲಾಟ್ ಅಪ್ ಟು 15th century. ದೇ ಗಾಟ್ ಶೆಲ್ಟರ್ ಇನ್ ದಿ ಕೋರ್ಟ್ ಆಫ್ ದಿಸ್ ಪ್ರೌಢದೇವರಾಯ ಇನ್ ವಿಜಯನಗರ. ಆಮೇಲೆ ದೇ ಗಾಟ್ ಲಿಟಲ್ ಲ್ಯಾಂಡ್. ಅವಾಗ ಹಾಗೆ ಇತ್ತು, ಯಾರು ಕೋರ್ಟ್ ಅಲ್ಲಿ ಅಂದ್ರೆ ದರ್ಬಾರಲ್ಲಿ ಅವರು ಒಡ್ಡೋಲಗದಲ್ಲಿ ಕೆಲಸ ಮಾಡೋರಿಗೆ ಜಮೀನ್ ಕೊಡ್ತಾ ಇದ್ರು. ಆಮೇಲೆ ಹೊನ್ನ, ಬಂಗಾರದ ನಾಣ್ಯ, ಅವ್ರಿಗೆಲ್ಲ ಇವೆಲ್ಲ ವ್ಯವಸ್ಥೆ ಇತ್ತು. ಪ್ರೌಢದೇವರಾಯನ ಕಾಲದಲ್ಲಿ ಲಿಂಗಾಯತರಿಗೆ ಹಾರ್ಡ್ಲಿ 5% ಲಿಂಗಾಯತ್ಸ್ ಗಾಟ್ ದಟ್.
ಅವ್ರಿಗೆ ಏನ್ ಮಾಡ್ಬಿಟ್ರು ಅಂದ್ರೆ ದಟ್ ಈಸ್ ಕಾಲ್ಡ್ ಚೇಂಜ್ ಆಫ್ ಕ್ಲಾಸ್. ತುಂಬಾ ಕಷ್ಟದಲ್ಲಿ ಇದೆ, ಯಾಕೆ ನಾಲೆಜ್ ಕೊಟ್ಟಿದ್ರಲ್ಲ 300 ವರ್ಷದವರೆಗೆ ಅದು ಪವರ್ಫುಲ್ ಆಗಿ ಬೆಳೆದಿತ್ತು ಬಸವಣ್ಣವ್ರು ಕೊಟ್ಟಿದ್ದು. ಅವರು ವೆಲ್ ರೆಡ್ ಪೀಪಲ್ ಏನ್ ಮಾಡ್ಬಿಟ್ರು, ದೇ ಗಾಟ್ ದ ಪೊಸಿಷನ್ ಇನ್ ದ ಕೋರ್ಟ್, ಆ ದರ್ಬಾರ್ ಅಲ್ಲಿ ಅವರಿಗೆ ಸಿಕ್ತು. ಆಮೇಲೆ ಅವ್ರದ್ದು ಚೇಂಜ್ ಆಫ್ ಕ್ಲಾಸ್ ಆಯ್ತು, ದೇ ಬಿಕೇಮ್ ಅಪರ್ ಕ್ಲಾಸ್ ಕಲ್ಚರ್ಗೆ ಒಪ್ಕೊಂಡ್ಬಿಟ್ರು. ಅಂಡ್ ದೇ ಕಾಲ್ಡ್ ಆಲ್ ದೀಸ್ ಪಂಚಾಚಾರ್ಯಸ್ ಫ್ರಮ್ ಆಂಧ್ರ. ಅವಾಗ ಚತುರಾಚ 4 ಜನ ಇದ್ರು, ಅವ್ರನ್ನೆಲ್ಲ ಕರೆಸಿ, ಅಲ್ಲಿ ಗುರು ಇಲ್ಲ, ಅರಿವೆ ಗುರು ಇಲ್ಲಿ ಗುರುಗಳನ್ನ ಮಾಡ್ಕೊಂಡ್ರು. ಆಮೇಲೆ ಮಠಗಳನ್ನ ವ್ಯವಸ್ಥೆ ಮಾಡ್ಕೊಂಡ್ರು. ಹಿಂಗ್ ಮಾಡಿ ದೇ ಡಿಸ್ಟ್ರಾಯ್ಡ್ ದಿ ಸೋಲ್ ಆಫ್ ಬಸವ ಮೂವ್ಮೆಂಟ್ ಇನ್ 15th century. ಕೇಳುಗರೆ, ನೀವು ಇಷ್ಟೊತ್ತು ದರ್ಗಾ ಅವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಿ. ಶರಣರ ಕೊಡುಗೆ ಮತ್ತು ಸಿದ್ಧಾಂತಗಳ ಅನೇಕ ಆಯಾಮಗಳನ್ನು ತಿಳಿದುಕೊಂಡಿದ್ದೀರಿ. ನೀವು ಹೀಗೆ ಪ್ರತಿ ಭಾನುವಾರ BHF ರೇಡಿಯೋ ಕೇಳ್ತಾ ಇರಿ, ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ನಾವು ಹೊಸ ಕಾರ್ಯಕ್ರಮಗಳೊಂದಿಗೆ ಮತ್ತು ಅತಿಥಿಗಳೊಂದಿಗೆ ನಿಮ್ಮ ಜೊತೆ ಬರ್ತಾ ಇರ್ತೀವಿ. ಧನ್ಯವಾದಗಳು.